ಡಿಸ್ಟ್ರಿಬ್ಯೂಟರ್ಸ್ ಟ್ರೈನಿಂಗ್, ಹೊಸ ವಿತರಕರಿಗೆ ತರಬೇತಿ ಅಂತ. ನಂಗೆ ಇಲ್ಲಿ ಕಾರಣಾಂತರದಿಂದ ಸ್ಕ್ರೀನ್ ಶೇರ್ ಆಗೋದಿಲ್ಲ, ಸೊ ಹಾಗಾಗಿ ನಾನು ಬೇರೆ ಏನಾದ್ರೂ ಒಂದು ಇಮೇಜ್ ಹಾಕ್ಬಿಡಿ ಸರ್, ಗ್ಯಾನೋಡರ್ಮಾದ್ ಒಂದು ಇಮೇಜ್ ಹಾಕ್ಬಿಡಿ, ನಾನು ಇಲ್ಲಿ ಹೇಳ್ತೀನಿ. ನ್ಯೂ ಡಿಸ್ಟ್ರಿಬ್ಯೂಟರ್ ಟ್ರೈನಿಂಗ್, ಹೊಸ ವಿತರಕರಿಗೆ ತರಬೇತಿ. ಯಾರೆಲ್ಲ ನೀವು ಜನರನ್ನ ಇಲ್ಲಿ ಇಂಟ್ರೊಡಕ್ಷನ್ ಮಾಡಿದೀರಾ, ಅವರನ್ನ ಇನ್ನಾದ್ರೂ ಟೈಮ್ ಆದ್ರೂ ಪರವಾಗಿಲ್ಲ ಒಂದು ಫೋನ್ ಮಾಡಿ ಅವರಿಗೆ ಇದನ್ನ ಅಟೆಂಡ್ ಮಾಡಿ ಅಂತ ಹೇಳ್ಬೇಕು. ಎಲ್ಲಿವರೆಗೂ ನಾವು ಇಷ್ಟು ಸೀರಿಯಸ್ ಆಗಿ ನಾವು ಇದನ್ನ ತಗೊಳ್ಳೋದಿಲ್ಲ ಅಲ್ಲಿವರೆಗೂ ಅದು ಏನು ಅಂತಾನೆ ಇದು ಗೊತ್ತಾಗಲ್ಲ. ಸೊ ಹಾಗಾಗ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಇದು ಬಹಳ ಅವಶ್ಯಕ. ಯಾರೆಲ್ಲ ಆಲ್ರೆಡಿ ಹೊಸದಾಗಿ ಜಾಯಿನ್ ಆಗಿದ್ದಾರೆ ಅವರಿಗೂ ಬೇಕು, ಹಳಬರಿಗೂ ಕೂಡ ಬೇಕು. ಯಾಕೆ ಅಂದ್ರೆ ಅವರು ಹೊಸಬರಿಗೆ ಕಲಿಸ್ಬೇಕು ಇದನ್ನ. ಸೊ ಹಾಗಾಗ್ಬಿಟ್ಟು ಹೊಸ ವಿತರಕರಿಗೆ ತರಬೇತಿ. ನೋಡಿ, ಮೊದಲಿಗೆ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಟಿಟ್ಯೂಡ್ ಅಂತ ಹೇಳ್ಬಿಟ್ರು. ಸೊ ಇದು ಎಲ್ಲರಿಗೂ ಅನುಭವ ಆಗಿರ್ಬೋದು. ಎಷ್ಟೊಂದು ಜನರಿಗೆ ಪ್ಲಾನ್ ಕೊಡ್ತೇವೆ, ತರ್ತೀವಿ, ಎಲ್ಲಾ ಮಾಡ್ತೀವಿ. ಇಲ್ಲಿ ನಾವು ಆಟಿಟ್ಯೂಡ್ ಅಂತ ಹೇಳಿದ್ರೆ ಇಲ್ಲಿಂದನೇ ನಮ್ಮ ಇದು ಕಂಪ್ಲೀಟ್ ಬಿಸ್ನೆಸ್ ಏನಿದೆ, ಇದು ಇದರಲ್ಲಿ ನಮ್ಗೆ ಸಕ್ಸಸ್ ಆಗೋದು ಏನಿದೆ ಅಲ್ಲ, ಈ ಆಟಿಟ್ಯೂಡ್ ಮೇಲೆ ನಿಂತ್ಕೊಂಡಿದೆ ನಮ್. ಸೊ ಆಟಿಟ್ಯೂಡ್ ಅಂತ ಹೇಳಿದ್ರೆ ನಿಮ್ಮ ಭಾವನೆ. ನೋಡಿ, ಕೆಲವೊಬ್ರು ನಮ್ಮ ಹತ್ರ ಬಂದು ಹೇಳ್ತಾರೆ, ತುಂಬಾ ನಾವೇನೋ ಇಂಟ್ರೊಡಕ್ಷನ್ ಮಾಡಿದ್ವಿ DXN ಅನ್ನ, ಅವರಿಗೆ ಅದೇನೋ ಜನರಿಗೆ ಹೇಳೋದು ಮಾಡೋದು ಇಷ್ಟ ಆಗ್ಲಿಲ್ಲ ಹಾಗೆ. ಸೊ ನೋಡಿ, ಈ ತರ ಎಲ್ಲ ಇದ್ದಾಗ ಇದನ್ನ ಏನ್ ಆಳವಾಗಿ ನಾನು ಯಾವ್ದ್ರಲ್ಲಿ ಇದ್ದೇನೆ, ಏನ್ ಮಾಡ್ತಾ ಇದ್ದೇನೆ ಅಂತ ಗೊತ್ತಾದಾಗ ಆ ಭಾವನೆ ಎಲ್ಲ ಇರುವುದಿಲ್ಲ. ಸೊ ಹಾಗಾಗ್ಬಿಟ್ಟು ಎವ್ರಿಥಿಂಗ್ ಸ್ಟಾರ್ಟ್ಸ್ ಹಿಯರ್ ಅಂತ ಹೇಳಿದ್ರು. ಇಫ್ ಒನ್ ವಾಂಟ್ಸ್ ಟು ಕಮಾಂಡ್ ಅನ್ ಆರ್ಮಿ ಹಿ ಮಸ್ಟ್ ಕಾಂಕರ್ ಹಿಮ್ಸೆಲ್ಫ್ ಫಸ್ಟ್ ಅಂತ ಹೇಳಿದ್ರು. ಏನು ಅಂತ ಹೇಳಿದ್ರೆ ಒಂದು ಸೇನೆಯನ್ನ ನಡೆಸ್ಬೇಕಾದ್ರೆ, ಸೇನೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಒಂದು ಟೀಮ್ ಅನ್ನೋದೇ ಒಂದು ಸೇನೆ. ಆವಾಗ ಫಸ್ಟ್ ನಾವೇನು ಅಂದ್ರೆ ನನ್ನನ್ನ ನಾನು ಗೆಲ್ಲಬೇಕು, ನಮ್ಮ ಒಳಗಿನ ಇದು ನಮ್ಮ ಆಧ್ಯಾತ್ಮ ಕೂಡ ಹೇಳ್ತಾ ಇದೆ, ಫಸ್ಟ್ ನಿನ್ನ ಒಳಗಿನ ವೈರಿಗಳನ್ನ ಗೆದ್ಬಿಡು ಮತ್ತೆ ಜಗತ್ತನ್ನೇ ಗೆಲ್ತೀಯ ಅಂತ. ಆ ಏನು 6 ವೈರಿಗಳು ಒಳಗಡೆ ಇದಾರಲ್ಲ ಅವ್ರನ್ನ ಗೆದ್ಬಿಟ್ರೆ ನಾವು ಇಡೀ ಜಗತ್ತನ್ನ ಗೆಲ್ಬಹುದು ಅಂತ. ಯಾವಾಗ ನಾವು ಈ ಒಂದು ಬಿಸ್ನೆಸ್ ಆಗಿ ಇದನ್ನ ತಗೊಂಡು ಏನೋ ನಮ್ಮಲ್ಲಿ ಬದಲಾವಣೆ, ಜನರಲ್ಲಿ ಬದಲಾವಣೆ ತರ್ತೀನಿ ಅಂತ ಬಂದಾಗ ಫಸ್ಟ್ ನಾನು ಏನ್ ಮಾಡ್ಬೇಕು, ನಮ್ಮ ಒಳಗಿರುವ ಆ ವೈರಿಗಳನ್ನ ಫಸ್ಟ್ ನಾವು ಗೆದ್ದಾಗ ಮಾತ್ರ ನಾವು ಈ ಒಂದು DXN ಬಿಸ್ನೆಸ್ ಇರ್ಬೋದು, ಈ ಜಗತ್ತನ್ನ ಗೆಲ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಆಟಿಟ್ಯೂಡ್, ಭಾವನೆ, ನಮ್ಮ ಆಟಿಟ್ಯೂಡ್ ಏನಿದೆ ಅದನ್ನ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಫಸ್ಟೇ ಹೇಳ್ಬಿಟ್ರು. ಅದು ಕಡೆ ತನಕ ಅದು ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗತ್ತೆ. ಆಟಿಟ್ಯೂಡ್ ಅಲ್ಲಿ ಏನೇನು ಬರ್ತದೆ ಅಂತ ಹೇಳ್ಬಿಟ್ಟು, ಆಟಿಟ್ಯೂಡ್ ಅಲ್ಲಿ ಗುಡ್ ಲರ್ನಿಂಗ್ ಆಟಿಟ್ಯೂಡ್. ನೋಡಿ, ನೀವು ಇಲ್ಲಿ ಒಳ್ಳೆಯ ಕಲಿಯುವ ಮನೋಭಾವನೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಆಗೋದೇನೆ ಇಲ್ಲ. ಏನು ಅಂತ ಹೇಳಿದ್ರೆ ಸಕ್ಸಸ್ ಆಗ್ಲಿಕ್ಕೆ ಕಷ್ಟ ಆಗ್ಬಿಡ್ತದೆ. ಯಾಕೆ ಅಂತ ಹೇಳಿದ್ರೆ ನೀವು ಯಾರನ್ನೋ ಇಂಟ್ರೊಡಕ್ಷನ್ ಮಾಡ್ತೀರಾ, ಒಳ್ಳೆ ಒಂದು ತುಂಬಾ ಟ್ಯಾಲೆಂಟೆಡ್ ಅವ್ರಿಗಿರ್ತದೆ, ನಾನು ತುಂಬಾ ಅವ್ರದ್ದೇನೋ ಕ್ಷೇತ್ರದಲ್ಲಿ ಅವ್ರು ತುಂಬಾ ಜಾಣರಿದ್ದಾರೆ. ಆದ್ರೆ DXN ಅಂತ ಬಂದಾಗ ಇಲ್ಲಿ ಬಂದು ಕಲಿಬೇಕು, ಇದು ಏನ್ ಹೇಳ್ತಾ ಇದೆ ಅಂತ. ಇಲ್ಲ, ನನ್ಗೆಲ್ಲ ಗೊತ್ತು, ನಾವು ಎಷ್ಟೋ ಜನರನ್ನ ನೋಡಿದ್ದೇವೆ, ಅಂತವ್ರು ಯಾರು ಸಕ್ಸಸ್ ಆಗ್ಲಿಲ್ಲ, ಮುಂದೆ ಬರ್ಲೂ ಇಲ್ಲ. ನಮ್ಗೆಲ್ಲ ಗೊತ್ತು, ನಾನು ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನು, ನಾನು ಏನೋ ಬೇರೆ ಒಂದು ಜಾಬು, ಕಾಲೇಜ್ ಲೆಕ್ಚರರು, ಇಷ್ಟು ಜನರಿಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ವಾಟ್ ಎವರ್ ಇಟ್ ಮೇ ಬಿ, ನಿಮ್ಮ ಕ್ಷೇತ್ರದಲ್ಲಿ ನೀವು ಅವರು ಎಕ್ಸ್ಪರ್ಟ್ಸ್ ಇರ್ಬೋದು. ಬಟ್ DXN ಅಂತ ಬಂದಾಗ ಇಲ್ಲಿ ಏನ್ ಹೇಳ್ತಾ ಇದ್ದೇವೆ, ಈ ಸಿಸ್ಟಮ್ ಏನ್ ಹೇಳ್ತಾ ಇದೆ, ಏನನ್ನ ಫಾಲೋ ಮಾಡ್ಬೇಕು, ಅದನ್ನ ಪ್ರತಿಯೊಬ್ರು GLA ಗುಡ್ ಲರ್ನಿಂಗ್ ಆಟಿಟ್ಯೂಡ್ ಇಲ್ಲಿ ಇರ್ಲೇಬೇಕಾಗ್ತದೆ. ಪೇಶನ್ಸ್, ತಾಳ್ಮೆಯನ್ನ ಕಳ್ಕೊಂಡ್ಬಿಟ್ರೆ DXN ಅಲ್ಲ, ಯಾವ ಕ್ಷೇತ್ರದಲ್ಲಿ ನಾವಿದ್ರು ಕೂಡ ನಮ್ಮ ಜೀವನ ಕಷ್ಟ ಆಗ್ಬಿಡ್ತದೆ. ಪೇಶನ್ಸ್ ನ ಇಟ್ಕೊಳ್ಬೇಕು. ಆದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಬಂದಾಗ ಸ್ವಲ್ಪ ಪೇಶನ್ಸ್ ಜಾಸ್ತಿನೇ ಬೇಕಾಗ್ತದೆ. ನೋಡಿ, ಒಂದು ಪೇಶನ್ಸ್ ಅಂತ ಹೇಳಿದ್ರೆ ನೀವು ಎಲ್ಲಿವರೆಗೂ ತಾಳ್ಮೆ ಅಂತ ಹೇಳಿದ್ರೆ, ಒಂದು ಪ್ರಾಡಕ್ಟ್ ನ ಕೊಟ್ಟು ರಿಸಲ್ಟ್ ಬರ್ಬೇಕಾದ್ರೂ ಕೂಡ ನಿಮ್ಮ ಕಸ್ಟಮರ್ ಹ್ಯಾಂಡ್ಲಿಂಗ್ ನಲ್ಲೂ ಕೂಡ ನೀವೇನ್ ಮಾಡ್ಬೇಕು, ಪೇಶನ್ಸ್ ಇಟ್ಕೊಳ್ಬೇಕಾಗ್ತದೆ. ಇವತ್ತೇನೋ ಕೊಡ್ತೀರಾ, ನಾಳೆ ಬಂದ್ಬಿಟ್ಟು ಡಾಕ್ಟರ್ ಮೆಡಿಸಿನ್ ತರ ಅಲ್ಲ, ಅದೇನೋ ನನ್ಗೆ ಹಾಗಾಯ್ತು ಹೀಗಾಯ್ತು ಅಂದ್ರೆ ಅದನ್ನ ಕೇಳುವ ತಾಳ್ಮೆ ನಿಮ್ಮಲ್ಲಿ ಇರ್ಬೇಕು, ಕಲಿಯುವ ತಾಳ್ಮೆ ನಿಮ್ಮಲ್ಲಿ ಇರ್ಬೇಕು. ನೀವು ಇದನ್ನ ಕಲಿಬೇಕು ಏನು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಎಲ್ಲಾ ಒಂದು ಇದಕ್ಕೂ ಕೂಡ ನೀವೊಂದು ಸಕ್ಸಸ್ ಆಗಿ ದೊಡ್ಡ ಒಂದು ಟೀಮನ್ನ ಕಟ್ಬಿಟ್ಟು ದೊಡ್ಡ ಬೋನಸ್ ತಗೊಂಡು ನೀವೊಂದು ಮಿಲಿಯನಿಯರ್ ಆಗ್ಬೇಕು ಅಂದ್ರೂ ಕೂಡ ಪೇಶನ್ಸ್ ಇಟ್ಕೊಳ್ಬೇಕು. 3 to 5 years ಅಂತ ನಾವ್ ಹೇಳಿದ್ವಿ. ಆ ಪೇಶನ್ಸ್ ಇದ್ದಾಗ ಮಾತ್ರ ಪರ್ಸಿಸ್ಟೆನ್ಸ್ ಅಂತ ಹೇಳಿದ್ರೆ ನಿಮ್ಮ ಒಂದು ಏನು ಪ್ರಯತ್ನ ನಿರಂತರವಾಗಿ ನಮ್ಗೆ ಆಗ್ತಾ ಇರ್ಬೇಕು. ಆ ಪ್ರಯತ್ನವನ್ನ ನಾವು ಮಾಡ್ಬೇಕು. ಪರ್ಸಿವರೆನ್ಸ್ ಅಂತ ಹೇಳಿದ್ರೆ ಛಲದಿಂದ ಎಲ್ಲೋ ಒಂದ್ ಕಡೆ ನಮ್ಗೆ ಏನು ಅಂತ ಹೇಳಿದ್ರೆ ನಾವ್ ಅನ್ಕೊಂಡ ಹಾಗೆ ನಮ್ಮ ರೀಚ್ ಆಗ್ಲಿಕ್ಕೆ ಕಷ್ಟ ಇರ್ಬೋದು.
ಅಥವಾ ಮತ್ತೇನೋ ಒಂದು ಇದರಲ್ಲಿ ಎಲ್ಲ ಸಾಕಷ್ಟು ಚಾಲೆಂಜಸ್ ಬರ್ತದೆ. ಆ ಪರ್ಸಿವರೆನ್ಸ್ ನ ನಾವು ಇಟ್ಕೊಳ್ಬೇಕು. ನಿರಂತರವಾಗಿ ಛಲದಿಂದ ನಾವು ಪ್ರಯತ್ನ ಮಾಡಲೇಬೇಕು. ನಮ್ಗೆ ಇವತ್ತು 3,000 5,000 PV ಮಾಡ್ಬೇಕು ಅಂತ ನಾವು ಆ ಗುರಿಯನ್ನ ಇಟ್ಕೊಳ್ಬೇಕು. ಅದ್ರ ಜೊತೆಗೆ ಪ್ರಾಡಕ್ಟ್ ಅನ್ನ ಯಾವ ರೀತಿ ಸೋ ಮೆನಿ ಥಿಂಗ್ಸ್ ಕೊಟ್ಟಾಗ ಆ ಫಾಲೋ ಅಪ್ಸ್ ಅದನ್ನೆಲ್ಲ ನಾವು ಇದರಿಂದ ಛಲದಿಂದ ನಾನಿಲ್ಲಿ ಸಕ್ಸಸ್ ಆಗ್ತೀನಿ ಅನ್ನುವ ಛಲ. ಎಷ್ಟು ಸರಿ ನಮ್ಗೆ ನೆಗೆಟಿವ್ಸ್ ಬಂದ್ರು ಕೂಡ ನಾನು ಸಕ್ಸಸ್ ಆಗ್ತೀನಿ, ನಾನು ಇದರಲ್ಲಿ ಸಕ್ಸಸ್ ಆಗಿದರೆ ನಾನು ಆಗ್ತೀನಿ ಅನ್ನುವಂತಹ ಒಂದು ಅಚ್ಚಲವಾದ ಒಂದು ನಿರ್ಧಾರ ಇದ್ದಾಗ ಮಾತ್ರ ಇಲ್ಲಿ ನೀವು ಸಕ್ಸಸ್ ಆಗ್ತೀರಿ. ಯಾಕೆ ಅಂದ್ರೆ ಅವರ್ ಬಿಸ್ನೆಸ್ ಇಸ್ ಎ ಇನ್ವಿಸಿಬಲ್ ಬಿಸ್ನೆಸ್. ಇದು ಕಣ್ಣಿಗೆ ಕಾಣ್ತಾ ಇಲ್ಲ ನೋಡಿ, ಗೊತ್ತಾಯ್ತಾ? ನಾವ್ ಹೇಳ್ತೀವಿ ನಮ್ಮ ಪ್ರಾಡಕ್ಟ್ ಹೀಗೀಗೆ ಅಂತ, ಅದನ್ನ ತಗೊಂಡು ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಮಾತ್ರ ಅಲ್ಲಿ ಏನಾಗ್ತದೆ, ಅವರು ಅಗ್ರಿ ಆಗ್ತಾರೆ, ಅವರಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಇದು ಇನ್ವಿಸಿಬಲ್, ನಮ್ಗೆ ನಮ್ಮ ಬಿಸ್ನೆಸ್ ಕಾಣ್ತಾ ಇಲ್ಲ. ಅದು ಯಾವಾಗ ಅವರು ನಮ್ಮ ಒಂದು ಇದ್ರಲ್ಲಿ ಇನ್ವಾಲ್ವ್ ಆಗ್ತಾರೆ ಆವಾಗ. ಸೊ ಹಾಗಾಗಿ ನಮ್ಮ ಏನು ನಿರ್ಧಾರಗಳಿದೆ ಒಳಗಿನಿಂದ ನಾವು ಸ್ಟ್ರಾಂಗ್ ಇರ್ಬೇಕು. ಗೋಲ್ ಓರಿಯೆಂಟೆಡ್ ಗೋಲ್ಸ್ ಇರ್ಬೇಕು ನಮ್ಗೆ. ಗುರಿಗಳೇ ಇಲ್ಲ, ಎಲ್ಲಿ ಏನ್ ಮಾಡ್ತಾ ಇದ್ದೀನಿ, ಯಾವ ಕಡೆ ಹೋಗ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಗೋಲ್ ಎಲ್ಲರಿಗೂ ಕೂಡ ಇಲ್ಲೊಂದು ಗುರಿ ಇರ್ಲೇಬೇಕು. ಗುರಿ ಇಲ್ಲದೇನೆ ನಾನು ಇದ್ರಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಆಗಲ್ಲ. ಏನು ಗುರಿ ಇರ್ಬೇಕು ಹಾಗಾದ್ರೆ? ಗುರಿ ನಂದು ಒಂದು ಸ್ವಲ್ಪ ಆದ್ರೂ ನಂದು ಏನಾದ್ರೂ ಬೆಳವಣಿಗೆ ಆಗ್ಬೇಕು. ಇಲ್ಲಿ ಇಷ್ಟು ಟೈಮ್ ಹಾಕ್ತಾ ಇದ್ದೇನೆ ನೋಡಿ, ಬೆಳಿಗ್ಗೆ 7 ಗಂಟೆಗೆ ಎಲ್ಲರೂ ಕೂಡ ನಾವಿಲ್ಲಿ ಜಾಯಿನ್ ಈ ಒಂದು ಪ್ರೀಶಿಯಸ್ ಟೈಮ್ ಅನ್ನ ನಾನು ಇಲ್ಲಿ ಹಾಕ್ತಾ ಇದ್ದೇನೆ. ಯಾಕಾಗಿ ಹಾಕ್ತಾ ಇದ್ದೇನೆ? ನಂದೇನೋ ಡೆವಲಪ್ಮೆಂಟ್ಸ್, ಅಥವಾ ನನ್ನ ಟೀಮು ಅಥವಾ ನನ್ನ ಜನರು ಇಲ್ಲಿ ಬಂದಿದಾರಲ್ಲ ಅವ್ರಿಗೆ ಏನೋ ಒಂದು ದಾರಿ ತೋರಿಸ್ಬೇಕು. ಸೊ ಹಾಗಿರುವಾಗ ಒಂದು ಗುರಿ ಎಲ್ಲರಿಗೂ ಬೇಕೇ ಬೇಕು. ನಾವೆಲ್ಲ ಮಾರ್ಗದರ್ಶಕರಾಗ್ಲೇಬೇಕು. ಅವರಿಗೆ ಗುರಿಯನ್ನ ಹೇಳಿ ಕೊಡ್ಬೇಕು. ಕೆಲವೊಬ್ಬರಿಗೆ ಗೊತ್ತೇ ಇಲ್ಲ. ಸೊ ಹಾಗಾಗಿ ನಾವಿಲ್ಲೇನಾಗ್ತದೆ ಅಂತ ಹೇಳಿದ್ರೆ ಈ ರೀತಿ ಕಾರ್ಯಕ್ರಮಗಳು, ಆನ್ಲೈನ್ ಆಫ್ಲೈನ್ ಮೀಟಿಂಗ್ಸ್ ಮೂಲಕ ಗುರಿ ಒಂದೇನು, ಈಗ ಜಾಯಿನ್ ಆಗ್ತಾರಲ್ಲ, ಜಾಯಿನ್ ಆದ ತಕ್ಷಣ ಅವರಿಗೆ ಚಿಕ್ಕ ಮಕ್ಕಳ ತರ ನಾವು ಅವರಿಗೆ ಹೇಳ್ಕೊಡ್ಬೇಕಾಗ್ತದೆ. ಹೇಗೆ ಕನ್ಸ್ಯೂಮರ್ಸ್ ನ ಮಾಡ್ಬೇಕು, ಹೇಗೆ PV ಮಾಡ್ಬೇಕು, ಎಷ್ಟು PV ಮಾಡ್ಬೇಕು, 1000 PV ಇಂದ 3000 ಹೆಂಗೆ, 3 ಇಂದ 5 ಗೆ ಹೆಂಗ್ ಹೋಗೋದು, ನೆಕ್ಸ್ಟ್ ಸ್ಟಾರ್ ಏಜೆಂಟ್ ಹೇಗೆ, ರೂಬಿ ಹೇಗೆ, ಡೈಮಂಡ್ ಹೇಗೆ, ಒಂದು ಟೈಮ್ ನ ಫಿಕ್ಸ್ ಮಾಡಿದಾಗ ಆ ಗುರಿಯನ್ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಕಾನ್ಫಿಡೆನ್ಸ್ ಅನ್ನುವಂಥದ್ದು ನಮ್ಗೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಬಹಳ ಮುಖ್ಯ. ಯಾರಿಗೆಲ್ಲ ಕಾನ್ಫಿಡೆನ್ಸ್, ಅಯ್ಯೋ ನನಗೆ ಕಾನ್ಫಿಡೆನ್ಸ್ ಇಲ್ಲ, ನಂಗೆ ಆತ್ಮವಿಶ್ವಾಸ ಇಲ್ಲ, ಅದನ್ನ ಬೆಳೆಸ್ಕೊಳ್ಬೇಕು ಅಂದ್ರೆ ಅದನ್ನ ನೀವು ಈ ಒಂದು ಇದ್ರಲ್ಲಿ ಈ ದಾರಿಯಲ್ಲಿ ಬಂದಾಗ, ಇದ್ರಲ್ಲಿ ಸಾಗ್ದಾಗ ಯಾರೂ ಕೂಡ ಏನೂ ನಿಮ್ಗೆ ಮಾತಾಡ್ಲಿಕ್ಕಾಗಲ್ಲ, ಜನರಿಗೆ ಹೇಳಲಿಕ್ಕೆ ಕಷ್ಟ ಆಗ್ತಾ ಇದೆ, ಬರ್ತಾ ಇಲ್ಲ, ಇದೆಲ್ಲ ಕೆಲವರು ಹೇಳ್ತಾರೆ ಮೇಡಮ್ ನಿಮ್ ತರ ಹೇಳಲಿಕ್ಕಾಗಲ್ಲ. ರಾಂಗ್. ಅದೆಲ್ಲ ಏನು ಅಂತ ಹೇಳಿದ್ರೆ ನೀವು ಇದ್ರೊಳಗೆ ಬಂದಾಗ, ಪ್ರಾಕ್ಟೀಸ್ ಆದಾಗ, ಮಾತಾಡಿ ಆ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗ್ತಾ ಹೋಗ್ತದೆ. ಆ ಕಾನ್ಫಿಡೆನ್ಸ್ ಡೆವಲಪ್ ಆಗ್ಲಿಕ್ಕೆ ನಾವೇನ್ ಹೇಳ್ತೀವಿ, ಎಲ್ಲ ಈ ಸಿಸ್ಟಮ್ ಒಳಗಡೆ ಬನ್ನಿ. ನೀವು ಸಿಸ್ಟಮ್ ಒಳಗಡೆ ಬಂದಾಗ ತನ್ನಿಂತಾನೆ ನಿಮ್ಗೆ ಗೊತ್ತಿರೋದಿಲ್ಲ ನೋಡಿ. ಎಷ್ಟೊಂದ್ ಜನ ಹೇಳ್ತಾರೆ ನಮ್ಗೆ ಮಾತಾಡ್ಲಿಕ್ಕೆ ಆಗ್ತಿಲ್ಲ. ನಮ್ಮ ರಾಘವೇಂದ್ರ ಕಾರವಾರದವ್ರಿಗೆ ಬನ್ನೆ ಸರ್ ಹೇಳ್ತಾ ಇದ್ರಲ್ವಾ, ಅವ್ರಿಗೆ ನಿಂತು ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ದಿಸ್ ಇಸ್ ಅವರು ಇವತ್ತು ಎಷ್ಟು ಒಳ್ಳೆಯ ಒಂದು ಸ್ಪೀಚ್ ಅನ್ನ ಕೊಡ್ತಾರೆ. ಸೊ ಹಾಗಾಗಿ ಆ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲ ಯಾವ ರೀತಿ ತನ್ನಿಂತಾನೆ ಬೂಸ್ಟಪ್ ಆಗ್ಬಿಡ್ತದೆ, ನ್ಯಾಚುರಲ್ ಆಗಿ ನಿಮ್ಮ ಹತ್ರ ಬರುವಂತದ್ದು. ಈ ಒಂದು ಸಿಸ್ಟಮ್ ಒಳಗಡೆ ನಾವ್ ಇದ್ದಾಗ ಇದಕ್ಕೆಲ್ಲ ಥ್ಯಾಂಕ್ಫುಲ್ ಇರ್ಬೇಕು ನಾವು. ನಮ್ಮಿಂದ ನಾವೇ ಎಷ್ಟು ಬದಲಾಗ್ಬಿಟ್ವಲ್ಲ ನಾವು ಅಂತ ಹೇಳಿ. ಸೊ ಆ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಡೆವಲಪ್ ಆದಾಗ ನಾಟ್ ಓನ್ಲಿ ಯುವರ್ ಬಿಸ್ನೆಸ್, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಜೊತೆ ಬರುವವರು, ನಿಮ್ಮ ಎನರ್ಜಿ ಲೆವೆಲ್, ನಿಮ್ಮ ಹತ್ರ ಮಾತಾಡಿದಾಗ ಎಲ್ಲವೂ ಕೂಡ ಬದಲಾವಣೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಜನ ನಿಮ್ಮೊಂದಿಗೆ ಬರ್ತಾರೆ. ಒಂದೇ ಸರಿಗೆ ಹೇಗೆ ಆಗ್ತದೆ, ಒಂದೇ ಸರಿಗೆ ಆಗೋದಿಲ್ಲ. ತನ್ನದೇ ಆದ ಒಂದು ಪ್ರಕ್ರಿಯೆ ಇದೆ. ಅದ್ರಲ್ಲಿ ನಾವು ಬದಲಾವಣೆ ಆದಾಗ ನಮ್ಮ ಹತ್ರ ಬಂದವ್ರನ್ನು ನಾವು ಬದಲಾವಣೆ ಮಾಡ್ತೀವಿ ಆ ರೀತಿಯಲ್ಲಿ. ಸೊ ಹಾಗಾಗಿ ಆತ್ಮವಿಶ್ವಾಸ ಅನ್ನುವಂಥದ್ದು ಇದು ಎಲ್ಲೋ ಕಾಪಿ ಮಾಡಿ ಬರುವಂಥದ್ದು ಅಥವಾ ಏನೋ ದುಡ್ಡು ಕೊಟ್ಟು ಕೊಂಡ್ಕೊಂಡು ಬರುವಂಥದ್ದು ಅಲ್ಲ. ಹಾಗಾಗಿ ಒಳಗಿನಿಂದ ಬರುವಂತಹ ಇದಿದೆಯಲ್ಲ, ಇದು ಪ್ರೈಸ್ಲೆಸ್ ಅಂತ ಹೇಳ್ತೇನೆ ನಾನು. ಯಾವ ದುಡ್ಡು ಕೊಟ್ರು, ನೀವು ಯಾವ ಕ್ಲಾಸಲ್ಲಿ ಅಟೆಂಡ್ ಮಾಡಿದ್ರು, ಏನ್ ಮಾಡಿದ್ರು, ನಿಮ್ಮೊಳಗಿನ ಆತ್ಮವಿಶ್ವಾಸ ಜಾಸ್ತಿ ಆದಾಗ ನೀವಿಲ್ಲಿ ಗೆಲ್ತೀರಾ. ಸೊ ಗೆಟಿಂಗ್ ಸ್ಟಾರ್ಟೆಡ್, ಹೇಗೆ ಇದನ್ನ ಸ್ಟಾರ್ಟ್ ಮಾಡೋದು ನೋಡಿ. ಜಾಯಿನ್ ಮಾಡ್ತಾರೆ, ಮುಂದಿಂದ ಹೇಳ್ಕೊಡೋದಿಲ್ಲ, ಆತರ ಎಲ್ಲ ಆಗ್ಬಾರ್ದು. ಹೇಗೆ ಸ್ಟಾರ್ಟ್ ಮಾಡೋದು? ಯೂಸ್ ದ ಪ್ರಾಡಕ್ಟ್ಸ್. ಈ ಬಿಸ್ನೆಸ್ ಅಮೇಝಿಂಗ್ ಬಿಸ್ನೆಸ್. ಈ ಬಿಸ್ನೆಸ್ ಸ್ಟಾರ್ಟ್ ಆಗೋದೇ ನಾವು ಪ್ರಾಡಕ್ಟ್ ನ ಯೂಸ್ ಮಾಡೋದ್ರಿಂದನೇ ನಾವು ಸ್ಟಾರ್ಟ್ ಮಾಡುವಂತದ್ದು. ಹಾಗಾಗಿ ಫಸ್ಟ್ ಯೂಸ್ ದ ಪ್ರಾಡಕ್ಟ್ಸ್. ಯಾವ ಬೇರೆ ಎಲ್ಲ ಬಿಸ್ನೆಸ್ ಅಲ್ಲಿ ಏನ್ ಮಾಡ್ತಾರೆ, ಹಣ ಹಾಕಿ ಆ ಇನ್ವೆಸ್ಟ್ಮೆಂಟ್ ಮಾಡಿ ಅದು ಮಾಡಿ. ಇಲ್ಲ, ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗೋದು ಹೇಗೆ, ಫಸ್ಟ್ ಯೂಸ್ ದ ಪ್ರಾಡಕ್ಟ್ಸ್. ನೀವು ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕು.
ಆಮೇಲೆ ಶೇರ್ ದ ಪ್ರಾಡಕ್ಟ್ಸ್ ಅಂತ ಹೇಳ್ಬಿಟ್ಟು ಆಮೇಲೆ ನೀವು ಆ ಅನುಭವವನ್ನ ಶೇರ್ ಮಾಡಿ. ಯಾರೋ ಹೇಳಿದ್ದು ಕೇಳಿದ್ದು ಎಲ್ಲ ಮಾಡ್ಬೇಡಿ. ನಿಮ್ಮ ಅನುಭವ ಏನು ಪ್ರಾಡಕ್ಟ್ ನೊಂದಿಗೆ ನಿಮ್ಗೆ ಏನ್ ಅನಿಸ್ತು ಆಫ್ಟರ್ ಯೂಸಿಂಗ್ DXN ಪ್ರಾಡಕ್ಟ್ಸ್ ಅಂತ ಹೇಳ್ಬಿಟ್ಟು, ಅದ್ರ ನಂತರ ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಬಿಲ್ಡ್ ದ ನೆಟ್ವರ್ಕ್. ಸೊ ಸಿಂಪಲ್ ಆಗಿ ಈಸಿ ಆಗಿ ನಮ್ಗೆ ಸ್ಟಾರ್ಟ್ ಆಗ್ಬೇಕು. ಯೂಸ್ ಮಾಡಿ ಪ್ರಾಡಕ್ಟ್ ನ ಅಂತೇಳಿ. ಕೆಲವೊಬ್ರು ಬರ್ತಾರೆ ಬಿಸ್ನೆಸ್ ಅಂತೇಳಿ ಅವರು ಪ್ರಾಡಕ್ಟ್ ನ ಯೂಸೇ ಮಾಡಲ್ಲ. ಆದ್ರೆ ನಮ್ಮ ಸಿಸ್ಟಮ್ ಏನಿದೆ, ನಮ್ಮ ಪ್ಯಾಟರ್ನ್ ಆಫ್ ಬಿಸ್ನೆಸ್ ಅಲ್ಲಿ ಫಸ್ಟ್ ಪ್ರಾಡಕ್ಟ್ ನ ಅವ್ರು ಯೂಸ್ ಮಾಡ್ಲೇಬೇಕು. ಯೂಸ್ ಮಾಡಿದ ನಂತರವೇ ಅವ್ರಿಗೇನು ಬೇರೆಯವ್ರಿಗೆ ಹೇಳುವ ಒಂದು ಇದು ಏನು ರೈಟ್ಸ್ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅವರು ತಮ್ಮ ಅನುಭವ ಏನಿದೆ ಅದನ್ನೇ ಹೇಳಿದ್ರೆ ಸಾಕು. ಆ ರೀತಿಯಾಗಿ ಶೇರ್ ದ ಪ್ರಾಡಕ್ಟ್ಸ್ ಅಂಡ್ ನೆಕ್ಸ್ಟ್ ಬಿಲ್ಡ್ ದ ನೆಟ್ವರ್ಕ್ ಅಂತ ಹೇಳ್ತಾರೆ. ಯೂಸ್ ದ ಪ್ರಾಡಕ್ಟ್ಸ್. ಏನಪ್ಪಾ ಯೂಸ್, ಪ್ರಾಡಕ್ಟ್ ನ ಯೂಸ್ ಮಾಡ್ತಾರೆ, ಮಾಡಿ ಲರ್ನ್ ದೇರ್ ಎಫೆಕ್ಟಿವ್ ಯೂಸ್. ಅದ್ರ ಏನು ಪರಿಣಾಮ, ಎಫೆಕ್ಟಿವ್ ಪರಿಣಾಮಕಾರಿಯಾದ ಉಪಯೋಗಗಳು ಏನು ಅಂತ ಹೇಳ್ಬಿಟ್ಟು, ನಮ್ಮ ಪ್ರಾಡಕ್ಟ್ ಎಲ್ಲ ಯೂನಿಕ್ ಅಂಡ್ ಎಕ್ಸ್ಟ್ರಾಆರ್ಡಿನರಿ, ಎಲ್ಲರಿಗೂ ಗೊತ್ತಿರ್ಲಿ. ಕರೆಕ್ಟ್ ಆಗಿ ನಾವು ಯೂಸ್ ಮಾಡಿದಾಗ, ಕರೆಕ್ಟ್ ಆಗಿ ನಾವು ಗೈಡ್ ಮಾಡಿದಾಗ ದರ್ ಇಸ್ ಅ ವಂಡರ್ಫುಲ್ ರಿಸಲ್ಟ್ ಇದೆ ಅದರಲ್ಲಿ. ಹಾಗಾಗಿ ಸೊ ಶೇರ್ ಮಾಡಿದ್ರಾ ಸರ್? ಓಕೆ. ಡಿಸ್ಕವರ್ ದೇರ್ ಇನೋವೇಟಿವ್ ಯೂಸ್. ಅದನ್ನ ಇನ್ನೂ ನಾವು ಎಲ್ಲ ನೋಡಿ, ನಮ್ದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳು, ಆಮೇಲೆ ತುಂಬಾ ಒಂದು ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ಗಳು, ಅವನ್ನ ಹೇಗೆ ನಾವು ಇನೋವೇಟಿವ್ ಆಗಿ ನಮ್ಮಲ್ಲಿ ನಾವು ಇನೋವೇಟಿವ್ ಅಂದ್ರೆ ನಾವೇ ಒಂದು ಇನ್ವೆನ್ಷನ್ ಮಾಡ್ಬಿಟ್ಟು ಕೂಡ ಜನರಿಗೆ ಅದ್ರ ಬಗ್ಗೆ ನಾವು ಹೇಳಬಹುದು. ಈ ರೀತಿಯಾಗಿ ಪರಿಣಾಮಕಾರಿಯಾಗಿ ಯೂಸ್ ಮಾಡಿ ನೀವು ಅಂತ ಹೇಳ್ಬಿಟ್ಟು. ಈಗ ಸ್ಪಿರ್ಲಿನಾ ಇದೆ, ಇಂಟೇಕ್ ಮಾಡ್ತೀವಿ, ಅದನ್ನ ನಾವೇನ್ ಮಾಡ್ಬೋದು, ಸ್ಕಿನ್ನಿಗೂ ಕೂಡ ಫೇಸ್ ಪ್ಯಾಕ್ ತರ ನಾವು ಅಪ್ಲೈ ಮಾಡ್ಬೋದು. ಮಸಾಜ್ ಆಯಿಲ್ ಇದೆ, ಎಷ್ಟು ಜನರಿಗೆ ಗೊತ್ತಿದೆ ಮಸಾಜ್ ಆಯಿಲ್ ಒಂದೇ ಇತ್ತು ಮುಂಚೆ. ನಾವು ಅದನ್ನ ತಲೆಗೂ ಕೂಡ ಹಾಕ್ಬಹುದು, ಮುಖಕ್ಕೆ ಹಾಕ್ಬಹುದು, ನೀವು ಫುಲ್ ಬಾಡಿಗೆಲ್ಲ ಮಸಾಜ್ ಮಾಡಿ ನೀವು ಸ್ನಾನ ಮಾಡ್ಬೋದು. ತುಂಬಾ ರಿಲ್ಯಾಕ್ಸೇಷನ್ ಇದೆ ಅದರಲ್ಲಿ. ಆ ರೀತಿಯಾಗಿ ನಾವು ಪ್ರತಿಯೊಂದು ಪ್ರಾಡಕ್ಟ್ ಅನ್ನು ಕೂಡ ತುಂಬಾ ಇನೋವೇಟಿವ್ ಯೂಸ್ ಅಲ್ಲಿ ನಮ್ಮ RG ಮತ್ತೆ GL ಸ್ಪಿರ್ಲಿನಾ ಎಲ್ಲ ಹಾಕಿನೂ ಕೂಡ ಫೇಸ್ ಪ್ಯಾಕ್ ಮಾಡ್ಬೋದು. ಫೇಸ್ಗೆ ತುಂಬಾ ಸ್ಕಿನ್ ಟೈಟನ್ ಆಗುತ್ತೆ. ಬಹಳ ಒಳ್ಳೆಯ ಒಂದು ರಿಸಲ್ಟ್ ಇದೆ. ಎಕ್ಸ್ಪೀರಿಯನ್ಸ್ ದ ಬೆನಿಫಿಟ್ಸ್. ಸೊ ಹಾಗಾಗಿ ಅದರ ಅನುಭವಗಳು ಏನು ಅಂತ ನೀವು ಕೂಡ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಅನುಭವಗಳನ್ನ ನಾವು ಬೆನಿಫಿಟ್ಸ್ ಅನ್ನ ನಾವು ಅನುಭವಿಸಬೇಕು. ಯಾಕೆ ಅಂತ ಹೇಳಿದ್ರೆ, ಯಾವುದೇ ತರ ಅಡ್ವರ್ಟೈಸ್ಮೆಂಟ್ ಯಾರೋ ಯೂಸ್ ಮಾಡಿದ್ದು ಅದೆಲ್ಲ ಬೇಡ, ಅದೆಲ್ಲ ಬರೋದು ಇಲ್ಲ. ನಮ್ದು ಅಡ್ವರ್ಟೈಸ್ಮೆಂಟ್ ಎಲ್ಲ ಇಲ್ವೇ ಇಲ್ಲ. ಏನು ನಿಮ್ಮ ಅನುಭವ ಆಗಿದೆ ನಿಮ್ಮ ಪ್ರಾಡಕ್ಟ್ ನೊಂದಿಗೆ, ಅದನ್ನ ನಾವು ಹಾರ್ಟಿಲಿ ಶೇರ್ ಮಾಡಿದ್ರೆ ನಮ್ಗೆ ಬೇಕಾದಷ್ಟು ಜನ ಕನ್ಸ್ಯೂಮರ್ಸ್ ಸಿಗ್ತಾರೆ. ಯೂಸ್ ದ ಪ್ರಾಡಕ್ಟ್ಸ್. ಯೂಸ್ ದ ಪ್ರಾಡಕ್ಟ್. ಸೀಡ್ ಸ್ಟಾಕ್ ಪ್ಲಾನ್, ಇದನ್ನ ಎಲ್ಲರೂ ಕೂಡ ಯಾರಿಗೆಲ್ಲ ಸೀರಿಯಸ್ ಆಗಿ ನಾನು ಈ ಬಿಸ್ನೆಸ್ ಅಲ್ಲಿ ಇದ್ದೇನೆ, ನಾನು ಸೀರಿಯಸ್ಲಿ ನಾನು ಏನೋ ಒಂದು ಅಚೀವ್ಮೆಂಟ್ ಮಾಡ್ತೀನಿ ಅಂದವ್ರಿಗೆಲ್ಲ ಏನು ಅಂತ ಹೇಳಿದ್ರೆ, ನೀವು ಸ್ಟಾಕ್ ಅನ್ನ ಇಡ್ಲೇಬೇಕು. ನಿಮ್ಮ ಅಂಗಡಿ DXN ಅಂಗಡಿ ಇದೆ, ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಸ್ಟಾಕೇ ಇಲ್ಲ. ಜನರ ಹತ್ರ ಬಾಯಲ್ಲಿ ಹೇಳ್ಬಿಟ್ಟು ಆರ್ಡರ್ ತಗೊಳ್ತೀರಾ. ಬಹಳಷ್ಟು ಜನರನ್ನ ನೋಡಿದ್ದೇನೆ, ಸುಮ್ನೆ ಬಾಯಲ್ಲಿ ಹೇಳುದು ಪರಿಣಾಮಕಾರಿ ಆಗೋದೇ ಇಲ್ಲ. ನಾವು ಹೇಳ್ತೇವೆ, ಯಾಕೆ ಅಂತ ಗೊತ್ತಿಲ್ಲ. ಎಲ್ಲಾ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಎಲ್ಲೆಲ್ಲೋ ಖರ್ಚು ಮಾಡ್ತಾ ಇರ್ತಾರೆ. ಆದ್ರೆ ನಾನು ಇದೊಂದು ಬಿಸ್ನೆಸ್ ಅಲ್ಲಿ ಇದ್ದೇನೆ, ನನ್ನ ಹತ್ರ ಸ್ಟಾಕ್ ಇರ್ಬೇಕು ಅನ್ನೋ ಅರಿವು ಬಹಳಷ್ಟು ಜನರಿಗೆ ಇಲ್ಲ. ಯಾಕೆ ಅಂತ ಗೊತ್ತಾಗೋದಿಲ್ಲ. ಭಯ ಆಗ್ತದೆ, ಅಯ್ಯೋ ಈ ಸ್ಟಾಕ್ ಇಟ್ಕೊಂಡ್ಬಿಟ್ರೆ ನೀವು ಸ್ಟಾಕ್ ಇಟ್ಕೊಂಡಾಗ್ಲೇ ನೀವು ಮೂವ್ ಮಾಡೋದು. ಆ ಸ್ಟಾಕ್ ನಿಮ್ಮ ಹತ್ರ ಇದ್ದಾಗ್ಲೇ ನಿಮ್ಗೆ ಕಸ್ಟಮರ್ಸ್ ಸಿಗೋದು. ಅದನ್ನ ನೋಡ್ತಾರೆ, ನೀವು ಹೇಳ್ತೀರಾ, ಅವ್ರ ಕೈಯಲ್ಲಿ ಕೊಡ್ತೀರಾ. ಸೊ ಇದು ಯಾಕೆ ಗೊತ್ತಾಗೋದಿಲ್ಲ? ಇಲ್ಲ, ಬಾಯಲ್ಲಿ ಹೇಳ್ತಾರೆ ಅದು ತುಂಬಾ ಚೆನ್ನಾಗಿದೆ, ಇದು ತುಂಬಾ ಚೆನ್ನಾಗಿದೆ. ಆಮೇಲೆ ನಮ್ಗೆ ಕಾಲ್ ಮಾಡಿ ಸ್ಟಾಕಿಸ್ಟ್ಗಳಿಗೆ ಅರ್ಜೆನ್ಸಿ ಕ್ರಿಯೇಟ್ ಮಾಡಿ ಬೇಕು ನಮ್ಗೆ ಇವಾಗ್ಲೇ ಅಂತ. ಎಲ್ಲಾದ್ರೂ ಸ್ಟಾಕಿಸ್ಟ್ ಎಲ್ಲೋ ಔಟ್ ಆಫ್ ಸ್ಟೇಷನ್ ಇದ್ರು, ಅಥವಾ ಯಾವ್ದೋ ಮೀಟಿಂಗ್ ಅಲ್ಲಿ ಇದ್ರು, ಅಥವಾ ಏನೋ ಪ್ರಾಬ್ಲಮ್ ಇದ್ರೆ ಆ ಟೈಮಿಗೆ ಸಿಗೋದೇ ಇಲ್ಲ. ಸೊ ಹಾಗಾಗಿ ಸೀಡ್ ಸ್ಟಾಕ್ ಅನ್ನುವಂಥದ್ದು ನಮ್ಮ ಹತ್ರ ಇರ್ಲೇಬೇಕು. ಆ ಸ್ಟಾಕ್ ಇದ್ದಾಗ ಮಾತ್ರ ಮೈ ಹೋಮ್ ಮೈ ಶಾಪ್ ನೋಡಿ, ತುಂಬಾ ಒಳ್ಳೆಯ ಒಂದು ಕಾನ್ಸೆಪ್ಟ್ ನಮ್ದು. ಅದ್ರನ್ನ ನಾವು ಆ ಸೀಡ್ ಸ್ಟಾಕ್ ಪ್ಲಾನ್ ಅಲ್ಲಿ ಮೈ ಹೋಮ್ ಮೈ ಶಾಪ್, ನನ್ನ ಹತ್ರ ಇಷ್ಟೆಲ್ಲ ಪ್ರಾಡಕ್ಟ್ ಇರ್ಬೇಕು, ಅದನ್ನ ನೋಡಿದಾಗ ನಿಮ್ಗೆ ಏನಾಗ್ಬೇಕು, ಇವತ್ ನಾನು ಯಾರಿಗಾದ್ರೂ ಹೇಳ್ಬೇಕು, ಇದನ್ನ ಮೂವ್ ಮಾಡ್ಬೇಕು, ಆ ತರ ಬರ್ಬೇಕು. ಆ ಜವಾಬ್ದಾರಿನೇ ತಗೊಳ್ಳಿಕ್ಕೆ ನಾವು ರೆಡಿ ಇಲ್ಲ. ನಮ್ಗೆ ಭಯ, ಅಷ್ಟು ದುಡ್ಡು ಹಾಕಿ ತಗೊಂಡಿದೀನಿ, ಅದೆಲ್ಲ ಹಾಳಾಗ್ಬಿಟ್ರೆ, ಇದು ಹೋಗ್ಲಿಲ್ಲ ಅಂದ್ರೆ. ಅದನ್ನ ಹೋಗಿಸ್ಬೇಕು ಅಂತ ಬಂದಾಗ ನೋಡಿ ನೀವು ರೆಡಿ ಆಗ್ತೀರಾ. ಏನ್ ಹೇಳ್ಬೇಕು ಇದ್ರ ಬಗ್ಗೆ, ಹೇಗೆ ಹೇಳ್ಬೇಕು, ಎಫೆಕ್ಟಿವ್ ಆಗಿ ಹೇಗೆ ಹೇಳ್ಬೇಕು, ಇದೆಲ್ಲ ಸ್ಟಾರ್ಟ್ ಆಗ್ತದೆ. ಸೊ ಅವಾಗ ನೀವು ಇದರ ಒಳಗಡೆ ಬಂದ್ರಿ, ಸೀರಿಯಸ್ ಆದ್ರಿ ಅಂತ ಲೆಕ್ಕ. ಸೊ ಹಾಗಾಗ್ಬಿಟ್ಟು ಹ್ಯಾವ್ ಎ ಡಿಸ್ಪ್ಲೇ ಕಾರ್ನರ್ ಇನ್ ಯುವರ್ ಹೋಮ್. ಇದನ್ನ ತುಂಬಾ ಸರಿ ಕಂಪನಿಯವರು ಅದನ್ನೇ ಮೈ ಹೋಮ್ ಮೈ ಶಾಪ್ ಅಂತ ಹೇಳೋದು. ಒಂದು ಡಿಸ್ಪ್ಲೇ ಕಾರ್ನರ್ ನಲ್ಲಿ ಇಷ್ಟೆಲ್ಲ ಪ್ರಾಡಕ್ಟ್ ನ ಇಟ್ಬಿಡಿ ನೀವು.
ಏನಿಲ್ಲ ಅಂದ್ರೆ ಡೈಲಿ ಯೂಸ್ ಮಾಡುವಂತದ್ದು ಪೇಸ್ಟ್, ಸೋಪು, ಆಮೇಲಿಂದ ನಮ್ದು ಈ ಮಸಾಜ್ ಆಯಿಲು, ಸ್ಪಿರುಲಿನ ಎಲ್ಲ ಒಂದೊಂದು 5 ಇದು ಪೇಸ್ಟ್, ಒಂದು 5 ಸೋಪಲ್ಲಿ 2 ವೆರೈಟಿ 3 ವೆರೈಟಿ ಬಂದಿದೆ. ಅದನ್ನ ಎಲ್ಲ ಇಟ್ಬಿಟ್ರೆ ಸಾಕು. ನೀವು ನೋಡಿ ಅದು ಎಫೆಕ್ಟ್ ತುಂಬಾನೇ ಇದಿದೆ. ನಾನು ಕೂಡ ಅದನ್ನ ಪ್ರಯತ್ನ ಮಾಡಿ ನೋಡಿ ಆಗಿದೆ. ಎಲ್ಲ ನಮ್ಮ ಹತ್ರ ಪ್ರಾಡಕ್ಟ್ ಇದ್ದಾಗ, ನಾವೀಗ ಪ್ರಾಡಕ್ಟ್ ಇಲ್ದೇನೆ ಹೊರಗಡೆ ಹೋಗೋದೇ ಇಲ್ಲ. ಯಾವಾಗ್ಲೂ ಕೂಡ ವ್ಯಾನಿಟಿ ಬ್ಯಾಗ್ ಅಲ್ಲೂ ಕೂಡ ನಮ್ದೊಂದು ಪೇಸ್ಟ್, ಸೋಪು ನಮ್ಮ ಗಾಡಿ ಡಿಕ್ಕಿಯಲ್ಲಿ ಎಲ್ಲ ಇಟ್ಕೊಂಡೇ ಇರ್ತೀವಿ. ಯಾರೋ ಒಂದ್ ಕೇಳ್ತಾರೆ, ತಕ್ಷಣ ಕೊಟ್ಬಿಟ್ರೆ ಆಯ್ತು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅದು ವರ್ಕ್ ಆಗ್ತದೆ. ಯಾವಾಗ್ಲೂ ಕೂಡ ಪ್ರಾಡಕ್ಟ್ ನ ಜೊತೆಗೆ ನಾವಿರ್ಬೇಕು. ಶೇರ್ ದ ಪ್ರಾಡಕ್ಟ್ಸ್. ಯಾರಿಗೆಲ್ಲ ಈ ಪ್ರಾಡಕ್ಟ್ ನ ಹೇಳ್ಬೋದು, ಟು ಹೂಮ್, ಯಾರನ್ನ ಪ್ರಾಸ್ಪೆಕ್ಟ್ ಮಾಡೋದಪ್ಪ, ಯಾರಿಗ್ ಹೇಳಿ ನಾನೀಗ DXN ಜಾಯಿನ್ ಆಗ್ಬಿಟ್ಟೆ, ಏನ್ ಮಾಡ್ಬೇಕು ನೆಕ್ಸ್ಟ್ ಅಂತ ಹೇಳ್ಬಿಟ್ಟು. ಸೊ ಅಫಿನಿಟಿ ಅಂಡ್ ಪ್ರಾಕ್ಸಿಮಿಟಿ ಅಂತ ಹೇಳ್ತೀವಿ. ಪ್ರಾಕ್ಸಿಮಿಟಿ ಅಂತ ಹೇಳಿದ್ರೆ ನಿಮ್ಮ ಹತ್ರದಲ್ಲಿ ಇರ್ತಾರೆ. ಡೈಲಿ ನೀವೇನೋ ಬಿಸ್ನೆಸ್ ಮಾಡ್ತಿದ್ದೀರಾ ಅಥವಾ ನೀವೇನೋ ಜಾಬ್ ಮಾಡ್ತಾ ಇದ್ದೀರಾ, ಡೈಲಿ ಯು ಆರ್ ಮೀಟಿಂಗ್ ಸೋ ಮೆನಿ ಪೀಪಲ್. ಆ ಪ್ರಾಕ್ಸಿಮಿಟಿ. ಅಫಿನಿಟಿ ಅಂತ ಹೇಳಿದ್ರೆ ಎಲ್ಲ ನೀವು ಆರ್ ಗುಡ್ ಫ್ರೆಂಡ್ಸ್, ಎಲ್ಲೋ ದೂರದಲ್ಲಿ ಇದ್ದಾರೆ ಅವರು. ಆ ರೀತಿಯಲ್ಲಿ ಅವ್ರನ್ನೆಲ್ಲ, ಅದಕ್ಕೆ ಲೀಸ್ಟ್ ಅಂತ ಹೇಳ್ತೀವಿ, ಆ ಲೀಸ್ಟ್ ಅಲ್ಲಿ ಇವರೆಲ್ಲ ಬರ್ತಾರೆ. ಸೊ ಹಾಗಾಗಿ ನೀವು ಯಾರಿಗೆ ಇದನ್ನ ಶೇರ್ ಮಾಡಬೇಕು, ಶೇರ್ ದ ಪ್ರಾಡಕ್ಟ್ಸ್. ಹೌ ಟು ಶೇರ್ ಅಂತ ಹೇಳಿದ್ರೆ, ಯಾವ ರೀತಿ ಶೇರ್ ಮಾಡ್ಲಿ, ನನಗೆ ಗೊತ್ತಿಲ್ಲ. ಇದನ್ನ ಮ್ಯಾನರ್ಸ್ ಇದೆ, ಟೆಕ್ನಿಕ್ ಇದೆ. ಪ್ರಾಡಕ್ಟ್ ಒಳ್ಳೇದು, ಕಂಪನಿ ಒಳ್ಳೇದು, ನಮ್ಮ ಲೀಡರ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ, ನನಗೆ ಏನೆಲ್ಲ ಗೊತ್ತು ಅಂತ ಹೇಳ್ಬಿಟ್ಟು ನೀವು ಏನೋ ಒಂದು ರ್ಯಾಂಡಮ್ ಆಗಿ ಹೋಗಿ ಅಲ್ಲಿ ಹೇಳ್ತೇನೆ ಇಲ್ಲಿ ಹೇಳ್ತೇನೆ ಅಂತ ಹೇಳಿದ್ರೆ ಜನ ಅದನ್ನ ಅಷ್ಟು ಈಸಿಲಿ ಎಕ್ಸೆಪ್ಟ್ ಮಾಡಲ್ಲ. ಈಗ ಅದನ್ನೇ ನೋಡಿ, ಆ ವಿಡಿಯೋದಲ್ಲಿ ಹೇಳಿದ್ರು ಏನೆಲ್ಲ ಬಂತು ಮಾರ್ಕೆಟ್ ನಲ್ಲಿ, ಈಸಿಯಾಗಿ ಒಪ್ಕೊಂಡಿದಾರ. ಈವನ್ ಬ್ಯಾಂಕ್ ಅನ್ನು ಕೂಡ ಜನ ರಿಜೆಕ್ಟ್ ಮಾಡಿದ್ರು. ಆಮೇಲೆ ನಿಮ್ದು ಇದು LPG ಗ್ಯಾಸ್ ಬಂದಾಗ್ಲೂ ಕೂಡ, ಸಿಲಿಂಡರ್ಸ್ ಬಂದಾಗ್ಲೂ ಕೂಡ ಜನ ಅದೇ ತರ ಮಾಡಿದ್ರು. ಆದ್ರೆ ಇವತ್ತು ಅದು ಯಾವ್ದನ್ನು ಬಿಟ್ಟಿರ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಅದೇ ರೀತಿ DXN ಪ್ರಾಡಕ್ಟ್ಸ್ ಇಲ್ಲದೇನೆ ಆಗೋದೇ ಇಲ್ಲ ಅಂತ ಜನಗಳು ಇದ್ದಾರೆ. ಯಾವಾಗ ಅಂತ ಹೇಳಿದ್ರೆ ಅಲ್ಲಿ ಒಂದು ಮ್ಯಾನರ್ ಬೇಕು, ಅಲ್ಲಿ ಒಂದು ಏನು ಅದನ್ನ ಇಂಟ್ರೊಡಕ್ಷನ್ ಮಾಡುವಂತಹ ತಂತ್ರಗಾರಿಕೆ, ಒಂದು ಟೆಕ್ನಿಕ್ ನಮ್ಗೆ ಗೊತ್ತಿರ್ಬೇಕು. ಟೆಕ್ನಿಕ್ ಅಂತ ಹೇಳಿದಾಗ ಎಲ್ಲಾ ಕಡೆನೂ ಟೆಕ್ನಿಕ್ ಅಪ್ಲೈ ಆಗ್ತದೆ. ಈವನ್ DXN ನಲ್ಲೂ ಕೂಡ ಆ ಟೆಕ್ನಿಕ್ ನಮ್ಗೆ ಗೊತ್ತಿರ್ಬೇಕು. ಯಾವ ರೀತಿಯಾಗಿ ನೋಡಿ, ಯಾರಿಗೆ ಒಂದು ಎಮೋಷನಲ್ ಅಪ್ರೋಚ್ ಅಂತ ಹೇಳಿದ್ರು, ಎಮೋಷನಲ್ ಅಂಡ್ ರ್ಯಾಷನಲ್ ಅಪ್ರೋಚ್ ಅಂತ. ಯಾರಿಗೂ ನಿಮ್ಗೆ ಯಾರ್ದೋ ಫೋನ್ ನಂಬರ್ ಸಿಗುತ್ತೆ, ಅವರಿಗೆ ನಿಮ್ಮ ಈಸಿಯಾಗಿ ನಿಮ್ಗೆ ನಿಮ್ ಜೊತೆಗೆ ದಿನ ಕೆಲಸ ಮಾಡೋರು, ನಿಮ್ಮ ಅಕ್ಕಪಕ್ಕ ಇರೋರು, ನಿಮ್ ನೇಬರ್ಸ್ಗೋ ಇಟ್ಸ್ ಓಕೆ. ಆದ್ರೆ ಯಾರಿಗೋ ಒಂದು ಸ್ಟ್ರೇಂಜರ್ ಇರ್ಬೋದು, ಅಥವಾ ನಿಮ್ಮ ಅವರ ಇದು ಅಷ್ಟೊಂದು ಇದಿಲ್ಲ, ಗಾಢವಾದ ಫ್ರೆಂಡ್ಶಿಪ್ ಇಲ್ಲ ಅಂದಾಗ ನಾವಲ್ಲಿ ಸಿಸ್ಟಮೆಟಿಕ್ ಆಗಿ ಈ ಪ್ರಾಡಕ್ಟ್ ನ ನಾವ್ ಏನ್ ಮಾಡ್ಬೇಕಾಗತ್ತೆ, ಇಂಟ್ರೊಡಕ್ಷನ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಎಮೋಷನಲ್ ಅಪ್ರೋಚ್ ಅಂತ ಹೇಳಿದ್ರು. ಎಮೋಷನಲ್ ಅಪ್ರೋಚ್ ಅಂತ ಹೇಳಿದ್ರೆ, ನೀವು ಅವರಿಗೆ ಒಂದು ಅಪಾಯಿಂಟ್ಮೆಂಟ್ ತಗೊಂಡು, ನಾನೊಂದು ½ ಬರ್ತೀನಿ, ನಾನು ಈ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ ಜನರಿಗೆ, ಹೇಗೆ ನೀವು ಡಾಕ್ಟರ್ ಇಂದ ಮೆಡಿಸಿನ್ ಫ್ರೀ, ಡಿಸೀಸ್ ಫ್ರೀ ಲೈಫನ್ನ ಲೀಡ್ ಮಾಡ್ಬೋದು ಅನ್ನೋ ಬಗ್ಗೆ ಒಂದು ½ ಮಾತಾಡ್ತೇನೆ. ನೀವು ಮನೆಗೆ ಹೋಗ್ತೀರಾ, ಅಲ್ಲಿ ನೀವು ಯಾರೋ ಅವರ ಸೀನಿಯರ್ ಸಿಟಿಸನ್ಸ್, ಅವ್ರ ಪೇರೆಂಟ್ಸ್ ಇರ್ತಾರೆ, ಮಕ್ಳಿರ್ತಾರೆ, ನಮ್ಮ ಈ ಕೋಕೋಸಿ ಇದನ್ನೆಲ್ಲ ನೀವು ಎಮೋಷನಲಿ ಅವರಿಗೆ ಟಚ್ ಆಗೋ ಹಾಗೆ, ಹೇಗೆ ಇದನ್ನ ಉಪಯೋಗಿಸ್ಬಿಟ್ಟು ಅದರ ಬೆನಿಫಿಟ್ಸ್ ಇಂದ ಹೇಗೆ ಆರಾಮಾಗಿರ್ಬೋದು ಅಂತ, ಅದು ಒಂದು ಮ್ಯಾನರ್ ನಲ್ಲಿ ನೀವು ನಮ್ಮ ಪ್ರಾಡಕ್ಟ್ ನ ಪ್ರಮೋಟ್ ಮಾಡ್ಬೋದು. ಅದರ ಜೊತೆಗೆ ರ್ಯಾಷನಲ್ ಅಪ್ರೋಚ್. ಕೆಲವೊಬ್ರು ತುಂಬಾ ನಿಮ್ಗೆ ಏನಾಗ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಸ್ವಲ್ಪ ಎಲ್ಲ ಗೊತ್ತಿದೆ, ಬಿಸ್ನೆಸ್ ಗೊತ್ತಿದೆ, ಕ್ವಾಲಿಫೈಡ್ ಇದ್ದಾರೆ ಅಂದಾಗ ರ್ಯಾಷನಲ್ ಅಪ್ರೋಚ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಡೈರೆಕ್ಟ್ಲಿ ಅವ್ರು ಕೇಳ್ತಾರೆ, ಏನಿದು, ಎಲ್ಲಿಂದ ರೆಡಿಯಾಗಿ ಬರ್ತಾ ಇದೆ ನಿಮ್ ರಾ ಮೆಟೀರಿಯಲ್. ನಮ್ಗೆ ಎಷ್ಟೋ ಜನ ಕೇಳ್ತಾರೆ, ರಾ ಮೆಟೀರಿಯಲ್ ಎಲ್ಲಿಂದ ಬರುತ್ತೆ ಮೇಡಮ್, ಇದು ಫಾರಿನ್ ಪ್ರಾಡಕ್ಟಾ, ಇದು ಯಾವ ರೀತಿ, ಎಲ್ಲೆಲ್ಲಿ ಇದೆ, ನಿಮ್ ಇಂಡಿಯಾದಲ್ಲಿ ಇದೆಯಾ? ಆವಾಗ ನಾವ್ ಹೇಳ್ಬೇಕು, ವೆಬ್ಸೈಟ್ಸ್ ಇದೆ ನಮ್ದೆಲ್ಲ ಯೂಟ್ಯೂಬ್, ನಮ್ದು ಏನೇನಿದೆ ಎಲ್ಲವನ್ನೂ ಕೂಡ ನಾವು ಅವರಿಗೆ ರ್ಯಾಷನಲ್ ಆಗಿ ಅಂದ್ರೆ ಒಂದು ಸಿಸ್ಟಮೆಟಿಕ್ ವೇನಲ್ಲಿ ನಮ್ಮ ರಿಸರ್ಚಸ್ ನಡೆದಿದ್ದು ಎಲ್ಲವನ್ನೂ ಕೂಡ ನಾವು ರ್ಯಾಷನಲ್ ಅಪ್ರೋಚ್ ನಲ್ಲಿ ಮಾಡ್ಬೇಕು. ಹ್ಯಾಂಡ್ಲಿಂಗ್ ಆಬ್ಜೆಕ್ಷನ್ಸ್ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಆಬ್ಜೆಕ್ಷನ್ಸ್ ತುಂಬಾ ಬರುತ್ತೆ. ಆಬ್ಜೆಕ್ಷನ್ಸ್ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಯಾರು ಹೊಸಬ್ರು ಜಾಯಿನ್ ಆಗಿದಿರಲ್ಲ, ನಿಮ್ಗೆ ಆಬ್ಜೆಕ್ಷನ್ಸೇ. ಯಾವಾಗ ಎದುರಿಗಿನ ಪರ್ಸನ್ ನಿಮ್ಗೆ ಹೇಳ್ತಾ ಡೆಲಿವರ್ ಮಾಡ್ತಾ ಇರೋ ವರ್ಡ್ಸ್ ಯಾವ ತರ ಇದೆ, ಇದು ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇರೋದು. ಎದುರುಗಡೆ ಪರ್ಸನ್ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ಅದು ಯಾರು ಹೇಳಲ್ಲ. ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನೀವು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದು, ಇದೆಲ್ಲ ತುಂಬಾ ಮ್ಯಾಟರ್ ಆಗ್ತದೆ. ಅದನ್ನ ನೋಡ್ತಾ ಇರ್ತಾನೆ, ಎಷ್ಟರ ಮಟ್ಟಿಗೆ ನಾಲೆಜಬಲ್ ಇದ್ದಾರೆ ಇವರು, ಏನ್ ಮಾಡ್ತಾ ಇದ್ದಾರೆ, ಏನಪ್ಪಾ ಅದು ಹೋಗುತ್ತೆ ಇದು ಹೋಗುತ್ತೆ ಅಂತ ಏನೇನೋ ಹೇಳ್ತಾ ಇದ್ದಾರೆ,
ಹೆಂಗೆ ಇದೆಲ್ಲ ಅಂತ ಹೇಳ್ಬಿಟ್ಟು. ಯಾವಾಗ ನೀವು ಸ್ಟ್ರಾಂಗ್ ಆದ್ರಿ, ಯಾವಾಗ ನಿಮ್ ಒಳಗಡೆಯಿಂದ ಆ ಏನು ಕಾನ್ಫಿಡೆನ್ಸ್ ಲೆವೆಲ್ ಹೈ ಇದೆ, ಅವ್ರು ಕೇಳುವ ಕ್ವಶನ್ಸ್ ಗಳಿಗೆ ನೀವೆಲ್ಲ ಆನ್ಸರ್ ಮಾಡಬಲ್ರಿ ಅಂದಾಗ ಏನಾಗ್ತದೆ, ಆವಾಗ ಸ್ವಲ್ಪ ಎದುರಿಗಿನವರು ಕ್ವಶನ್ಸ್ ಈಗ ನಮ್ದು ಗ್ರೇಟ್ನೆಸ್ ಅಂತಲ್ಲ, ಇವಾಗ ಜನ ನಂಗೆ ಬಹಳ ಅಬ್ಜೆಕ್ಷನ್ಸ್ ಆಯ್ತು, ಕ್ವಶನ್ಸ್ ಆಯ್ತು ಕೇಳೋದು ಕಡಿಮೆ. ಅವರ ಎಲ್ಲಾ ಕ್ವಶನ್ಸಿಗೂ ನಾವು ಆನ್ಸರ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಆಬ್ಜೆಕ್ಷನ್ಸ್ ಹ್ಯಾಂಡ್ಲಿಂಗ್ ಅನ್ನೋದೇ ಬಹಳ ದೊಡ್ಡ ಸಬ್ಜೆಕ್ಟ್ ಇದ್ರಲ್ಲಿ. ಇದು ಬಂದ್ಬಿಡ್ತು ಅಂದ್ರೆ ನೀವು ಏನಾಗ್ತೀರಾ, ವಿನ್ ಆಗ್ತೀರಾ. ಜನ ಯಾವ ರೀತಿ ಅಬ್ಜೆಕ್ಷನ್ಸ್ ಮಾಡ್ತಾರೆ ಹೇಳಿಕ್ ಬರಲ್ಲ, ಅದು ಅವ್ರವ್ರ ಇದು. ಸೊ ಹಾಗಾಗಿ ಆ ಅಬ್ಜೆಕ್ಷನ್ಸ್ ನ ನಿಮ್ಮ ಹತ್ರ ಹ್ಯಾಂಡಲ್ ಮಾಡ್ಲಿಕ್ಕಾದ್ರೆ ನೀವು ಮಾಡ್ಬೇಕು. ಇಲ್ಲ ಅಂದ್ರೆ ನಿಮ್ಮ ಅಪ್ಲೈನ್ ಯಾರಿದ್ದಾರೆ ಅವ್ರ ಹತ್ರ ಕೇಳ್ಬೇಕು. ಈ ಬಿಗ್ ಮಿಸ್ಟೇಕ್ಸ್ ಇವರೆಲ್ಲ ಹೊಸದಾಗಿ ಜಾಯಿನ್ ಆದವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಅಬ್ಸರ್ವ್ ಮಾಡಿದ್ದೇನೆ, ಸ್ವಲ್ಪ ತಿಳ್ಕೊಂಡಿರ್ತಾರೆ, ಏನೇನೋ ಜಾಸ್ತಿ ಮಾತಾಡ್ಬಿಡ್ತಾರೆ. ಎಲ್ಲರೂ ಎದುರಿಗಿದ್ದವರು ತುಂಬಾ ಬುದ್ಧಿವಂತರಿದ್ರು ಅಂದ್ರೆ ಕೆಲವೊಂದು ಕ್ರಾಸ್ ಕ್ವಶನ್ ಮಾಡಿದಾಗ ಇವ್ರ ಹತ್ರ ಆನ್ಸರ್ಸ್ ಇರಲ್ಲ, ಫೇಲ್ ಆಗ್ಬಿಡ್ತಾರೆ ಅಲ್ಲಿ. ಸೊ ಅವಾಗ ಏನ್ ಮಾಡ್ಬೇಕು, ಅಪ್ಲೈನ್ಗೆ ಕಾಲ್ ಮಾಡ್ಬೇಕು, ಅಥವಾ ಜೊತೆಗಿದ್ದವ್ರಿಗೆ ಒಂದು ಅವಕಾಶ ಕೊಡ್ಬೇಕು. ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಕರೆಕ್ಟ್ ಆದ ಆನ್ಸರ್ಸು ಅಥವಾ ಕರೆಕ್ಟ್ ಆಗಿ ಅವ್ರಿಗೆ ಏನು ಕೇಳ್ತಾ ಇದಾರೆ ಅದು ಪಾಸ್ ಆಗ್ತದೆ. ಆವಾಗ ನಿಮ್ಗೇನು ನಿಮ್ಮ ಪರ್ಪಸ್ ಕೂಡ ಸರ್ವ್ ಆಗ್ತದಲ್ವಾ, ನಿಮ್ಗೆ ಅವ್ರು ಜಾಯಿನ್ ಆಗೋದು, ಪ್ರಾಡಕ್ಟ್ ತಗೊಳ್ಳೋದು ಎಲ್ಲ ಆಗ್ತದೆ. ಸೊ ಎಲ್ಲವನ್ನೂ ನಾವೇ ಹ್ಯಾಂಡಲ್ ಮಾಡ್ತೀವಿ ಅಂತಲ್ಲ, ನಿರಂತರವಾದ ಕಲಿಯುವಿಕೆ. ನಾವು ಕೂಡ ಬಹಳಷ್ಟು ಏನೋ ತುಂಬಾ ಪ್ರಾಬ್ಲಮ್ ಇದ್ದ ಜನಗಳು ಅಥವಾ ಏನೋ ಡಿಸೀಸು ಇದು ಎಲ್ಲ ಇದ್ದವ್ರಿಗೆ ನಾವು ಕೂಡ ಸರ್ ಹತ್ರ ಕೇಳಿನೇ ಹೇಳೋದು, ಅಥವಾ ಸರ್ ಜೊತೆಗೆ ಮಾತಾಡ್ಸೋದು, ನಂಬರ್ ಕೊಡೋದು, ಇದೆಲ್ಲ ಮಾಡಿದಾಗ ನೀವು ಕಲಿತಾ ಹೋಗ್ತೀರಾ, ಕಲಿಯುವಿಕೆ ಇದ್ರೊಳಗೆ. ಸೊ ಹಾಗಾಗ್ಬಿಟ್ಟು ಹ್ಯಾಂಡ್ಲಿಂಗ್ ಅಬ್ಜೆಕ್ಷನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಶೇರ್ ದ ಪ್ರಾಡಕ್ಟ್ ಲೈಫ್ ಲೈನ್ ಆಫ್ ಯುವರ್ ಬಿಸ್ನೆಸ್. ನಮ್ಮ ಈ ಬಿಸ್ನೆಸ್ ಅಲ್ಲಿ ಏನು ಲೈಫ್ ಲೈನು ಹೇಳ್ತಾ ಇದ್ದಾರೆ ನೋಡಿ. ಬಿಸ್ನೆಸ್ ಅಂತ ನಾವು ಬಂದಾಗ ನಮ್ಗಿಲ್ಲಿ ಕ್ವಾಲಿಟಿ ಕನ್ಸ್ಯೂಮರ್ಸ್, ನನಗೆ ಜಾಸ್ತಿ ಟಿವಿ ಬರ್ತಾ ಇಲ್ಲ, ನನ್ನ ಕನ್ಸ್ಯೂಮರ್ ಇಲ್ಲ, ಎಲ್ಲ ನಾವು ಹೇಳ್ತೇವೆ. ಇದು ಯಾವಾಗ ನೀವೊಂದು 50 ಕ್ವಾಲಿಟಿ ಕನ್ಸ್ಯೂಮರ್ಸ್ ಅಂತ ಹೇಳ್ತಾರೆ. ಸೊ ಈ 50 ಜನ ಕ್ವಾಲಿಟಿ ಕನ್ಸ್ಯೂಮರ್ಸ್ ಇದ್ರು ಅಂದ್ರೆ ನೀವು ಕಣ್ಣು ಮುಚ್ಚಿ 3,000, 5,000, 10,000, ಸರ್ ಹೇಳಿದ್ರಲ್ಲ 10,000 PV ಯನ್ನು ಕೂಡ ನೀವು ಮಾಡ್ಬೋದು. ಕ್ವಾಲಿಟಿ ಕನ್ಸ್ಯೂಮರ್ಸ್ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಪ್ರಾಡಕ್ಟ್ ನ ಮೇಲ್ನೋಟಕ್ಕೆ ಜನ ಕಾಸ್ಟ್ಲಿ ಅಂತ ಹೇಳ್ಬಿಡ್ತಾರೆ. ನೀವು ಒಂದು ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಯೂಮರ್ಸ್ ಹತ್ರ ಹೋದಾಗ ನೋಡಿ, ಅವರಿಗೆ ಇದರದ್ದು ಒಂದು ಏನು ನಮ್ಮ ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ಸ್, ಕೆಲವೊಂದೆಲ್ಲ ಪಾಯಿಂಟ್ಸ್ ಎಲ್ಲ ಪ್ರತಿಯೊಂದು ಪ್ರಾಡಕ್ಟಿಗೂ ಇದೆ. ಅದನ್ನ ನೀವು ಹೇಳಿದಾಗ ಇಲ್ಲ ಕೊಡಿ ಅಂತಾರೆ, ಅವ್ರೇನು ನೋಡೋದಿಲ್ಲ ಅಲ್ಲಿ. ಸೊ ಹಾಗಾಗಿ ಕ್ವಾಲಿಟಿ ಪ್ರಾಡಕ್ಟ್ಸ್, ಕ್ವಾಲಿಟಿ ಕನ್ಸ್ಯೂಮರ್ಸ್. ಅದಕ್ಕೋಸ್ಕರ ಎವ್ರಿ ಡೇ ನಾ ಎಲ್ಲರಿಗೂ ಹೇಳ್ತೀನಿ, ಅಫರ್ಮೇಶನ್ ಅನ್ನ ಕೊಡಿ, ನನ್ಗೆ ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಯೂಮರ್ಸ್ ಸಿಗ್ಲಿ, ನನ್ನ ಈ ಪ್ರಾಡಕ್ಟ್ ಎಲ್ಲ ಹೋಗ್ಲಿ ಅಂತ. ಖಂಡಿತ ಆಗತ್ತೆ, ಯಾಕೆಂದ್ರೆ ನಾನು ಅದೇ ತರ ಮಾಡಿದ್ದೇನೆ. ನನ್ನ ಹತ್ರ ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಯೂಮರ್ಸ್ ಇದ್ದಾರೆ, ನನಗೆ ಸರ್ಪ್ರೈಸ್ ಆಗ್ತದೆ, ಏನು ಕೇಳಲ್ಲ ಅವರು. ಅವ್ರು ಕೇಳೋದೇ ಸರ್ವಿಸ್, ಅವ್ರಿಗೆ ಬಿಸ್ನೆಸ್ ಬೇಡ, ಏನು ಬೇಡ, ಅವ್ರೇನು ಕೇಳ್ತಾ ಇಲ್ಲ. ದೇ ಆರ್ ಎಂಜಾಯಿಂಗ್ ಅವರ್ ಪ್ರಾಡಕ್ಟ್ಸ್. ವೆರಿ ಗುಡ್ ಅಲ್ವಾ. ನಮ್ಮ PV ಆಗೋಯ್ತು. ಮೇಡಮ್ ನಾನು ನಿನ್ನೆ ಒಬ್ರು ಅಮೆರಿಕ ಹೋಗ್ತಾ ಇದ್ದೇನೆ, ನಂಗೆ ಕಾಫಿ ಬೇಕು, ಹೋಗುವ ಪರಿಸ್ಥಿತಿಯೇ ಇಲ್ಲ, ಆದ್ರೂ ಕೂಡ ನಾನು ಹೋಗಿ ಅವರಿಗೆ ಸರ್ವಿಸ್ ಕೊಟ್ಟೆ. ಅವ್ರಿಗೆ ಇಲ್ಲಿ ಬನ್ನಿ ಅಂತ ಹೇಳಲಿಕ್ಕೂ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರು ನಮ್ಮ ಕಸ್ಟಮರ್ಗಳು, ಅವ್ರು ಯಾವುದೇ ತರ ಬಿಸ್ನೆಸ್ ರಿಲೇಟೆಡ್ ಇಲ್ಲವೇ ಇಲ್ಲ. ಸೊ ಅದೇ ತರ ನಾವು ಕೂಡ ಸೈಡ್ ಬೈ ಸೈಡ್ ನಿಮ್ಗೆ ಕ್ವಾಲಿಟಿ ಕನ್ಸ್ಯೂಮರ್ಸ್ ಇರ್ಬೇಕು, ಅದ್ರ ಜೊತೆ ಬಿಸ್ನೆಸ್ ಮಾಡೋರ್ನು ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತಾ ಇರ್ಬೇಕು. ಕನ್ಸ್ಯೂಮರ್ಸ್ ಮಾಡೋದು ನಿಲ್ಲಲೇಬಾರದು, ನಿರಂತರ. ನೀವೆಲ್ಲಿ ಹೋದ್ರೆ ಬಂದ್ರೆ ಆನ್ಲೈನ್ ಮಾಡ್ತೀರಾ, ಆಫ್ಲೈನ್ ಮಾಡ್ತೀರಾ, ಯಾವ ನೀವು ರಿಲೇಟಿವ್ಸ್ ಮದ್ವೆಗೆ ಹೋಗಿ, ಫಂಕ್ಷನ್ಗೆ ಹೋಗಿ, ಹೋಗಿ ಎಲ್ಲೇ ಹೋದ್ರು ಕೂಡ ನೀವು ಯಾವಾಗ DXN ಅನ್ನ ನೀವು ಆ ರೀತಿಯಲ್ಲಿ ತಗೊಳ್ತೀರಾ, ಎಲ್ಲ DXN ಅವರಾಗಿ ಕಾಣಿಸ್ತಾರೆ. ಇವರಿಗೆ ಇದನ್ನ ಹೇಳ್ಬೋದು, ಇದನ್ನ ಕೊಡ್ಬಹುದು ಅಂತ ಹೇಳ್ಬಿಟ್ಟು ನಿಮ್ಗೇನು ಕನ್ಸ್ಯೂಮರ್ಸ್ಗೆ ಕಡಿಮೆ ಆಗೋದಿಲ್ಲ. ವೆರಿ ವೈಟಲ್ ಸ್ಟೆಪ್ಸ್ ಟು ಆಟೋಮೇಟ್ ಯುವರ್ ಬಿಸ್ನೆಸ್. ಕಾನ್ಸಂಟ್ರೇಟ್ ಆನ್ ರೆಗ್ಯುಲರ್ ಬಯರ್ ಇನ್ಸ್ಟೆಡ್ ಆಫ್ ಗೋಲ್ಡನ್ ಎಗ್ಸ್ ಅಂತ ಹೇಳ್ಬಿಟ್ಟು, ಯಾವಾಗ ನೀವು ಈ ರೀತಿಯಾಗಿ ನೀವು ಇದನ್ನ ತಗೊಂಡ್ರು, ಈಗ ಆನ್ಲೈನ್ ಅಲ್ಲೂ ಕೂಡ ನಾವು ಸಾಕಷ್ಟು ನಮ್ಮ ಬಿಸ್ನೆಸ್ ನ ಡಿಜಿಟಲ್ ಮಾಡ್ಬಿಟ್ಟು ಸಾಕಷ್ಟು ಜನ ಹೊಸ ಕನ್ಸ್ಯೂಮರ್ಸ್ನೆಲ್ಲ ನಾವು ಮಾಡ್ಬೋದು. ಕಾನ್ಸಂಟ್ರೇಟ್ ಆನ್ ರೆಗ್ಯುಲರ್ ಬೈಯರ್ಸ್. ಯಾರು ನಿರಂತರವಾಗಿ ನಿಮ್ಮ ಹತ್ರ ತಗೊಳ್ತಿದ್ದಾರೆ, ಟೀ ತಗೊಳ್ತಿದ್ದಾರೆ, ಪೇಸ್ಟ್ ತಗೊಳ್ತಿದ್ದಾರೆ, ಸೋಪ್ ತಗೊಳ್ತಾ ಇದ್ದಾರೆ, ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಯಾವತ್ತೋ ಒಂದಿನ ಬಂದ್ಬಿಟ್ಟು 360 RGGL ತಗೊಂಡ್ರು ಅಂದ್ರೆ ಹಾಗಲ್ಲ, ಎಲ್ಲರಿಗೂ ಒಂದು ಒಳ್ಳೆಯ ಸೇವೆಯನ್ನೇ ಕೊಡಿ, ಅದ್ರಲ್ಲಿ ಏನಿಲ್ಲ. ಆದ್ರೆ ಆ ಡಿಫ್ರೆನ್ಸಿಯೇಷನ್ ನಮಗೆ ಗೊತ್ತಿರ್ಬೇಕು. ನಾವು ನಿರಂತರವಾಗಿ ತಗೊಳ್ಳುವ ಅವರು ಏನಿದಾರಲ್ಲ,
ಅವರಿಗೆ ಅವರಿಗೆ ಒಳ್ಳೆಯ ಒಂದು ಸೇವೆಯನ್ನ ಕೊಡಿ. ಅವರಿಗೆ ಏನಾದ್ರೂ ಒಂದು ನಮ್ಮ ವರ್ಷಕ್ಕೆ ಒಂದ್ಸರಿ ಆದ್ರೂ ಏನಾದ್ರೂ ನಮ್ಮ ಒಂದು ಗಿಫ್ಟ್ಸ್ ಅಂತ ಹೇಳಿ ಏನೋ ನೀವು ಒಂದ್ 5 ಸ್ಯಾಶೆ ನಮ್ಮ ಇದನ್ನ ಕೊಟ್ರು ಪರವಾಗಿಲ್ಲ. ಏನು ಗ್ರೀನ್ ಟೀ ಇದೆ, ಮಸಾಲಾ ಟೀ ಇದೆ. ಯಾಕೆಂದ್ರೆ ನಿರಂತರವಾಗಿ ನಮ್ಮ ಹತ್ರ ಬೈಯರ್ಸ್ ಅಲ್ವಾ ಅವರು. ಆ ರೀತಿಯಲ್ಲೆಲ್ಲ ಕೆಲವೊಂದು ಸ್ಕಿಲ್ಸ್ ನ ನಾವು ಅಳವಡಿಸ್ಕೊಳ್ಬೇಕು. ಅವ್ರು ನಮ್ ಜೊತೆಗಿರ್ಬೇಕು, ಅವರು ಪರ್ಮನೆಂಟ್ ಆಗಿರ್ಬೇಕು ಅಂತ. ಹ್ಯಾವ್ ಎಫೆಕ್ಟಿವ್ ಕನ್ಸ್ಯೂಮರ್ ಲಿಸ್ಟ್ ವಿದಿನ್ 2 or 3 months ಅಂತ ಹೇಳಿದ್ರು. ಒಂದು ಎಫೆಕ್ಟಿವ್ ಕನ್ಸ್ಯೂಮರ್ ಲಿಸ್ಟ್ ಅನ್ನ ನಮ್ಮ ಹತ್ರ ಜಾಯಿನ್ ಆದವ್ರ ಹತ್ರ ನಾವು ಮಾಡಿಸ್ಬೇಕು. ಏನಿಲ್ಲ, ನೇಬರ್ಸ್, ರಿಲೇಟಿವ್ಸ್ ಯಾರ್ಯಾರಿದ್ದಾರೆ ಅವ್ರನ್ನ ಬರೀರಿ, ನೀವು ಲಿಸ್ಟ್ ಮಾಡಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದೇ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ನಮ್ಮ ಬಿಸ್ನೆಸ್ ಅಲ್ಲಿ ಇದೆ ಜನ, ಈ ನಂಬರ್ಸ್. ಇದು ಕಡೆ ತನಕ ಇದು ಇವತ್ತು ಅಲ್ಲ, ಎಲ್ಲಿವರೆಗೂ ನಮ್ಮ ಹತ್ರ ಆ ಡೈರಿ ಇರ್ಲೇಬೇಕು, ಎಂಟರ್ ಆಗ್ತಾನೆ ಇರ್ಬೇಕು, ಅಪ್ಡೇಟ್ ಆಗ್ತಾನೆ ಇರ್ಬೇಕು. ಈ ಲಿಸ್ಟ್ ಹೊಸಬ್ರು ಬರ್ತಾನೆ ಇರ್ಬೇಕು. ಅಂದಾಗ ಮಾತ್ರ ನೀವು DX ನಲ್ಲಿ ಇದೀರಾ, ಈ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಾ ಅಂತ. ಎಫೆಕ್ಟಿವ್ ಕನ್ಸ್ಯೂಮರ್ ಲಿಸ್ಟ್ ಅನ್ನ 2 ಇಂದ 3 ತಿಂಗಳ ಒಳಗೆ ಇಮಿಡಿಯೇಟ್ ಜಾಯಿನ್ ಆಗಿ ಅವರಿಗೆ ಬಿಸ್ನೆಸ್ ಇದರಲ್ಲಿ ಹಣ ಬೇಕು ಅಂದಾಗ ನಾವು ಬರೆಸ್ಬೇಕು. ಬರೀರಿ. ನಿಮ್ಗೆ ಯಾರು ಗೊತ್ತಿಲ್ವಾ? ಕೆಲವೊಬ್ರು ಹೇಳ್ತಾರೆ, ಇಲ್ಲಪ್ಪ ನನ್ಗೆಲ್ಲ ಏನು ಜಾಸ್ತಿ ಕಾಂಟ್ಯಾಕ್ಟ್ಸ್ ಇಲ್ಲ ಅಂತ. ನೀವು ಕೂತ್ಕೊಂಡು ನಿಧಾನವಾಗಿ ಮಾತಾಡಿ. ನಿಮ್ಮ ನೇಬರ್ಹುಡ್ ಅಲ್ಲಿ ಯಾರಿದ್ದಾರೆ, ರಿಲೇಷನ್ ಯಾರಿದ್ದಾರೆ. ಕೆಲವೊಬ್ರೆಲ್ಲ ಇಂಟ್ರಾವರ್ಟ್ ಇರ್ತಾರೆ, ಜಾಸ್ತಿ ಜನರ ಹತ್ರ ಮಾತಾಡಲ್ಲ, ಯಾರು ಪರಿಚಯ ಆಗಲ್ಲ ಅವರಿಗೆ. ಆಮೇಲೆ ಸ್ಲೋಲಿ ನೋಡಿ ಚೇಂಜ್ ಆಗ್ತಾ ಬರ್ತಾರೆ ಅವರು. ಅವರ ಲಿಸ್ಟ್ ಕೂಡ ದೊಡ್ಡದಾಗುತ್ತೆ. ಬಿಲ್ಡ್ ನೆಟ್ವರ್ಕ್. ಆ ರೀತಿಯಲ್ಲಿ ನಮ್ಮ ನೆಟ್ವರ್ಕ್ ಏನಾಗ್ಬಿಡುತ್ತೆ, ಬಿಲ್ಡ್ ಆಗುತ್ತೆ. ನಿಮ್ಗೆ ಗೊತ್ತಿಲ್ಲ ನಿಮ್ ನೆಟ್ವರ್ಕ್ ಎಲ್ಲಿಂದ ಎಲ್ಲಿಗೆ ಹೋಯ್ತು, ಏನಾಯ್ತು, ಎಷ್ಟು ಜನ ಇದ್ದಾರೆ. ಆ ತರ ನಿಮ್ಮ ನೆಟ್ವರ್ಕ್ ಬಿಲ್ಡ್ ಆಗ್ಬಿಡುತ್ತೆ. ಇನ್ವೈಟ್ ರೆಗ್ಯುಲರ್ ಕಸ್ಟಮರ್ಸ್ ಟು BOM. ಆ ರೆಗ್ಯುಲರ್ ಕಸ್ಟಮರ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದೆ, ಬಿಸ್ನೆಸ್ ಮಾಡ್ಬೇಕು ಅಥವಾ ಏನೋ ಒಂದು ಅವರು ಇದ್ರಲ್ಲಿ ಗೊತ್ತಾಗ್ತದೆ ನಿಮ್ಗೆ, ರೆಗ್ಯುಲರ್ ಯೂಸ್ ಮಾಡ್ತಾ ಇದಾರಲ್ಲ, ಅವ್ರನ್ನೆಲ್ಲ ಬಿಸ್ನೆಸ್ ಅಪಾರ್ಚುನಿಟಿ ಮೀಟಿಂಗಿಗೆ ಆನ್ಲೈನ್ ಇರ್ಬೋದು, ಆಫ್ಲೈನ್ ಅಲ್ಲಿ ಇರ್ಬೋದು, ಅವ್ರನ್ನ ಕರಿಬೇಕು ನಾವು. ಕರೆದಾಗ ಏನಾಗ್ತದೆ, ಓ ಇಷ್ಟೆಲ್ಲ ಇದೆಯಾ ಇದ್ರಲ್ಲಿ, ನನಗೆ ಗೊತ್ತೇ ಇಲ್ವಲ್ಲ, ನಾನು ಯೂಸ್ ಮಾಡೋ ಪ್ರಾಡಕ್ಟ್ ಅನ್ನು ಫ್ರೀ ಮಾಡ್ಕೊಳ್ಬಹುದು, ಎಷ್ಟೊಂದು ವಿಷಯ ಗೊತ್ತಾಗುತ್ತೆ, ಇಷ್ಟೆಲ್ಲ ಜನ ಇದ್ದಾರಾ. ಸೊ ಹಾಗಾಗಿ ನಾವು ಇನ್ವಾಲ್ವ್ ಆಗ್ಬೋದಲ್ವಾ ಇದ್ರೊಳಗೆ. ಆ ತರ ಒಂದು ಭಾವನೆ ಬರ್ಬೇಕಂದ್ರೆ ನಾವು ಇಷ್ಟೆಲ್ಲ ಸ್ಟೆಪ್ ಬೈ ಸ್ಟೆಪ್ ಈ ಕೆಲಸಗಳನ್ನ ಮಾಡ್ಬೇಕು. ಸೈನ್ ಅಪ್ ಯುವರ್ ಇನ್ವೈಟೀಸ್. ಅವ್ರೇನಾದ್ರೂ ಖುಷಿ ಆದ್ರು, ಇಲ್ಲ ನಾನು ಜಾಯಿನ್ ಆಗ್ತೇನೆ, ಏನ್ ಬೆನಿಫಿಟ್ ಇದೆ ಅಂತ ಹೇಳಿದಾಗ ಈ ಡಿಸ್ಕೌಂಟ್ ಬಗ್ಗೆ ಅಥವಾ ಅವ್ರು ಯೂಸ್ ಮಾಡ್ತಾ ಇರುವ ಪ್ರಾಡಕ್ಟ್ ಅನ್ನ ಫ್ರೀ ಮಾಡ್ಕೊಳ್ಳೋ ಬಗ್ಗೆ ನಾವ್ ಹೇಳ್ಬೇಕು. ಆಕ್ಟಿವೇಟ್ ಯುವರ್ ಪಾರ್ಟ್ನರ್ಸ್. ಆ ರೀತಿಯಲ್ಲಿ ನಾವೇನ್ ಮಾಡ್ಬೇಕು, ನಮ್ಮ ಪಾರ್ಟ್ನರ್ ನ ಆಕ್ಟಿವೇಟ್ ಮಾಡ್ಬೇಕು. ಇನ್ವೈಟ್ ರೆಗ್ಯುಲರ್ ಕಸ್ಟಮರ್ಸ್ ಟು BOM. ಇನ್ವೈಟ್ ದೆಮ್ ಓವರ್ ಎ ಕಪ್ ಆಫ್ ಕಾಫಿ. ನೀವೇನು BOM ಗೆ ಕರೀರಿ, 1 ಕಪ್ ಕಾಫಿ ಕುಡಿಸ್ರಿ, ಆ ಕಾಫಿ ಬಗ್ಗೆ ಮಾತಾಡಿ. ಒಂದ್ಸರಿ ಕಾಫಿ ಕುಡಿದ್ರೆ ನೋಡಿ ಬಿಡೋದೇ ಇಲ್ಲ. ಸೊ ಆ ರೀತಿಯಲ್ಲಿ ನಮ್ಮ ಪ್ರಾಡಕ್ಟ್ಗಳು ಎಲ್ಲವೂ ಅದೇ ರೀತಿ ಇದೆ. ಸೊ ಹಾಗಾಗಿ ಗೆಟ್ ದಮ್ ಎಕ್ಸೈಟೆಡ್ ಅಬೌಟ್ ಯುವರ್ ನ್ಯೂ ಬಿಸ್ನೆಸ್. ನಾವು ಇದನ್ನ ಬಿಸ್ನೆಸ್ ಆಗಿನೂ ಕೂಡ ತಗೊಳ್ಬಹುದು, ಮನೇಲಿದ್ದೇ ಮಾಡ್ಬೋದು. ಬೆನಿಫಿಟ್ಸ್ ಆಫ್ DX ಕೆಲವೊಂದು ಪಾಯಿಂಟ್ಸ್ ನಾವು ಅಲ್ಲಿ ಹೇಳ್ಬೇಕಾಗ್ತದೆ. ಫ್ಯೂಚರ್ ಬಿಸ್ನೆಸ್ ಇದು, ಇದನ್ನ ಈ ರೀತಿಯಾಗಿ ಮಾಡ್ಬೋದು. ಸೊ ನಮ್ಗೆ ಗೊತ್ತಿರ್ಬೇಕು ಹೇಗೆ. ಅವ್ರಿಗೆ ಗೊತ್ತೇ ಇಲ್ಲ, ಅವರೆಲ್ಲೋ ಕನ್ವೆನ್ಷನಲ್ ಮಾರ್ಕೆಟ್ ನಲ್ಲಿ ಏನೋ ತಗೊಂಡು ಯೂಸ್ ಮಾಡಿ ಅದೇ ಇದ್ರಲ್ಲಿ ಇರ್ತಾರೆ. ಕೆಲವೊಬ್ರು ತುಂಬಾ ಆಶ್ಚರ್ಯ ಪಡ್ತಾರೆ, ಹೇಗೂ ಉಂಟಾ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅವ್ರನ್ನೆಲ್ಲ ನಾವೇನು ಅಂತ ಹೇಳಿದ್ರೆ ಎಲ್ಲ ಬೆನಿಫಿಟ್ಸ್ ನಾವು ಹೇಳಿದಾಗ, ಆಮೇಲೆ ಕೆಲವೊಬ್ಬರಿಗೆ ಟೆಸ್ಟಿಮೋನಿಯಲ್ಸ್ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಪ್ರಾಡಕ್ಟ್ ನಿಂದ ಒಳ್ಳೊಳ್ಳೆ ಟೆಸ್ಟಿಮೋನಿಯಲ್ಸ್ ಬಂದಿದೆ, ಅದಕ್ಕೆ ಯಾರಿಗೆ ಎಲ್ಲಿ ಇಲ್ಲ ರಿಸಲ್ಟ್ ಬರುತ್ತೆ, ಸುಮ್ಮನೆ ಇರಬೇಡಿ. 2 minutes ಒಂದು ವಿಡಿಯೋ ಮಾಡಿ, ಚಿಕ್ಕ ವಿಡಿಯೋ ಮಾಡಿ, ಈ ಪ್ರಾಡಕ್ಟ್ ನ ಬಗ್ಗೆ ಅವ್ರಿಗೆ ಏನ್ ಅನ್ಸ್ತು, ಏನ್ ಅವರ ಅನುಭವ. ಜನ ನಮ್ಗಿಂತನೂ ಏನು ಅಂತ ಹೇಳಿದ್ರೆ ಥರ್ಡ್ ಪಾರ್ಟಿ ಒಪಿನಿಯನ್ ಅನ್ನ ನಂಬ್ತಾರೆ. ನೀವು ಹೋಗಿ ಹೇಳಿದ್ರೆ ಅದ್ರ ಬಗ್ಗೆ ಇಲ್ಲ, ಇವ್ರೇನೋ ಸೇಲ್ ಮಾಡ್ಲಿಕ್ಕೆ ಬಂದ್ರೇನೋ ಏನೋ ಹೇಳ್ಲಿಕ್ಕೆ ಅದೇ ಒಂದು ಟೆಸ್ಟಿಮೋನಿಯಲ್ ನ ತೋರಿಸಿ, ಅದೇ ಒಂದು ಯೂಟ್ಯೂಬ್ ಅಲ್ಲಿ ಎಲ್ಲ ಏನಾದ್ರೂ ನಮ್ಮ ಟೆಸ್ಟಿಮೋನಿಯಲ್ಗಳು ಸಾಕಷ್ಟು ಜನ ಮಾತಾಡಿದ್ದೆಲ್ಲ ಇದೆ, ಅದನ್ನ ನಾವು ತೋರಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪಟ್ ಅಂತ ನಿಮ್ ಕೆಲಸ ಆಗ್ಬಿಡುತ್ತೆ. ಒಂದೇ ಪ್ರಾಡಕ್ಟ್ ತಗೊಳ್ತಾರೆ, ಜಾಯಿನ್ ಆಗ್ತಾರೆ, ಎಲ್ಲವೂ ಆಗ್ತದೆ. ಶೋ ಎ ಸ್ಯಾಂಪಲ್ ಆಫ್ ಬೋನಸ್ ಚೆಕ್. ಇನ್ನೂ ಮುಂದೆ ಅವರಿಗೆ ಬಿಸ್ನೆಸ್ ಗೆ ಬಂದಿದ್ದಾರೆ, ನನಗೂ ಕೂಡ ಏನಾದ್ರೂ ಮಾಡ್ಬೇಕಂತಿದೆ ಅಂದಾಗ ನಮ್ಮ ಬೋನಸ್ ಚೆಕ್ ಅನ್ನ ನಾವು ತೋರಿಸ್ಬೇಕು. ಇಷ್ಟೆಲ್ಲ ಬೋನಸ್ ಅನ್ನ ನಾನು ತಗೊಂಡಿದ್ದೀನಿ ಅಂತ ಹೇಳ್ಬೇಕಾಗತ್ತೆ. ಅದ್ರಲ್ಲೇ ನಾವು ಹಿಂದೆ ಬಿದ್ಬಿಟ್ಟಿದ್ದೇವೆ ಎಲ್ಲರೂ ಕೂಡ. ಯಾವಾಗ ನಮ್ಮ ಬೋನಸ್ ದೊಡ್ಡದಾಗತ್ತೆ ನೋಡಿ, ಜನ ಜಾಸ್ತಿ ಬರ್ತಾರೆ, ಇದ್ರಲ್ಲೂ ಹಣ ಇದೆಯಾ, ಇದ್ರಲ್ಲೂ ಮಾಡ್ಬೋದಾ, ನಾನು ಮಾಡ್ತೇನೆ ಅಂತ ಹೇಳಿ ಸೆಟ್ ಎ ಶೆಡ್ಯೂಲ್. ಎಲ್ಲದಕ್ಕೂ ಕೂಡ ಏನು ಅಂತ ಹೇಳಿದ್ರೆ ಒಂದು ಶೆಡ್ಯೂಲ್, ಒಂದು ಟೈಮ್, ಒಂದು ಶಿಸ್ತನ್ನ ನಾವು ಇಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ. ಆ ಎಲ್ಲ ಶಿಸ್ತುಗಳು ಇದನ್ನ ನಾವು ಪ್ರತಿದಿನ ಕಲಿತಾ ಇರ್ತೇವೆ. ಹಾಗಾಗಿ ಒಂದು ಶೆಡ್ಯೂಲ್ ಅನ್ನ ಫಿಕ್ಸ್ ಮಾಡ್ಬಿಟ್ಟು ಇದೆಲ್ಲ ನಾವು ಜನರ ಎದುರಿಗೆ ನಾವು ಇದನ್ನ ಕೊಟ್ಟಾಗ ಖಂಡಿತ ಯಾರು ಬೇಡ ಅಂತ ಹೇಳಲ್ಲ. ಸೈನ್ ಅಪ್ ಯುವರ್ ಇನ್ವೈಟೀಸ್, ಮೀಟ್ ಯುವರ್ ಪ್ರಾಸ್ಪೆಕ್ಟ್ಸ್ ಆಫ್ಟರ್ ದ ಸೆಮಿನಾರ್. ಯಾವುದೇ ಸೆಮಿನಾರ್ಗೆ ಕರೆದ ಮೇಲೆ ಇದನ್ನೇ ಫಾಲೋ ಅಪ್ ಅಂತ ಹೇಳೋದು. ಅಲ್ಲಿ ಮರ್ತು ಬಿಡ್ತೇವೆ, ಎಲ್ಲ ಫಂಕ್ಷನ್ ಆಗತ್ತೆ, ಕರಿತೀವಿ, ಆಮೇಲೆ ಏನು, ವಾಟ್ ನೆಕ್ಸ್ಟ್? ಹಾಕಿದ ಟೈಮ್ ಏನಾಯ್ತು, ಅವರಿಗೋಸ್ಕರ ಟೈಮ್ ಹಾಕಿದ್ರಿ, ಫೋನ್ ಕಾಲ್ ಮಾಡಿದ್ರಿ, ಕರೆದಿದ್ರಿ, ಎಲ್ಲ ಮಾಡಿದ್ರಿ, ಆದ್ರೆ ಪರ್ಪಸ್ಸೇ ಸರ್ವ್ ಆಗೋದಿಲ್ಲ. ಮುಂದೇನು?
ನೆಕ್ಸ್ಟ್ ಅವರು ಪ್ರಾಡಕ್ಟ್ ಯೂಸ್ ಮಾಡ್ಬೇಕು, ಕನ್ಸ್ಯೂಮರ್ ಆಗ್ಬೇಕು, ಅಥವಾ ನಮ್ಮ ಒಂದು ಅಪ್ಲಿಕೇಶನ್ಗೆ ಸೈನ್ ಮಾಡ್ಬೇಕು. ಈ ಕೆಲಸ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಫಾಲೋ ಅಪ್ ನ ಮರ್ತು ಬಿಡೋದು. ನಿಮ್ಗೆ ಹೇಗ್ ಅನಿಸ್ತು, ನೆಕ್ಸ್ಟ್ ಕ್ವಶನ್ ಹೇಗ್ ಅನಿಸ್ತು, ನಿಮ್ಗೆ ಏನ್ ಇಷ್ಟ ಆಯ್ತು ನಮ್ಮ ಪ್ರೋಗ್ರಾಮ್ ಅಲ್ಲಿ, ಚೆನ್ನಾಗ್ ಅನಿಸ್ತಾ, ಅದ್ ಕೇಳೇ ಬಿಡ್ಬೇಕು. ಫೈನಲ್ ಇದನ್ನ ಕ್ವಶನ್ ಅನ್ನ ಬರ್ಲೇಬೇಕು. ಏನ್ ಬೋರ್ ಆಯ್ತಾ, ಏನ್ ಅನಿಸ್ತು, ಹೇಗೆ ಯಾವ್ದು ಇಷ್ಟ ಆಯ್ತು ನಿಮ್ಗೆ. ನೋಡಿ, ಇದೆಲ್ಲ ನಮ್ಮ ಕಾನ್ಫಿಡೆನ್ಸ್ ನ ಡೆವಲಪ್ ಮಾಡ್ತದೆ. ಇದನ್ನ ಇದು ಈ ಕೆಲಸ ಮಾಡೋದಿಲ್ಲ ನಾವು, ಕರ್ದು ಸುಮ್ನೆ ಆಗ್ಬಿಡ್ತಾರೆ. ಸೊ ಅದನ್ನೆಲ್ಲ ಮಾಡ್ಲಿಕ್ಕೆ ಬೀಯಿಂಗ್ ಎ ಲೀಡರ್ ನಾವೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಹೆಲ್ಪ್ ಮಾಡ್ಬೇಕು. ನಮ್ ಥ್ರೂ ಬಂದ ಜನಗಳು ಏನ್ ಮಾಡಿದ್ರು, ಎಲ್ಲಿ ತಪ್ತಾ ಇದಾರೆ, ಕರೆದ್ರ, ಫಾಲೋ ಅಪ್ ಮಾಡಿದ್ರ, ಇವೆಲ್ಲವೂ ಕೂಡ ನಮ್ಮ ಗಮನದಲ್ಲಿ ಇರ್ಬೇಕು. ಆಸ್ಕ್ ದೆಮ್ ಇಫ್ ದೇ ಹ್ಯಾವ್ ಕ್ವಶನ್. ಏನಾದ್ರೂ ಕ್ವಶನ್ಸ್ ಇದೆಯಾ, ಡೌಟ್ ಇದೆಯಾ, ಡೈರೆಕ್ಟ್ಲಿ ನಾವೆಲ್ಲ ಕೇಳ್ತೀವಿ. ಡೈರೆಕ್ಟ್ಲಿ ಏನ್ ಸರ್ ಡೌಟ್ ಇದೆಯಾ, ಡೌಟ್ ಬಂತಾ ನಿಮ್ಗೆ, ಆತರ ನಾವು ಕೇಳಲೇಬೇಕಾಗ್ತದೆ. ಇನ್ನೂ ನಿಮ್ಗೆ ಇದು ಭರವಸೆ ಬರ್ಲಿಲ್ವಾ ಅಂತ ನೀವ್ ಈ ರೀತಿ ಡೈರೆಕ್ಟ್ ಕ್ವಶನ್ ಕೇಳಿದಾಗ ಮಾತ್ರ ಅವರಿಂದ ಆನ್ಸರ್ಸ್ ನ ನಾವು ತೆಗೆಸ್ಬೋದು. ಪ್ರೆಸೆಂಟ್ DXN ಅಪ್ಲಿಕೇಶನ್ ಫಾರ್ಮ್ ಫಾರ್ ದರ್ ಸಿಗ್ನೇಚರ್. ಇಮಿಡಿಯೇಟ್ ಆಗಿ ಸರ್ ಏನ್ ಕೊಡ್ತೀರಾ, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ, ಇದೊಂದು ಸೈನ್ ಮಾಡಿ, ನಮ್ಗೆ ನಿಮ್ಮ ಆಧಾರು, ಪ್ಯಾನ್ ಕಾರ್ಡು, ಒಂದು ಫೋಟೋ ಪ್ಲಸ್ ಬ್ಯಾಂಕ್ ಪಾಸ್ಬುಕ್ ನ ಫ್ರಂಟ್ ಪೇಜ್ ಜೆರಾಕ್ಸ್, ಇದನ್ನೆಲ್ಲ ತಗೊಳಕ್ಕೆ ರೆಡಿ ಆಗ್ಬಿಡ್ಬೇಕು. ನೀವು ಮುಂದೆ ಇಟ್ಕೋಬೇಕು. ಆ ರೀತಿಯಲ್ಲಿ ಇರ್ತದೆ. ಕೆಲವೊಬ್ಬರಿಗೆ ಲಾಸ್ಟ್ ಮಿನಿಟ್ ತನಕನು ಏನೋ ಅಪ್ಲಿಕೇಶನ್ಗೆ ಸೈನ್ ಮಾಡೋದಂದ್ರೆ ಏನೋ ಆದ ಹಾಗೆ, ಅವ್ರು ಎಲ್ಲೆಲ್ಲಿ ಏನೇನೋ ಮಾಡಿರ್ತಾರೆ. ಆದ್ರೆ ಇದನ್ನ ಮಾಡ್ಲಿಕ್ಕೆ ಅವ್ರಿಗೆ ಅಷ್ಟೊಂದು ಭಯ. ನಾನು ನೋಡಿದ್ದೇನೆ. ಬೇಡ ಬೇಡ ಬೇಡ, ನಮ್ಗೇನು ರಿಜಿಸ್ಟ್ರೇಷನ್ ಬೇಡ, ಏನೋ ಒಂಥರ ಭಯ. ಅವರಿಗೆ ಗೊತ್ತಿಲ್ಲ ಏನು ಅಂತ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ನಮ್ಮ ಒಂದು ಏನು ಮಾತುಗಳು, ನಮ್ಮ ಒಂದು ಏನು ಡೆಲಿವರ್ ಮಾಡ್ತಾ ಇದೀವಲ್ಲ, ಅದು ಅಷ್ಟು ಕರೆಕ್ಟ್ ಆಗಿರ್ಬೇಕು. ಆಸ್ ಪರ್ ಎ ಲಿಟಲ್ ಟೆಸ್ಟಿಮೋನಿಯಲ್ಸ್ ಫ್ರಮ್ ಅಪ್ಲೈನ್ ಆರ್ ಎ ಕ್ರಾಸ್ ಲೈನ್. ಯಾರೋ ಕ್ರಾಸ್ ಲೈನ್ ಪಕ್ಕದಲ್ಲಿ ಇದ್ದಾರೆ, ನಾವ್ ಆತರ ಇರಬಾರದು. DXN ಅಂತ ಬಂದಾಗ ಎಲ್ರು ಒಂದೇ, ಅವ್ರ ಹತ್ರನು ಟೆಸ್ಟಿಮೋನಿಯಲ್ಸ್ ನ ಹೇಳ್ಬೋದು. ಅಥವಾ ನೀವೆಲ್ಲೋ ಇದ್ದೀರಾ, ನೀವು ಅವರಿಗೆ ಕ್ರಾಸ್ ಲೈನ್, ನೀವು ಕೂಡ ಹೆಲ್ಪ್ ಮಾಡ್ಬೇಕು. DXN ಅಂತ ಬಂದಾಗ ಅದ್ ಯಾವ್ದೋ ಲೈನು ಹಾಗೆ ಹೀಗೆ ಅಲ್ಲ, ಅವ್ರ ಕೆಲಸ ಏನೋ ಮಾಡ್ತಾ ಇದ್ದಾರೆ. ಇಲ್ಲ, ಇಟ್ಸ್ ಎ ವೆರಿ ಗುಡ್ ಪ್ರಾಡಕ್ಟ್, ವೆರಿ ಗುಡ್ ಕಂಪನಿ, ನಾನು ಇಷ್ಟು ವರ್ಷದಿಂದ ಇದ್ದೇನೆ, ತುಂಬಾ ಚೆನ್ನಾಗಿದೆ, ನೀವು ಮಾಡಿ, ಕ್ಯಾರಿ ಆನ್ ಅಂತ ಹೇಳ್ಬೇಕು. ಅದನ್ನ ಬಿಟ್ಬಿಟ್ಟು ಅವ್ರು ಯಾರೋ ನಮ್ ಲೈನ್ ಅಲ್ಲ, ನಾನೇ ಕೇಳಲಿ ಅಂದ್ರೆ ಅಲ್ಲಿ ನೋಡಿ ಪ್ರಾಬ್ಲಮ್ ಆಗ್ತದೆ. ಸೊ ಆತರ ಎಲ್ಲ ಇರಬಾರ್ದು ನಾವು ಅಂತ. ಲೀಡ್ ದೆಮ್ ವೇರ್ ಟು ಅಂತ ಹೇಳ್ಬಿಟ್ಟು, ಅಂದ್ರೆ ಅವ್ರನ್ನ ನೆಕ್ಸ್ಟ್ ಅವರಿಗೆ ನೀವು ಇಷ್ಟೆಲ್ಲ ಕೊಟ್ಟಾಗ ಖಂಡಿತವಾಗಿಯೂ ನಿಮ್ಗೆ ಏನಾಗುತ್ತೆ, ನಿಮ್ಗೆ ಒಂದು ಡಿಸ್ಟ್ರಿಬ್ಯೂಟರ್ ಸಿಗ್ತಾರೆ. ಆಕ್ಟಿವೇಟ್ ಯುವರ್ ಪಾರ್ಟ್ನರ್, ಸಿಟ್ ಡೌನ್ ಅಂಡ್ ಡಿಟರ್ಮೈನ್ ದೇರ್ ಆಬ್ಜೆಕ್ಟಿವ್ಸ್ ಇನ್ ಜಾಯ್ನಿಂಗ್. ಅದನ್ನೇ ಸರ್ ಪ್ರತಿ ಒಂದು ಇದ್ರಲ್ಲೂ ಕಾರ್ಯಕ್ರಮದಲ್ಲೂ ಕೇಳ್ತಾ ಇದ್ದೀರಿ, ಯಾಕಪ್ಪ ಜಾಯಿನ್ ಆಗಿದ್ದೀರಾ, ಏನ್ ಬೇಕು DXN ಇಂದ, ಏನ್ ಬೇಕು ಅಂತ ಡಿಸೈಡ್ ಮಾಡಿ ಅಂತ. ಜಾಯಿನ್ ಆಗ್ತೀವಿ ಎಲ್ಲೋ ಒಂದ್ ಕಡೆ ಅಸಡ್ಡೇನು, ಅಥವಾ ಇದನ್ನ ಡೆಪ್ತ್ ಅಲ್ಲಿ ತಿಳ್ಕೊಳ್ಳಿಲ್ಲ ಅಂತ ಅನ್ಸತ್ತೆ. ಇಷ್ಟು ಹೇಳ್ತಾ ಇದಾರೆ, ಇಷ್ಟು ಬೆನಿಫಿಟ್ಸ್ ಇದೆ, ಇಷ್ಟೆಲ್ಲ ಇದೆ, ಇಷ್ಟು ಬೋನಸ್ ನ ಹೆಚ್ಚು ಮಾಡ್ಬೋದು, ನೀವು ಫಾರಿನ್ ಟ್ರಿಪ್ಸ್ ನ ಮಾಡಬಹುದು, ನಿಮ್ಮ ಏನು ಅಂತ ಹೇಳಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು, ಎಲ್ಲವೂ ಹೆಚ್ಚಾಗುತ್ತೆ. ಯಾಕೋ ಎಲ್ಲರೂ ಎಲ್ಲ ಒಂದ್ ಕಡೆ ಟಚ್ ಆಗ್ತಾನೆ ಇಲ್ವೇನೋ, ಎಲ್ಲರೂ ಒಂಥರ ಏನ್ ಹೇಳ್ತಾರಲ್ಲ ಪತ್ರಕದಿಲ್ಲ ಅಂತ ಆತರ ಆಗ್ಬಿಟ್ರೇನೋ, ಏನೋ ಒಂಥರ ಅನ್ಸದ್ರೆ ಆ ಸ್ಪೀಡ್ ಅಪ್ ಕಾಣ್ತಾ ಇಲ್ಲ. ಆ ಸ್ಪೀಡ್ ಬರ್ಬೇಕಾಗಿತ್ತು ಎಲ್ಲರಲ್ಲೂ. ಅದು ಯಾಕೋ ನೆಕ್ಸ್ಟ್ ಬರ್ಬೋದು ಅಂತ ಅನ್ಕೊಳ್ತೀನಿ ನಾನು. ಸೊ ಆ ಸ್ಪೀಡ್ಗೆ ಯಾಕೆ ತೊಂದರೆಗಳು ಬರ್ತಾ ಇದೆ ಅದನ್ನು ಕೂಡ ನಾವು ಶೇರ್ ಮಾಡ್ಬೇಕು. ಡೈರೆಕ್ಟ್ಲಿ ನಾವು ಮೀಟಿಂಗ್ ಅಲ್ಲಿ ಮಾತಾಡಿ ಅಂದಾಗ ಸರ್ಗೂ ಕೂಡ ಹೇಳ್ಬೇಕು ನಾವು, ಇಲ್ಲ ಸರ್ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ. ಅವಾಗ ನೋಡಿ ಅವರು ತುಂಬಾ ಎಕ್ಸ್ಪರ್ಟ್ಸ್ ಹೇಳ್ತಾರೆ, ಅವರ್ ಎಸೆನ್ಸಿಟಿ ಸರ್ ಇಸ್ PhD ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್, ಏನೇ ಸಮಸ್ಯೆ ಇಂಥದಕ್ಕೆ ಆಗ್ತಾ ಇದೆ ಅಂತ ಅಲ್ಲೇ ಕುತ್ಕೊಂಡು ಹೇಳ್ತಾರೆ. ನಿಮ್ ಪಲ್ಸ್ನ ಅಲ್ಲೇ ಕುತ್ಕೊಂಡು ಹೇಳ್ತಾರೆ. ಎಷ್ಟು ಜನ ನಿಮ್ಮ ಟೀಮ್ ಅಲ್ಲಿ ಏನ್ ಮಾಡ್ತಾ ಇದ್ರಿ, ಹೆಂಗ್ ಹೋಗ್ತದೆ ಮುಂದೆ ಅಂತ ಹೇಳ್ಬೇಕಾದ್ರೆ ನೋಡಿ ಅಷ್ಟು ಎಕ್ಸ್ಪರ್ಟ್ಸ್ ಇರ್ತಾರೆ. ನಾವು ಕೂಡ ಅಷ್ಟು ಎಕ್ಸ್ಪರ್ಟ್ಸ್ ಮುಂದೊಂದ್ ದಿನ ಆಗ್ತೀವಿ. ಯಾರು ಏನ್ ಮಾಡ್ತಾ ಇದ್ದಾರೆ, ಏನ್ ನಡೀತಾ ಇದೆ, ಎಷ್ಟು ಸ್ಪೀಡಲ್ಲಿ ಇವ್ರು ಹೋಗ್ತಾ ಇದಾರೆ ಅಂತ. ಸೊ ಹಾಗಾಗಿ ಪ್ರತಿಯೊಬ್ಬರನ್ನು ನಾವು ಕೂರಿಸ್ಬಿಟ್ಟು ಏನು ಅಂತ ಹೇಳಿದ್ರೆ, ಯಾಕೆ ಯಾವ ಪರ್ಪಸ್ಗೆ ನೀವು ಜಾಯಿನ್ ಆದ್ರಿ, ಹೆಲ್ತಿಗ ವೆಲ್ತಿಗ, ಎರಡೇ ಕ್ವಶನ್. ಹೆಲ್ತ್ಗೆ ಓಕೆ, ಆರಾಮಾಗಿ ನಮ್ ಪ್ರಾಡಕ್ಟ್ ನ ತಿಂದ್ಬಿಟ್ಟು ಆರಾಮಾಗಿರಿ, ಹೆಲ್ತ್ ನ ಎಂಜಾಯ್ ಮಾಡಿ. ಅವ್ರ ಹತ್ರ ಟೈಮ್ ಇರೋದಿಲ್ಲ, ಅದಿಲ್ಲ, ಅಥವಾ ಅವ್ರಿಗೇನು ಜನರಿಗೆ ಸೋ ಮೆನಿ ಪ್ರಾಬ್ಲಮ್ಸ್ ಜನರ ಹತ್ರ. ಸೊ ಹಾಗಾಗಿ ವೆಲ್ತ್ ಅಂತ ನೋಡಿ ಬಂತು, ಇಲ್ಲಿ ಇನ್ಕಮ್ ಅನ್ಲಿಲ್ಲ ನೋಡಿ, ವೆಲ್ತ್ ಅಂದ್ರು. ಇನ್ಕಮ್ಗಾಗಿ ನಿಮ್ಗೆ ಬೇಕಾದಷ್ಟಿದೆ, ಏನೇನೋ ಮಾಡ್ತಾ ಇದ್ದೀರಾ, ಇಲ್ಲಿ ಇದ್ದವರು ಕೂಡ ಎಲ್ಲರೂ ಕೂಡ ಏನೇನೋ ಮಾಡ್ತಿದ್ದಾರೆ. ವೆಲ್ತ್ ಕ್ರಿಯೇಷನ್ ಅಂತ ಬಂದಾಗ ಯಾರು ನಿಮ್ಗೆ ವೆಲ್ತ್ ಕ್ರಿಯೇಷನ್ ಬಗ್ಗೆ ಹೇಳ್ತಾ ಇಲ್ಲ. ಈ ಸಂಪತ್ತಿನ ಕ್ರಿಯೇಷನ್ ಕೂಡ ಅಷ್ಟು ಈಸಿ ಇಲ್ಲ. ಅದಕ್ಕೋಸ್ಕರ ಇಷ್ಟೆಲ್ಲ ಅಡೆತಡೆಗಳಿರುತ್ತೆ ನೋಡಿ. ಇದನ್ನ ನಾವು ಜನರೇಷನ್ ಆಫ್ಟರ್, ನಿಮ್ಮ ಕಾಲಾನಂತರ ನೀವ್ ಇಲ್ದೇ ಇದ್ರು ಕೂಡ ಬರ್ತದೆ ಅಂತ ಹೇಳಿದ್ರೆ, ಇವತ್ತು ನಾವ್ ಎಷ್ಟು ಕೆಲಸ ಮಾಡ್ಬೇಕಾಗಾರೆ ಅದಕ್ಕಾಗಿ. ನೀವು ಇವತ್ತು ಇಲ್ಲ ಈ ಭೂಮಿ ಮೇಲೆ ಅಂದ್ರೂ ಕೂಡ ಬರ್ತದೆ. ಯಾಕೆ ಅಂದ್ರೆ ಇದು ನಿರಂತರ. ಯಾಕೆ ಎಲ್ಲರಿಗೂ ಈ ಪ್ರಾಡಕ್ಟ್ ಬೇಕು, ನಿರಂತರವಾಗಿ ಈ ಸಿಸ್ಟಮ್ ಅನ್ನ ನೀವು ಮಾಡಿದಿರಾ ಅಂತ ಹೇಳಿದ್ರೆ ಅದು ಸಿಗ್ತಾ ಇರ್ತದೆ. ಇವತ್ತು ರತ್ನ ಮೇಡಮ್ ಇಲ್ಲ ನಮ್ಮೊಂದಿಗೆ,
ಅವ್ರು ಏನು ಮಾಡಿಟ್ಟಿದ್ರು ಅವ್ರನ್ನ ನೋಡಿ ಕ್ಷಣ ಕ್ಷಣಕ್ಕೂ ಸ್ಮರಿಸ್ತಾ ಇದೀವಿ ನಾವೆಲ್ಲರೂ ಕೂಡ. ಅದೇನು ಅವ್ರ ಫ್ಯಾಮಿಲಿಗೆಲ್ಲ ಸೇರ್ಬೇಕಾಗಿತ್ತು ಅದೆಲ್ಲವೂ ಸೇರ್ತಾ ಇದೆ. ಸೊ ಹಾಗಾಗಿ ಆ ಒಂದು ಪ್ಯಾಸಿವ್ ಇನ್ಕಮ್, ನಾಳೆ ನಾವು ಕೆಲಸ ಮಾಡದೇ ಇದ್ರೂ ಕೂಡ ಹಣ ಬರುವಂತದ್ದು ಎಲ್ಲಿ ಸಾಧ್ಯ ಇದೆಯಾ? ಯಾವುದೇ ಕೆಲಸ ಮಾಡಿ ಬಿಸ್ನೆಸ್ ಮಾಡಿ ನೀವು ಸ್ಟಾಪ್ ಮಾಡಿದ ತಕ್ಷಣ ಸ್ಟಾಪ್ ಆಗುತ್ತೆ. ಇದ್ರಲ್ಲಿ ಆ ರೀತಿ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು, ನಮ್ಮ ಐ ಓಪನ್ ಆಗ್ಬೇಕು. ಎಲ್ಲಿ ಏನ್ ಹೇಳ್ತಾ ಇದಾರೆ, ಯಾಕಾಗಿ ನಾನು ಇದ್ರಲ್ಲಿ ಇದ್ದೇನೆ, ಏನ್ ಮಾಡ್ಬೇಕು. ಸೊ ಹಾಗಾಗಿ ಇದನ್ನ ಸೀರಿಯಸ್ ಆಗಿ ನಾವು ತಗೊಂಡಾಗ ನಮ್ಗೆ ಗೊತ್ತಾಗ್ತದೆ. ಐಡೆಂಟಿಫೈ ದೇರ್ ಡ್ರೀಮ್ಸ್, ಅವ್ರಿಗೆ ಏನು ಕನಸುಗಳಿವೆ. ಯಾರೋ ಒಬ್ರಿಗೆ ನೋಡಿ ಫಾರಿನ್ ಟ್ರಿಪ್ಪಿಗೆ ಹೋಗೋ ಹುಚ್ಚಿದೆ, ಮತ್ತೆ ಕೆಲವರಿಗೆ ತುಂಬಾ ಜನರಿಗೆ ಸಹಾಯ ಮಾಡ್ಬೇಕು ಅಂತಿದೆ, ಮತ್ತೆ ಕೆಲವರಿಗೆ ಏನು ಇಲ್ಲ ನಾನು ಇದರಲ್ಲಿ ಅರ್ನ್ ಮಾಡ್ಬಿಟ್ಟು ನಾನು ಒಳ್ಳೆ ಲೈಫ್ ಅನ್ನ ಲೀಡ್ ಮಾಡ್ಬೇಕು ಅಂತ ಇದೆ. ಸೊ ಅವ್ರದ್ದು ಏನ್ ಡ್ರೀಮ್ ಇದೆ ಅದನ್ನ ಕೇಳ್ಬೇಕು, ಅದಕ್ಕೋಸ್ಕರ ಕೆಲಸ ಮಾಡ್ಬೇಕು. ಅವ್ರು ತಪ್ಪಿದಾಗ ಆ ಡ್ರೀಮ್ ಅನ್ನ ನೆನ್ಪು ಮಾಡ್ಬೇಕು. ನೋಡ್ರಿ ಈ ಡ್ರೀಮ್ ಇತ್ತಲ್ಲ ನಿಮ್ಗೆ, ಆ ಡ್ರೀಮ್ ಎತ್ಲಾಗೋಯ್ತು, ನೀವು ಆ ಕೆಲಸ ಅದಕ್ಕೋಸ್ಕರ ಇಷ್ಟು ಕೆಲಸ ಮಾಡ್ಲೇಬೇಕು. ನೀವು ಐಡೆಂಟಿಫೈ ದೇರ್ ಡ್ರೀಮ್ಸ್. ಡ್ರೀಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ, ನಾನು ಹೇಳಿದೆ ನಮ್ಮ ಬಿಸ್ನೆಸ್ ಇಸ್ ಇನ್ವಿಸಿಬಲ್ ಬಿಸ್ನೆಸ್. ಅದಕ್ಕೆ ನಾವು ಡ್ರೀಮ್ ಇಲ್ಲ ಅಂದ್ರೆ ಇಲ್ಲಿ ಕೆಲಸ ಮಾಡೋದಿಲ್ಲ. ಎಲ್ಲ ನೋಡಿ, ಎಲ್ಲ ಆರಾಮಾಗಿದೆ, ಎಲ್ಲ ಲೈಫ್ ಕಂಫರ್ಟೇಬಲ್ ಆಗಿದೆ ಅಂದಾಗ ಕೂಡ ಜನರಿಗೆ ಇದು ಬೇಕಾಗದೆ ನಾನ್ ಯಾಕೆ ಮಾಡ್ಲಿ ಇದನ್ನ ಅಂತ ಬರ್ತದೆ. ಆದ್ರೆ ಎಲ್ಲವೂ ಇದ್ದು ಕೂಡ ಎಲ್ಲೋ ಒಂದ್ ಕಡೆ ಡ್ರೀಮ್ ಇದೆ, ನಾನು ಇದನ್ನ ಮಾಡ್ಬೇಕು ಅಂತ ಬಂದಾಗ ಖಂಡಿತವಾಗಿನೂ ಕೂಡ ಆ ಪ್ಲಾಟ್ಫಾರ್ಮ್, ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಇದೆ, ಅದನ್ನ ಅಚೀವ್ ಮಾಡ್ಬೋದು. ಇಮಿಡಿಯೇಟ್ ಅಂಡ್ ಲಾಂಗ್ ಆಕ್ಷನ್ ಪ್ಲಾನ್ ಫಾರ್ ದ ನೆಕ್ಸ್ಟ್ 1 to 7 months. ಪ್ರತಿಯೊಂದು ಕೂಡ ನೋಡಿ ಸಿಸ್ಟಮೆಟಿಕ್ ಆಗಿ ಹೋದಾಗ ನಾನು ಈ ತಿಂಗಳಲ್ಲಿ ಏನ್ ಮಾಡ್ಬೇಕು, ಈ ಒಂದು 3 months ಅಲ್ಲಿ ಏನ್ ಮಾಡ್ಬೇಕು ನೋಡಿ. ಪ್ರತಿಯೊಂದು ಇನ್ಶೂರೆನ್ಸ್ ಇರ್ಬೋದು ಅಥವಾ ಬೇರೆ ಬ್ಯಾಂಕ್ಸ್ ಇರ್ಬೋದು, ಕ್ವಾರ್ಟರ್ಲಿ ಅವ್ರದ್ದೆಲ್ಲ ಇದಾಗ್ತಾ ಇರ್ತದೆ. ಏನು ಅಕೌಂಟಿಂಗ್ ಇರ್ಬೋದು, ಈ ಕ್ವಾರ್ಟರ್ ಅಲ್ಲಿ ಏನಾಯ್ತು, ಕ್ವಾರ್ಟರ್ ಮೀನ್ಸ್ 3 months ಒಂದ್ಸರಿ. ಸೊ ನಾವ್ ಯಾಕೆ DXN ಅಂತ ಬಂದಾಗ ಅಷ್ಟು ಸೀರಿಯಸ್ ಆಗ್ದೇನೆ ನಮ್ಗೇನು ಕೆಲಸ ಆಗೋದಿಲ್ಲ. 3 months ಅಲ್ಲಿ ನನ್ನ PV ಏನಾಯ್ತು, ಯಾರನ್ನ ಜಾಯಿನ್ ಮಾಡಿದೆ, ನನ್ ಏನ್ ಆಗ್ತಾ ಇದೆ, ಸುಮ್ನೆ ನಾವ್ ಇದ್ರಲ್ಲಿ ಇದೀವಲ್ಲ, ಸುಮ್ನೆ ಟೈಮ್ ಪಾಸ್ ಆಗ್ತಾ ಇದೆಯಲ್ಲ. ಸೊ ಎಲ್ಲರೂ ಕೂಡ ನಾವು ಸೀರಿಯಸ್ ಆಗ್ಲೇಬೇಕು. ಸ್ಟೆಬಿಲೈಸ್ ಯುವರ್ ಗ್ರೂಪ್. ನಿಮ್ಮ ಗ್ರೂಪ್ ಅನ್ನ ಯಾವಾಗ್ಲೂ ಕೂಡ ಏನ್ ಮಾಡಿ, ನೀವು ಅದನ್ನ ಸದೃಢಗೊಳಿಸಿ. ಯಾರನ್ನೆಲ್ಲ ತಂದಿದ್ರಿ, ಒಬ್ಬರನ್ನ ತರೋದು ಎಷ್ಟು ಕಷ್ಟ ಇದೆ ನಾನು ಈಗೆಲ್ಲ ಹೇಳ್ದೆ, ಆದ್ರೆ ಬಂದವ್ರನ್ನು ಕೂಡ ನೀವು ಗಟ್ಟಿಯಾಗಿ ಹಿಡ್ಕೊಡಿ. ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡಿ, ಅವರಿಗೆ ತೋರಿಸಿ ಈ ಒಂದು DXN ವರ್ಲ್ಡ್ ಇಷ್ಟು ದೊಡ್ಡದಿದೆ, ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂದಾಗ ನಿಮ್ ಗ್ರೂಪ್ ಏನಾಗುತ್ತೆ, ಸ್ಟೆಬಿಲೈಸ್ ಆಗುತ್ತೆ. ಕೋಚ್ ದೆಮ್, ಅವರಿಗೆ ಪ್ರತಿಯೊಂದನ್ನು ಕೂಡ ನಾವು ಹೇಳ್ಕೊಡ್ಬೇಕು. ಟೀಚ್ ದೆಮ್ ಹೌ ಟು ಸ್ಟಾರ್ಟ್ ದೇರ್ ಬಿಸ್ನೆಸ್. ನಾವು ಬಿಸ್ನೆಸ್ ಅನ್ನ ಹೇಗ್ ಸ್ಟಾರ್ಟ್ ಮಾಡ್ಬೇಕು ನಾನು ಹೇಳ್ದೆ, ಅದನ್ನ ಹೇಳ್ಕೊಡ್ಲೇಬೇಕು. ಫಸ್ಟ್ ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕು, ಅದರಿಂದ ಅವರ ಬಿಸ್ನೆಸ್ ಸ್ಟಾರ್ಟ್ ಆಗ್ತದೆ. ಟೀಚ್ ದೆಮ್ ಅಬೌಟ್ ದ ಕಂಪನಿ ಪ್ರಾಡಕ್ಟ್ಸ್ ಅಂಡ್ ಕಂಪನಿ ಬಗ್ಗೆ ಇರ್ಬೋದು, ಪ್ರಾಡಕ್ಟ್ಸ್ ಬಗ್ಗೆ ಇರ್ಬೋದು. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಎಷ್ಟೊಂದನ್ನ ನೋಡಿರ್ತಾರೆ ಜನ, ಎಲ್ಲೋ ಯಾವ್ದೋ ಒಂದು ಕಂಪನಿ ಅಂತೆ ಏನೋ ಜಾಯಿನ್ ಮಾಡಿದಂತೆ. ದಿಸ್ ಇಸ್ ದ ನೆಗೆಟಿವಿಟಿ ಫಾರ್ ಅವರ್ ಬಿಸ್ನೆಸ್. ಏನು ಅಂತ ಹೇಳಿದ್ರೆ, ಯಾವ್ದೋ ಕಂಪನಿ ಬರುತ್ತೆ, ಇದನ್ನ ಏನ್ ಮಾಡ್ತಾ ಇದ್ದೀರೋ, ಇಲ್ಲಿ ನೋಡು 6 ತಿಂಗಳಿಗೆ ಇಷ್ಟು ಬಂದ್ಬಿಡ್ತು ದುಡ್ಡು ಅಂತ ಹೇಳಿ ಎಲ್ಲರದು ಬಾಚ್ಕೊಂಡು ಏನೋ ಹಾಕಿ ಟೋಪಿ ಹಾಕಿ, ಆ ಕಂಪನಿನೂ ಇಲ್ಲ, ಅದು ಏನೂ ಇಲ್ಲ, ಪ್ರಾಡಕ್ಟ್ಸ್ ಇಲ್ಲ, ಏನೂ ಇಲ್ಲ. ಸೊ ಆತರ ನಮ್ಮ ಹತ್ರನೇ ಬರ್ತಾರೆ, ನಮ್ಮ ಹತ್ರನೇ ಬಂದ್ಬಿಟ್ಟು ಏನಪ್ಪಾ ನೋಡಿ, ಈಸಿಲಿ ಯಾರು ಬರ್ತಾರೆ, ಅವರು ಏನೋ ಇಟ್ಕೊಂಡೇ ಬಂದಿದ್ದಾರೆ ಅಂತ ಕರೆದ ತಕ್ಷಣ ಬಂದಿದ್ದಾರೆ ಅಂದ್ರೆ ಬಂದ್ಬಿಟ್ಟು ಅವ್ರು ತಮ್ದೇನೋ ಇಟ್ಕೊಂಡ್ ಬಂದಿರ್ತಾರೆ, ನಮ್ದು ಸುಮ್ನೆನೆ, ಆಮೇಲೆ ತಮ್ದು ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ನಮ್ಗೆಲ್ಲ ಗೊತ್ತಿರ್ಬೇಕು, ನಿಮ್ ಕಂಪನಿ ಎಷ್ಟು ದೇಶದಲ್ಲಿದೆ, ಈ ಪ್ರಾಡಕ್ಟ್ ಎಷ್ಟು ರಿಸರ್ಚ್ ಆಗಿ ಹೊರಗಡೆ ಬಂದಿದೆ, ಎಷ್ಟು ವರ್ಷದಿಂದ ಇದೆ. ಈ ಕೆಲವೊಂದು ಕ್ವಶನ್ಸ್ ನ ಕೇಳಿದಾಗ ನೀವು ನಿಮ್ ಕಂಪನಿಯನ್ನ ನೋಡ್ ಬಂದಿದ್ದೀರಾ, ಇವೆಲ್ಲ ಕ್ವಶನ್ಸ್ ನಾವು ಕಲಿಸ್ಕೊಡ್ಬೇಕು ನಮ್ಮವರಿಗೆ. ಇಲ್ಲ ಅಂತ ಹೇಳಿದ್ರೆ ಅವ್ರನ್ನೇ ಹೊಡ್ಕೊಂಡು ಹೋಗುವಂತಹ ಪರಿಸ್ಥಿತಿಗಳು ಇದೆ, ಗೊತ್ತಾಯ್ತಾ. ಅದಕ್ಕೋಸ್ಕರ ಕಂಪನಿ ಎಷ್ಟು ಸ್ಟ್ರಾಂಗ್, ಎಲ್ಲೆಲ್ಲ ಇದೆ, ನಮ್ದೆಲ್ಲ ಎಷ್ಟು ವರ್ತ್ ಇದೆ ಕಂಪನಿ ಅಸೆಟ್ಸ್, ಕಂಪನಿ ಒಂದು ಡೆಟ್ ಫ್ರೀ ಕಂಪನಿ ನಮ್ದು, ಏನು ರಿಸರ್ಚ್ ಮಾಡಿ ಯಾವ್ದು ರೀತಿ ಹೊರಗಡೆ ಬಂತು, ಏನು ಎಲ್ಲ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ನಾವು ಜನರಿಗೆ ಇಂಟ್ರೊಡಕ್ಷನ್ ಮಾಡ್ಬೇಕು. ಅದರ್ವೈಸ್ ಏನೇನೋ ಉಟ್ಕೊಂಡು ಬರ್ತಾ ಇದಾವೆ, ನಮ್ ಕಣ್ಮುಂದೆ ಹೋಗ್ತಾ ಇದ್ದಾರೆ, ಅವ್ರು ಬಂದ್ಬಿಟ್ಟು ನಿಮ್ಮನ್ನೇ ಅಲ್ಗಾಡ್ಸ್ಬಿಡ್ತಾರೆ. ಸೊ ಆ ರೀತಿ ಎಲ್ಲ ಇರಬಾರ್ದು. ಬಂದವ್ರನ್ನ ನಾವು ಕರೆಕ್ಟ್ ಆಗಿ, ನಮ್ಮ ಮಕ್ಳು ಬೇಬೀಸ್ ಅವು, ಈಗ ನ್ಯೂಲಿ ಬಾರ್ನ್ ಬೇಬೀಸ್ಗೆ ಹೇಗೆ ನರ್ಚರ್ ಮಾಡ್ತೀವಲ್ಲ ನಾವು, ಆ ರೀತಿಯಲ್ಲಿ ಅವ್ರಿಗೆಲ್ಲ ಹೇಳ್ಕೊಟ್ಬಿಟ್ಟು ಕರೆಕ್ಟ್ ಆಗಿ ಇಟ್ಕೊಂಡಾಗ ಅವ್ರಿಗಿದು ಗೊತ್ತಾಗ್ತದೆ. ಪ್ರಾಡಕ್ಟ್ಸ್ ಅಂಡ್ ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್ ದೇರ್ ಸೇಲ್ಸ್ ಕಿಟ್. ಏನೇ ಒಂದು ಪ್ರಾಡಕ್ಟ್ ನ ನೀವು ಕೊಟ್ಟಾಗ ಹೊಸದಾಗಿ ಜಾಯಿನ್ ಆದವ್ರಿಗೆ ಪ್ರತಿಯೊಂದು ಕಂಪನಿ ಬಗ್ಗೆ, ಪ್ರಾಡಕ್ಟ್ಸ್ ಬಗ್ಗೆ, ಇಲ್ಲಿ ಏನೇನಿದೆ ಪ್ರತಿಯೊಂದನ್ನು ಕೂಡ
ಅವರಿಗೆ ಚೆನ್ನಾಗಿ ಮಕ್ಳಿಗೆ ಹೇಳ್ಕೊಡೋ ಹಾಗೆ ನಾವು ಹೇಳ್ಕೊಟ್ಟಿರ್ಬೇಕು, ಅಂದ್ರೆ ಮಾತ್ರ ಗೊತ್ತಾಗ್ತದೆ. ಕ್ಯಾಡಿದೆಮ್ ಏನೇ ಒಂದು ಹೊಸದಾಗಿ ಜಾಯಿನ್ ಆದವರಿಗೆ ಒಂದು ಪ್ರಾಡಕ್ಟ್ ಮೂವ್ ಮಾಡಿದ್ರು ಅಂದ್ರೂ ಕೂಡ ನಾವು ಅಪ್ರಿಶಿಯೇಟ್ ಮಾಡಬೇಕು. ಅಪ್ರಿಸಿಯೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ವರ್ಲ್ಡ್ ನಲ್ಲಿ ಎಲ್ಲೂ ಅಪ್ರಿಸಿಯೇಷನ್ ಯಾರಿಗೂ ಎಲ್ಲೂ ಸಿಗಲ್ಲ. ಅದೇನಾದ್ರೂ ಸಿಕ್ಕಿದ್ರೆ DXN ನಲ್ಲಿ ಖಂಡಿತವಾಗಿಯೂ ಸಿಗತ್ತೆ. ನೀವು 1,000 PV ಮಾಡಿ, 3,000 ಮಾಡಿ, 5,000 ಮಾಡಿ, ಹೊಸಬ್ರು ಎಲ್ಲರೂ ಕೂಡ ನಿಮ್ಮ ಬೆನ್ ತಟ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದು ಕೂಡ ಒಂದು ಅಚೀವ್ಮೆಂಟ್, ಅದು ಕೂಡ ಒಂದು ಅಚೀವ್ಮೆಂಟ್. ಟೀಚ್ ದಮ್ ದ ಸ್ಕಿಲ್ಸ್ ಆಫ್ ಪ್ರಾಸ್ಪೆಕ್ಟಿಂಗ್. ಒಂದು ಜನರನ್ನ ಹೇಗೆ ಪ್ರಾಸ್ಪೆಕ್ಟಿಂಗ್ ಅಂದ್ರೆ ಜನರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಹೇಗೆ ನಾವು ಜಾಯಿನ್ ಮಾಡ್ಬೇಕು ಅನ್ನುವಂಥದ್ದು. ಆ ಸ್ಕಿಲ್ಸ್ ಇದೆ ಕೆಲವೊಂದು. ಜನರನ್ನ ಅಟ್ರಾಕ್ಟ್ ಮಾಡೋದು ಕಷ್ಟ, ಆದ್ರೆ ಒಮ್ಮೆ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ಇಟ್ಸ್ ಎ ಬ್ಯೂಟಿಫುಲ್ ಬಿಸ್ನೆಸ್. ನಿಮ್ಗೆ ಅಲ್ಲಿಂದ ಬರುವಂತಹ ಆದಾಯ ಕೂಡ ನಿರಂತರ. ಅದಕ್ಕೋಸ್ಕರ ಅದೊಂಚೂರು ಟಫ್ ಇರ್ಬೋದೇನೋ, ನಾನು ಆ ರೀತಿ ವಿಚಾರ ಮಾಡ್ತೀನಿ. ಸೊ ಹಾಗಾಗಿ ಆ ಪ್ರಾಸ್ಪೆಕ್ಟಿಂಗ್ ಅನ್ನ ಯಾವ ರೀತಿ ಮಾಡಬಹುದು ಅಂತ ಹೇಳ್ಬಿಟ್ಟು ಫೋನಲ್ಲಿ ಅಥವಾ ನಿಮ್ಗೆಲ್ಲೋ ಕಾಂಟ್ಯಾಕ್ಟ್ ಆದಾಗ ಪ್ರತಿಯೊಂದು ಕೂಡ ಏನು ಅಂತಿದೆ. ಅದಕ್ಕೋಸ್ಕರನೇ ಇದನ್ನ ಒಂದು ನಿರಂತರವಾದ ಜರ್ನಿ ಅಂತ ಹೇಳಿದ್ವಿ. ಈ ಜರ್ನಿಯಲ್ಲಿ ನಾವು ಒಂದೊಂದನ್ನೇ ಕಲಿತಾ 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 ನಾವೇನಾಗ್ಬಿಡ್ತೀವಿ, ಎಕ್ಸ್ಪರ್ಟ್ಸ್ ಆಗ್ತೀವಿ. ಹೆಲ್ಪ್ ದಮ್ ಟು ಪ್ರಿಪೇರ್ ದೇರ್ ಹಾಟ್ ಲಿಸ್ಟ್. ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಲಿಕ್ಕೆ ಹೇಳ್ತೀವಿ. ಲಿಸ್ಟ್ ಅನ್ನ ರೆಡಿ ಮಾಡಿದ ತಕ್ಷಣ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ. ಇಮಿಡಿಯೇಟ್ ಈಗ ಯಾರಿದ್ದಾರೆ ಅವರಿಗೆ ಮಾರ್ಕ್ ಮಾಡಿ, ಇಮಿಡಿಯೇಟ್ ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡೋಣ. ಇವತ್ತು ನಾವೆಲ್ಲ ಹೋಮ್ ಮೀಟಿಂಗ್ ಮಾಡುವಾಗ ಹೋಮ್ ಮೀಟಿಂಗ್ ಮಾಡಿ ಬಂದ್ಮೇಲೆ ಎಲ್ಲ ಕೆಲವೊಂದೆಲ್ಲ ನಾನು ಮಾಡಿಸಿದ್ದೆ ಈ ತರವಾಗಿ. ಇಮಿಡಿಯೇಟ್ ಆಗಿ ಇವ್ರಿಗೆ ಪ್ಲಾನ್ ಕೊಡೋಣ, ಇವ್ರ ಹತ್ರ ಹೋಗೋಣ, ಆಮೇಲೆ ಅವರಿಗೆ ಸ್ವಲ್ಪ ನಿಧಾನವಾಗಿ ಹೇಳೋಣ. ಆ ರೀತಿಯಲ್ಲಿ ಇಮಿಡಿಯೇಟ್ ಹಾಟ್ ಲಿಸ್ಟ್ ಒಂದು ಹಾಟ್ ಲಿಸ್ಟ್ ಅಂಡ್ ಶಾರ್ಟ್ ಲಿಸ್ಟ್ ರೆಡಿ ಆಗ್ಬೇಕು. ಆ ಲಿಸ್ಟ್ ಪ್ರಕಾರ ನಾವು ಹೋಗ್ಬೇಕು. ಹೆಲ್ಪ್ ದಮ್ ಟು ಪ್ಲಾನ್ ಆನ್ ಹೌ ಟು ಅಪ್ರೋಚ್ ದೇರ್ ಪ್ರಾಸ್ಪೆಕ್ಟ್. ಈ ಪ್ರಾಸ್ಪೆಕ್ಟ್ ಗೆ ನೋಡಿ ಎಲ್ಲ ಗುರ್ತಿರ್ತಾರೆ, ಪರಿಚಯ ಹೊಸದಾಗಿ ಬಂದವರಿಗೆ ಗೊತ್ತಿರಲ್ಲ, ಅವ್ರೇನೋ ಬ್ಯುಸಿ ಇರ್ತಾರೆ, ಇವ್ರು ಫೋನ್ ಮಾಡೋದು ಅಥವಾ ಇವ್ರ ಫೋನನ್ನೇ ರಿಸೀವ್ ಮಾಡಲ್ಲ. ಸೊ ಫೋನ್ ಮಾಡುವಾಗ್ಲೂ ಕೂಡ ನೀವು ಮಾಡ್ಬಿಟ್ಟು ಪೊಲೈಟ್ ಆಗಿ ಕೈಂಡ್ಲಿ ನಿಮ್ಮ ಒಂದು ಪ್ರೀಶಿಯಸ್ ಒಂದು ½ ಟೈಮ್ ಅನ್ನ ನಮಗೆ ಕೊಡ್ಬೋದಾ ಸರ್ ಅಂತ ಹೇಳ್ಬಿಟ್ಟು ತುಂಬಾ ಡಿಸಿಪ್ಲಿನ್ ಆಗಿ ತುಂಬಾ ಪ್ರೊಫೆಷನಲ್ ಆಗಿ ಮಾತಾಡ್ಬೇಕಾಗ್ತದೆ. ಅದರ್ವೈಸ್ ಯಾರು ನಿಮ್ ಫೋನ್ ಕಾಲ್ ಅನ್ನ ಅಥವಾ ನೀವ್ ಎದುರಿಗೆ ಬಂದ್ರು ಅವ್ರ ಸೈಡಿಗೆ ಹೋಗ್ತಾ ಇರ್ತಾರೆ, ನಿಮ್ಮನ್ನ ನೋಡಿದ್ರು ನೋಡ್ದಿದ್ದಾಗೆ ಹೋಗ್ಬಿಡ್ತಾರೆ. ಸೊ ಆ ರೀತಿಯಲ್ಲೆಲ್ಲ ಇರಬಾರ್ದು. ನಾವು ಒಂದು ಮಾಡ್ತಾ ಇರೋ ಕೆಲಸ ಒಳ್ಳೆಯ ಕೆಲಸ, ಅಗ್ದಿ ನಾನು ಪ್ರೊಫೆಷನಲ್ ಆಗಿದ್ದೇನೆ ಅನ್ನುವಂಥದ್ದು ಗೊತ್ತಿದ್ದಾಗ ನಿಮ್ಗೆ ಎದುರು ಬಂದು ರೆಸ್ಪೆಕ್ಟ್ ಕೊಡ್ತಾರೆ ಅವ್ರು. ಆ ತರ ಇದೆ. ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಒಂದು ಏನು ಥಿನ್ ಲೈನ್ ಇವನ್ನೆಲ್ಲ ನಾವು ಕರೆಕ್ಟ್ ಮಾಡ್ತಾ ಹೋಗ್ಬೇಕಾಗ್ತದೆ. ಅಸಿಸ್ಟ್ ದೆಮ್ ಇನ್ ಸೆಟ್ಟಿಂಗ್ ಅಪ್ ಎನ್ ಅಪಾಯಿಂಟ್ಮೆಂಟ್. ಒಂದು ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡ್ಬಿಟ್ಟು ಒಂದು ½ ಇವತ್ತು ಆಗ್ಬೋದಾ ಸರ್ ಅಥವಾ ನಾಳೆ ಆಗ್ಬೋದಾ, ಒಂದು ½ ಟೈಮು ನಿಮ್ದು ನಮ್ಗೆ ಕೊಡಿ ಅಂತ ಹೇಳಿ ನಾವು ಪೊಲೈಟ್ ಆಗಿ ಕೇಳ್ಬೇಕು. ಆವಾಗ ನೋಡಿ ನೋ ಅನ್ನಲ್ಲ. ಎಲ್ಲರಿಗೂ ಕೂಡ ಏನು ಒಂದು ಅಪಾಯಿಂಟ್ಮೆಂಟ್ ಸಿಗುತ್ತೆ, ಅವ್ರ ಟೈಮ್ ಸಿಕ್ಕರೆ ಸಾಕು. ಅಲ್ಲಿ ನಮ್ದೆಲ್ಲ ಹೇಳಲಿಕ್ಕೆ ಅವಕಾಶ ಇದೆ. ಕಂಪನಿ ದೆಮ್ ಟು ದ BOM ಗೆ ನೆಕ್ಸ್ಟ್ ನಾವು ಬಿಸ್ನೆಸ್ ಅಪಾರ್ಚುನಿಟಿ ಮೀಟಿಂಗಿಗೆ ಅವ್ರನ್ನ ಕರಿಬಹುದು. ಶೋ ದೆಮ್ ಹೌ ಟು ಟೇಬಲ್ ಕ್ಲೋಸಿಂಗ್ ಮಾಡೋದು ಹೇಗೆ ಅಂತ ನಮ್ಮೂರಿಗೆ ನಾವು ಹೇಳ್ಕೊಡ್ಬೇಕು. ಸರ್ ನೆಕ್ಸ್ಟ್ ಎಲ್ಲವನ್ನೂ ಹೇಳಿದ್ರ ಸರ್, ಇದು ಈ ರೀತಿ ಜಾಯ್ನಿಂಗ್ ಇದ್ರೆ ನೀವು ಒಂದು ಹೆಲ್ತ್ ಕಾರ್ಡ್ ತಗೊಂಡ್ರೆ ಇಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಹೇಳಿ ಕ್ಲೋಸ್ ಮಾಡ್ಬೇಕು. ಕ್ಲೋಸ್ ಮಾಡೋದೇ ಇಟ್ಸ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಕೊಡ್ತೀರಾ, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ, ನಮ್ದು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇದೆಯಾ ಸರ್, ಕೊಟ್ಬಿಡಿ ಅಂತ ಹೇಳಿ ತಗೊಂಡು ಒಂದು ಸರ್ವಿಸ್ ಅನ್ನ ನಾವು ಕೊಟ್ಟು ಅದನ್ನ ಕ್ಲೋಸ್ ಮಾಡ್ಬೇಕು. ಚಾಲೆಂಜ್ ದಮ್, ಟೆಲ್ ದಮ್ ಟು ಎಕ್ಸ್ಪೆಕ್ಟ್ ರಿಜೆಕ್ಷನ್. ನೋಡಿ ಯಾರು ಹೊಸದಾಗಿ ಜಾಯಿನ್ ಆಗಿದ್ದಾರೆ ಅವರಿಗೆಲ್ಲ ಹೇಳ್ಬಿಡಿ, ನೀವೊಂದು 20 ಜನರಿಗೆ ಹೇಳಿದ್ರೆ ಒಬ್ರೇ ಜಾಯಿನ್ ಆಗ್ತಾರೆ ಅಂತ ಹೇಳ್ಬಿಡಿ. ಯಾರು ಹೆದರ್ಕೊಳ್ಳಲ್ಲ. ಇದಿರೋದೇ ಹಾಗೇನೆ. ಲಾ ಆಫ್ ಆವರೇಜ್ ವರ್ಕ್ ಆಗುತ್ತೆ. ಇಲ್ಲಿ ರಿಜೆಕ್ಷನ್ಸ್ ಬರುತ್ತೆ. ನೀವು ಎಕ್ಸ್ಪರ್ಟ್ಸ್ ಇರೋದಿಲ್ಲ, ಅದಕ್ಕೆ ರಿಜೆಕ್ಷನ್ಸ್ ಬರುತ್ತೆ. ನಾನೊಂದು 50 ಜನರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಒಬ್ರು ಬಂದಿದ್ರು, ಬಟ್ ನಿಮ್ಗೆ ಒಂದು 20 ಜನರಿಗಾದ್ರು ಕಾಂಟ್ಯಾಕ್ಟ್ ಮಾಡಿ ಒಬ್ರಾದ್ರೂ ಸಿಗ್ತಾರೆ ಅಂತ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರಿಗೆ ಏನು ಗೊತ್ತಿರೋದೇ ಇಲ್ಲ. ಜನ ಈಸಿಲಿ ರಿಜೆಕ್ಟ್ ಮಾಡ್ಬಿಡ್ತಾರೆ. ಚೆನ್ನಾಗಿ ಕೊಟ್ಟು ಪ್ರಾಡಕ್ಟ್ ಯೂಸ್ ಮಾಡಿ ಚೆನ್ನಾಗಿದ್ರು ಕೂಡ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ನಮ್ಮ ಏರಿಯಾದಲ್ಲಿ ಆ ತರ ಇದ್ದಾರೆ. ಯಾಕೆಂದ್ರೆ ನೆಕ್ಸ್ಟ್ ಏನು ಕೇಳಬಾರ್ದು ಇವರು, ನೆಕ್ಸ್ಟ್ ಯಾವುದೇ ಪ್ರಾಡಕ್ಟ್ ನ ಯೂಸ್ ಮಾಡ್ಲಿಕ್ಕೆ ಹೇಳ್ಬಾರ್ದು. ಸೊ ಇದೆಲ್ಲ ಇರ್ತದೆ, ನಮ್ಗೆ ಅವೆಲ್ಲ ಗೊತ್ತಿರ್ಬೇಕು. ಸೊ ಹಾಗಾಗಿ ರಿಜೆಕ್ಷನ್ ಇಸ್ ಕಾಮನ್. ರಿಜೆಕ್ಷನ್ ಬಂದಾಗ್ಲೇನೆ ನಮ್ಗೆ ಮುಂದೆ ಅಕ್ಸೆಪ್ಟ್ ಆಗೋದು ಇದು ಅಂತ ಗೊತ್ತಿರ್ಬೇಕು. ರಿಜೆಕ್ಷನ್ಸ್ ನೋಡಿ ಎಂತೆಂಥವ್ರಿಗೆ ರಿಜೆಕ್ಷನ್ ಬಂದಿದೆ, ನಮಗ್ ಬರದೇ ಇರುತ್ತಾ? ನಮ್ಗೇನು ಗೊತ್ತೇ ಇಲ್ಲ, ನಾವು ಏನು ಈ ವರ್ಲ್ಡ್ಗೆ ಕನೆಕ್ಷನ್ನೇ ಇರ್ಲಿಲ್ಲ ನಮ್ಗೆ. ಒಂದೇ ಸರಿಗೆ ನಾವು ಬಂದಿದೀವಿ ಇಲ್ಲಿಗೆ. ಇಲ್ಲಿ ಪೀಪಲ್ ನಿಮ್ಗೆ ಕ್ವಶನ್ಸ್ ಕೇಳ್ತಾರೆ, ಆ ರಿಜೆಕ್ಷನ್ಸ್ ನ ನಾವು ಅದನ್ನ ಏನ್ ಮಾಡ್ಬೇಕು, ಅರ್ಗಿಸ್ಕೊಳ್ಳೇಬೇಕು. ಇರ್ಲಿ, ಆ ರಿಜೆಕ್ಷನ್ ನಲ್ಲೇ ನಾವು ಕಲಿಯೋದಿರ್ತದೆ. ಯಾಕೆ ರಿಜೆಕ್ಟ್ ಮಾಡಿದ್ರು, ಏನ್ ಕೇಳಿದ್ರು, ಇದನ್ನೆಲ್ಲ ಬುದ್ಧಿವಂತರಾದ್ರೆ ಆ ಪಾಯಿಂಟ್ಸ್ ನ ನೋಟ್ ಮಾಡ್ಕೊಂಡ್ಬಿಟ್ಟು ಇವ್ರು ಯಾಕೆ ಈ ಕ್ವಶನ್ ಅನ್ನ ಕೇಳಿದ್ರು, ಅದ್ರ ಮೇಲೆ ನೀವು ನಿಮ್ಮ ಸೀನಿಯರ್ಸ್ ಜೊತೆಗೆ ಕುತ್ಕೊಂಡು ಡಿಸ್ಕಸ್ ಮಾಡಿದಾಗ ಗೊತ್ತಾಗ್ತದೆ. ಇನಿಷಿಯಲ್ ಇನ್ಕಮ್ ಕಮ್ಸ್ ಫ್ರಮ್ ರಿಟೇಲಿಂಗ್. ನೋಡಿ DXN ಅಲ್ಲಿ ಈಸಿಲಿ ದುಡ್ಡು ಬರಲ್ಲ, ನನಗೆ PV ಮಾಡಕ್ ಆಗಲ್ಲ, ಅದೆಲ್ಲ ರಿಟೇಲಿಂಗ್ ನ ನಾವು ಏನು ಜಾಸ್ತಿ ಮಾಡ್ಬೇಕು.
ತುಂಬಾ ದುಡ್ಡಾಗುತ್ತೆ ರಿಟೇಲ್ ಮಾಡ್ಬೇಕು, ನಾವು ರಿಟೇಲ್ MRP ಗೆ ಕೊಡ್ಬೇಕು. 5 ರೂಪಾಯಿ ಬೇಕಾದ್ರೆ ಬಿಡ್ಬೋದು. ನಾನ್ ನೋಡಿ ಎಲ್ಲೂ 1 ರೂಪಾಯಿ ಬಿಡೋದಿಲ್ಲ. ನನ್ನ ಟೀಮ್ಗೂ ಹೇಳ್ತಾ ಇದ್ದೀನಿ, ನಾನು ಅದನ್ನೇ ಮಾಡ್ತಾ ಇದ್ದೀನಿ. ನಾವು ಯಾಕೆ ಅಂತ ಹೇಳಿದ್ರೆ, ನಮ್ಗೇನು ಅಂತ ಹೇಳಿದ್ರೆ ನಮ್ಗಲ್ಲಿ ಶ್ರಮ ಇದೆ. ನಮ್ದೇನೋ ಗಾಡಿ ಪೆಟ್ರೋಲ್ ಹಾಕಿ ಎಲ್ಲ ಓಡಾಡಿರ್ತೀವಿ ನಾವು. ಅವರಿಗೆ ಹೋಗ್ಬಿಟ್ಟು ಅವರಿಗೆ ಡಿಸ್ಕೌಂಟ್ ಪ್ರೈಸ್ಗೆ ಕೊಡೋದು, ಆಮೇಲಿಂದ MRP ತಗೊಳ್ಳೋದೇ ಅಲ್ಲ, ಇದೆಲ್ಲ ರಾಂಗ್ ಸಿಸ್ಟಮ್. ನಾವು ಯಾಕೆ, ನಿಮ್ಗೆ ಅದು ಭಯ. ನಮ್ ಟೀಮಲ್ಲೇ ಕೆಲವರು ಇದಾರೆ, ಆ MRP ಮಾರ್ಲಿಕ್ಕೆ ಭಯ ತುಂಬಾನೇ ನನ್ನ ಹತ್ರ ಕೇಳಿಸ್ಕೊಳ್ತಾರೆ ಅವರು. ಯಾಕೆ ಅಂತ ಹೇಳಿದ್ರೆ MRP ಗೆ ಕೊಡ್ಬೇಕು. ನೀವು ಮಾರ್ಕೆಟ್ ನಲ್ಲಿ ಹೋಗಿ ನಿಮ್ಗೆ ಬಿಡ್ತಾರಾ? ನಿಮ್ಗೆ 75 ರೂಪಾಯಿ 50 ರೂಪಾಯಿ ಬಿಟ್ಟು ಯಾರು ಕೊಡಲ್ಲ. ಸೊ MRP ಗೆ ಕೊಡಿ ಎಲ್ಲರೂ ಕೂಡ. ಏನೋ ಬಹಳ ಮಾಡಿದ್ರು ಅಂದ್ರೆ ಒಂದು 5 rupees, ಅಥವಾ ಅವ್ರು ತುಂಬಾ ಮಾಡಿದ್ರು ಅಂದ್ರೆ ನೀವು ನೋಡಿ ಜಾಯಿನ್ ಆದ್ರೆ ನಿಮ್ಗೆ ಡಿಸ್ಕೌಂಟ್ ಇದೆ ಅಂತ ಹೇಳ್ಬಿಡ್ಬೇಕು. ನಾವು ತಪ್ಪು ಮಾಡೋದಲ್ಲೇನೆ ಹೇಳಿ ಡಿಸ್ಕೌಂಟ್ ಕಾರ್ಡ್ ಮಾಡ್ಕೊಳ್ಳಿ, ಡಿಸ್ಕೌಂಟ್ ನಲ್ಲೇ ನಿಮ್ಗೆ ಇದು ಸಿಗುತ್ತೆ, ಕಂಪನಿಯಿಂದ ಬೋನಸ್ ಸಿಗುತ್ತೆ. ಸ್ಟೇಬಲ್ ಅಂಡ್ ರಿಲಯಬಲ್ ಇನ್ಕಮ್ ಕಮ್ಸ್ ಫ್ರಮ್ ಸ್ಪಾನ್ಸರಿಂಗ್. ಬರೇ ರಿಟೇಲ್ ಮಾಡ್ತಾ ಇದ್ರೆ ಒಂಥರ ಸೆಲ್ಲಿಂಗ್ ಅಲ್ಲಿ ಹೋದಾಗೆ. ನಮ್ಮ ಬಿಸ್ನೆಸ್ ಯಾವ ತರ ಅಂತ ಹೇಳಿದ್ರೆ ಸೆಲ್ಲಿಂಗ್ ಬಟ್ ನಾಟ್ ಸೆಲ್ಲಿಂಗ್ ಅಂತ. ಸೆಲ್ಲಿಂಗ್ ಇದೆ ಬಟ್ ಸೆಲ್ಲಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಆ ಒಂದು 20% ಪ್ರಾಫಿಟ್ಗೆ ಮಾಡೋದಲ್ಲ ಇದು. ಸೊ ಸ್ಟೇಬಲ್ ಅಂಡ್ ರಿಲಯಬಲ್ ಇನ್ಕಮ್ ಕಮ್ಸ್ ಫ್ರಮ್ ಸ್ಪಾನ್ಸರಿಂಗ್. ಸ್ಪಾನ್ಸರಿಂಗ್ ಜನರನ್ನ ಇಲ್ಲಿ ನಾವು ಸ್ಪಾನ್ಸರ್ ಮಾಡಿಬಿಟ್ಟು ಅವರು ಬೇಕಾದ್ರೆ ಬಿಸ್ನೆಸ್ ಆದ್ರೂ ಮಾಡ್ಲಿ ಅಥವಾ ಕಸ್ಟಮರ್ ಆಗಿ ಅವ್ರ ಮನೆಗೆ ಕಂಪ್ಲೀಟ್ ಪ್ರಾಡಕ್ಟ್ ನ ಯೂಸ್ ಮಾಡ್ಲಿ, ಬಟ್ ಸ್ಪಾನ್ಸರಿಂಗ್ ಇರಲೇಬೇಕು. ಎಷ್ಟು ಜನರಿಗೆ ನಮ್ಮ ಟೀಮ್ ಅಲ್ಲಿ ಸ್ಪಾನ್ಸರಿಂಗ್ ಆಗ್ತಾ ಇದೆ, ಎಷ್ಟು ಜನರನ್ನ ನಾನು ಜಾಯಿನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಗೊತ್ತಿರಬೇಕು. ಆ ಸ್ಪಾನ್ಸರಿಂಗ್ ಮಾಡಿದಾಗ ಮಾತ್ರ ಲೈಫ್ ಲೈನ್ ಅದು ನಮ್ಮ ಬಿಸ್ನೆಸ್ ನ ಇದೇ ಅದು ಏನು ಆ ಬಂಡವಾಳ, ಆ ಒಂದು ಬಿಸ್ನೆಸ್ ನಂದು ನಡೀತಾ ಇದೆ ಅನ್ನೋದೇ ಸ್ಪಾನ್ಸರಿಂಗ್ ನಲ್ಲೇ ಇರ್ತದೆ. ಇಲ್ಲ ಅಂದ್ರೆ ನಿಂತ ನೀರಾಗ್ಬಿಡ್ತದೆ. ನಿಂತ ನೀರಾದ್ರೆ ಏನಾಗ್ತದೆ ಹೇಳಿ? ಅದೆಲ್ಲ ಕೆಟ್ಟ ಹೋಗ್ತದೆ, ಕೊಳತು ಹೋಗ್ತದೆ, ವಾಸನೆ ಬರ್ತದೆ. ಇದು ಸ್ಪಾನ್ಸರಿಂಗ್ ಮಾಡಿದಾಗ ಏನು ಅಂದ್ರೆ ಹರಿಯುವ ನೀರಿನ ತರ ಜಾಯಿನಿಂಗ್ ಆಗ್ತಾ ಇರ್ತಾರೆ. ನಮ್ಮ ಬಿಸ್ನೆಸ್ ಎವರ್ಗ್ರೀನ್ ಆಗಿ ಬೆಳೀತಾ ಇರ್ತದೆ. ಹ್ಯಾವ್ ದೆಮ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಮೇಂಟೈನಿಂಗ್ 3000 PV. 3000 PV ಅನ್ನ ಯಾಕೆ ಮಾಡಬೇಕು? ಒಂದು ಬಿಸ್ನೆಸ್ ಅಂತ ಬಂದಿದೀವಿ, ಒಂದು ಆದಾಯವನ್ನ ತಗೊಳ್ಬೇಕಂತ ಬಂದಿದೀವಿ, ನಾವು ಮಾಡ್ಲಿಕ್ಕೆ ರೆಡಿ ಇಲ್ಲ. 1000 PV, 10 PV ಹೆಚ್ಚಾದ್ರೂ ಇಲ್ಲ ಮೇಡಮ್ ಸೈಡಿಗೆ ಬರ್ದಿಡಿ ನೆಕ್ಸ್ಟ್ ಮಂತ್ ಹಾಕೋಣ. ನೋ, ರಾಂಗ್. ಜಾಸ್ತಿ PV ಮಾಡಿದ್ರೆ ನಿಮ್ಗೆ ಅಲ್ವಾ ಬೋನಸ್ ಬರೋದು? ಅದು ಗೊತ್ತಿರ್ಬೇಕು. 3000 PV ಅಂದ್ರೆ ಅರೌಂಡ್ 10,000. ಇಂಥ ದೊಡ್ಡ ಬಿಸ್ನೆಸ್, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ನಾವಿದೀವಿ. 10,000 ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ನನ್ಗೇನು ಭಯ ಆಗ್ತಾ ಇದೆ. 10,000 ಟ್ರಾನ್ಸಾಕ್ಷನ್ 3000 PV ಅಂತ ಹೇಳಿದ್ರಿ ಅಂದ್ರೆ ನನ್ನ ಒಂದು ಎಷ್ಟು ಗ್ರೋತ್ ಇದೆ, ಪರ್ಸನಲ್ PV, ಎಷ್ಟು ಜನರನ್ನ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಅದಕ್ಕೋಸ್ಕರ ಕಂಪನಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು PGPV, ಪರ್ಸನಲ್ ಪ್ಲಸ್ ನಾನ್ ಸ್ಟಾರ್ ಗ್ರೂಪ್. ಯಾಕೆ ಅಂತ ಹೇಳಿದ್ರೆ ಅಲ್ಲೇ ನಮ್ಮನ್ನ ಹಿಡಿದು ಬಿಡ್ತಾರೆ, ಗೊತ್ತಾಗ್ಬಿಡ್ತದೆ ಎಷ್ಟರ ಮಟ್ಟಿಗೆ ವರ್ಕ್ ಮಾಡ್ತಾ ಇದೀವಿ ಅಂತ. PGPV ಎಲ್ಲ ಇದಾಗೋದು ನಾವು ವರ್ಕ್ ಮಾಡಿದಾಗ, ಹೊಸ ಜನರನ್ನ ಮೀಟ್ ಆದಾಗ, ಕನ್ಸ್ಯೂಮರ್ಸ್ ಇದ್ದಾಗ, ಇದೆಲ್ಲ ನಮ್ಗೆ ಗೊತ್ತಿರ್ಬೇಕು. ನೆಟ್ವರ್ಕ್ ಬಿಲ್ಡಿಂಗ್ ಟೇಕ್ಸ್ ಟೈಮ್ ಬಟ್ ಈಟ್ಸ್ ಲಾಂಗ್ ಲಾಸ್ಟಿಂಗ್. ನೋಡಿ, ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ನಿಮ್ಗೆ ಟೈಮ್ ತಗೊಳ್ಬಹುದು, ಆದ್ರೆ ಅದು ಲಾಂಗ್ ಲಾಸ್ಟಿಂಗ್ ರಿಸಲ್ಟ್. ಇಂಥ ಒಂದು ರಿಸಲ್ಟ್ ಕೊಡುವ ಬಿಸ್ನೆಸ್ಗೆ ನಾವು ಇಷ್ಟೆಲ್ಲ ಇದನ್ ಮಾಡ್ಲಿಕ್ಕೆ ರೆಡಿ ಇಲ್ಲ, ಡೆಡಿಕೇಶನ್ ಕೊಡ್ಲಿಕ್ಕೆ ರೆಡಿ ಇಲ್ಲ. ಲಾಂಗ್ ಲಾಸ್ಟಿಂಗ್ ಅಂತ ಹೇಳ್ಬಿಟ್ರು, ನಿರಂತರವಾಗಿ ಆದಾಯ ಕೊಡುವಂತದ್ದು. ಇದು ಒಂದು ಸುಂದರವಾದ ತೋಟವನ್ನ ನಿರ್ಮಿಸಿದಾಗೆ. ಒಂದು ತೋಟವನ್ನ ಮಾಡಿದೀರಾ, ಒಂದು ಮಾವನ್ನ ನೆಟ್ಟಿದ್ದೀರಾ ಅಥವಾ ತೆಂಗನ್ನ ನೆಟ್ಟಿದ್ದೀರಾ ಅಂದ್ರೆ ನಿರಂತರವಾಗಿ ನೀವೇನ್ ಮಾಡ್ತೀರಾ? ನೀರ್ ಹಾಕ್ತೀರಾ, ಗೊಬ್ಬರ ಹಾಕ್ತೀರಾ, ಪೆಸ್ಟಿಸೈಡ್ಸ್ ಅನ್ನ ಹಾಕ್ತೀರಾ. ಆಮೇಲೆ ಏನದು ಜನರೇಷನ್, ನಿಮ್ಮ ತಲೆಮಾರುಗಳು ಕೂಡ ನಿಮ್ಮನ್ನ ನೆನ್ಪು ಮಾಡಿ ಅದನ್ನ ಆ ಪ್ರತಿಫಲವನ್ನ ತಿಂತಾ ಇರ್ತಾರೆ. ಅದೇ ರೀತಿ ನೆಟ್ವರ್ಕ್ ಮಾರ್ಕೆಟಿಂಗು ಕೂಡ ಅದೇ ತರ ಇದೆ. ಅಲ್ಲಿ ಕೂಡ ಏನು ನೀರು ಗೊಬ್ಬರ ಹಾಕೋದು ಅಂದ್ರೆ ನಮ್ಮ ಟೀಮನ್ನ ನಾವು ಬೆಳೆಸೋದು. ಅಥವಾ ಪೆಸ್ಟಿಸೈಡ್ಸ್ ಅಂದ್ರೆ ಏನು, ಬೇರೆಯವ್ರು ಕಿತ್ಕೊಂಡು ಹೋಗ್ಬಾರ್ದು ಅಥವಾ ಅವ್ರು ಬೇರೆ ಕಡೆ ಕ್ವಿಟ್ ಆಗ್ಬಾರ್ದು. ಅದನ್ನೆಲ್ಲ ನಾವು ಕರೆಕ್ಟ್ ಆಗಿ ಇಟ್ಕೊಳ್ಳುವಂಥದ್ದೇ ನೆಟ್ವರ್ಕ್ ಬಿಲ್ಡ್ ಮಾಡುವಂಥದ್ದು. ಸೊ ರಿವಾರ್ಡ್ ದೆಮ್ ಮಂತ್ಲಿ ಫಾರ್ ಅಚೀವಿಂಗ್. ಯಾರು 3000 PV ಮಾಡಿದ್ದಾರೆ, ಬರೀ 3000 PV ಅಂತಲ್ಲ, ಏನೇನ್ ಕಂಪನಿ ಆಫರ್ಸ್ ಕೊಟ್ಟಿದೆ ಅದನ್ನ ತಗೊಂಡಿದ್ದಾರೆ ಅಂದ್ರೆ ಅವರಿಗೆ ರಿವಾರ್ಡ್ ಮಾಡಿ. ಕ್ವಾರ್ಟರ್ಲಿ ನೋಡಿ, ನಾ ಹೇಳಿದೆ ಕ್ವಾರ್ಟರ್ಲಿ ಫಾರ್ ಕನ್ಸಿಸ್ಟೆನ್ಸಿ ಇನ್ ಮೇಂಟೈನಿಂಗ್ 3000 PV. ಕಂಟಿನ್ಯೂಸ್ ಆಗಿ 3000 PV ಮಾಡಿದ್ರು ಕೂಡ ನೀವು ಏನಾದ್ರೂ ಒಂದು ಗಿಫ್ಟ್ಸ್ ಅನ್ನೆಲ್ಲ ಕೊಡಿ ಅಂತ ಹೇಳ್ಬಿಟ್ಟು ನಾವು ಅದನ್ನು ಕೂಡ ಲಾಸ್ಟ್ ಟೈಮ್ ಮಾಡಿದ್ವಿ. ನಮ್ಮ ವೈಜನಾಥ್ ಪಾಟೀಲ್ ಮತ್ತೆ ಸುನೀತಾ ಅವರು ತಗೊಂಡಿದ್ದಾರೆ. ನಾವು ಕೂಡ ಒಂದು ಗಿಫ್ಟ್ಸ್ ಅನ್ನೆಲ್ಲ ಇಟ್ಟಿದ್ವಿ, ಇಬ್ರು ಅಚೀವ್ ಮಾಡಿದ್ರು. ಆಪ್ಟೈನಿಂಗ್ ರಿಕ್ರೂಟ್ಸ್ annual organize an event that will concentrate on your people's effort. ಇದು ನೋಡಿ, ಆನ್ಯುವಲ್ ನಮ್ಮ ಎಷ್ಟೊಂದು ಕಂಪನಿ ಒಂದೊಂದ್ಸರಿ ಅನಿಸ್ತದೆ ಎಷ್ಟು ಖರ್ಚು ಮಾಡ್ತಾ ಇದೆ ಕಂಪನಿ ಎಲ್ಲ. ಏನು ರೆಕಗ್ನಿಷನ್ ನೈಟ್ ಅಂತ ಮಾಡ್ತು, ಎಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಎಫರ್ಟ್ಸ್ನೆಲ್ಲ ಗುರ್ತಿಸಿ ನಿಮ್ಮವರು ತಂದೋರ್ನ ಅಥವಾ ನೀವಲ್ಲಿ ಅವಾರ್ಡ್ಸ್ ರಿವಾರ್ಡ್ಸ್ ಅನ್ನ ತಗೊಂಡಿದ್ದನ್ನ ಎಲ್ಲರೂ ನೋಡ್ಲಿ, ಅದರಿಂದ ಇನ್ಸ್ಪೈರ್ ಆಗ್ಲಿ, ಹೆಚ್ಚು ಜನರನ್ನ ನೀವು ಅಲ್ಲಿ
ಕರಿಬಹುದು, ಇನ್ಸ್ಪೈರ್ ಆಗಿ ಜಾಯಿನ್ ಆಗ್ಬೋದು. ಆದ್ರೆ ಎಲ್ಲೋ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಸ್ವಲ್ಪ ಕಡಿಮೆ ಆಯ್ತು ಅನ್ಸತ್ತೆ. ಮತ್ತು ಕೂಡ ಇನ್ನು ನಿರಂತರವಾಗಿ ನಡೀತಾ ಇರುತ್ತೆ ಈ ಎಲ್ಲ. ಈಗ ನೋಡಿ, ನಮ್ಮ ಕುಪ್ಪಳಿಯಲ್ಲಿ ಟ್ರೈನಿಂಗ್ ಇವೆಲ್ಲ ಬೇಕು ನಮ್ಗೆ. ಇವೆಲ್ಲ ಇದ್ದಾಗ ನಾವ್ ಏನಾಗ್ತೀವಿ ಅಂತ ಹೇಳಿದ್ರೆ 100% ಸಕ್ಸಸ್ಫುಲ್ ಆಗ್ತೇವೆ. ಡಿಸಿಪ್ಲಿನ್ ಇದೆ ಪ್ರತಿ ಒಂದಕ್ಕೂ ಕೂಡ. ಡಿಸಿಪ್ಲಿನ್ ಇಲ್ಲ. ಡಿಸಿಪ್ಲಿನ್ ಅಂದ್ರೆ ಏನು? ಶಿಸ್ತನ್ನ ಬಿಟ್ಟು ನಾವು ಕೆಲಸ ಮಾಡಿದ್ರೆ ಸಕ್ಸಸ್ ಆಗಲ್ಲ. ಆ ಶಿಸ್ತನ್ನ ನಾವು ಮೊದಲಿನಿಂದನೇ ತರಬೇಕು. ಏನು ಶಿಸ್ತು? ನೋ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂಡ್ ಕೋಡ್ ಎಥಿಕ್ಸ್ ಆಫ್ ದ ಕಂಪನಿ. ನಮ್ಮ ಕಂಪನಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದು ಎಲ್ಲರಿಗೂ ಕೂಡ ಏನು ಅಂತ ಹೇಳಿದ್ರೆ ಗೊತ್ತಿರಬೇಕು. ಏನು ರೂಲ್ಸ್ ಇದೆ ನೋಡಿ. ನಾವು PV ಮಾಡೋದು 1000 PV ಮಾಡಬೇಕು. ಅದಕ್ಕಿಂತ ಕಡಿಮೆ ಮಾಡಿದ್ರೆ ಬೋನಸ್ ಬರಲ್ಲ. ಈಗ 3000 PV ಯನ್ನ 1ನೇ ತಾರೀಕು ಮಾಡಿಯಪ್ಪ ಅಂತ ಸರ್ ಹೇಳ್ತಾ ಇದ್ರೆ, ಆ ಡಿಸಿಪ್ಲಿನ್ ನಾವು ತರಬೇಕು, ಆ ಶಿಸ್ತನ್ನ ನಾವು ತರಬೇಕು. ಸೊ ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಸಕ್ಸಸ್ ಈಸಿ ಆಗತ್ತೆ. ನಾವು ಮಾಡಿದ್ವಿ, ನಮ್ಮ ಟೀಮ್ ಮಾಡ್ತು, ನೀವು ತಂದವರು ಮಾಡಿದ್ರು. ಸೊ ಆ ಶಿಸ್ತು ತುಂಬಾನೇ ಮುಖ್ಯ ಆಗ್ತದೆ. ಎಲ್ಲೋ ಒಂದು ಮೀಟಿಂಗ್ಸ್, ಟ್ರೈನಿಂಗ್ಸ್ ಇದೆ, ಆನ್ ಟೈಮಿಗೆ ಬರುವಂತದ್ದು, ಪಂಕ್ಚುಯಾಲಿಟಿ, ಡ್ರೆಸ್ ಕೋಡ್, ಎವ್ರಿಥಿಂಗ್ ಎಲ್ಲ ಶಿಸ್ತು ಇದನ್ನೆಲ್ಲ ಕಲಿಸ್ತದೆ. ಇದನ್ನೇ ಟ್ರಾನ್ಸ್ಫಾರ್ಮೇಶನ್ ಅಂತ ನಾವು ಹೇಳ್ತಾ ಇದೀವಿ ಇಲ್ಲಿ. ಪ್ರತಿಯೊಂದು ನಿಮ್ಮ ಹಾವ ಭಾವ ಮಾತುಕತೆ ಎಲ್ಲವನ್ನೂ ಕೂಡ ನಿಮ್ಮಲ್ಲಿಗೆ ಶಿಸ್ತು ಬೇಕು. ಟೀಚ್ ದೆಮ್ ಟು ಅವಾಯ್ಡ್ ಆನ್ ಇಟ್. ಅದಕ್ಕೆ ನೀವೇನು ಸ್ಟಿಕ್ ಆನ್ ಆಗ್ಲಿಕ್ಕೆ, ಅದನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಗೊತ್ತಿರ್ಬೇಕು. ಕೆಲವೊಂದು ಯಾರೋ ಒಬ್ರು ಒಂದು ಪ್ರಾಡಕ್ಟ್ ಅನ್ನ ಒಂದ್ ಕಡೆ ಕೊಡ್ತಾ ಇದ್ದಾರೆ, ಯಾರೋ ಕ್ರಾಸ್ ಲೈನ್ ಅವರು, ನೀವು ಹೋಗ್ಬಿಟ್ಟು ನಾನ್ ಕಡಿಮೆ ಕೊಡ್ತೀನಿ ಅಂತ, ಅದು ಕೂಡ ಅಲ್ಲಿ ಏನಾಗ್ತದೆ, ತೊಂದರೆ ಆಗ್ತದೆ. ಆ ರೀತಿ ಎಲ್ಲ ಇರಬಾರ್ದು. ಆ ಶಿಸ್ತನ್ನೆಲ್ಲ ನಮ್ಮ ಟೀಮಿಗೆ ಹೇಳ್ಕೊಡ್ಬೇಕು. ಯಾರೋ ಕೊಡ್ತಾ ಇದ್ರಲ್ಲ, ಲೀವ್ ಇಟ್. ನಿಮ್ಗೆ ಬೇರೆಯವರು ಬೇಕಾದಷ್ಟು ಜನ ಸಿಗ್ತಾರೆ. ಈ ರೀತಿ ಕೆಲವೊಂದು ಶಿಸ್ತುಗಳನ್ನ, ಮತ್ತೆ ಯಾರೋ ಜಾಯಿನ್ ಆಗಿರ್ತಾರೆ, ಅವರು ನಿಮ್ಗೆ ಕ್ಲೋಸ್ ಫ್ರೆಂಡ್, ನೀವ್ ಹೇಳೇ ಇರೋದಿಲ್ಲ, ನೀವು ಅವರಿಂದ ಏನ್ ಮಾಡೋದು, ಆ ಒಂದು ಸ್ಪಾನ್ಸರ್ಶಿಪ್ ಅನ್ನ ಕಸಿಯೋದು, ನೀವೇನೋ ಒಂದ್ ಮಾಡೋದು, ಇದೆಲ್ಲ ಆಗ್ಬಾರ್ದು. ಅದಕ್ಕೋಸ್ಕರ ಶಿಸ್ತನ್ನ ಫಾಲೋ ಮಾಡಿದ್ರೆ ಏನು ನಮ್ಗೆ ಪ್ರಾಬ್ಲಮ್ಸ್ ಇರೋದಿಲ್ಲ. ಸ್ಮೂತ್ ಆಗಿ ನಮ್ ಬಿಸ್ನೆಸ್ ಏನಾಗುತ್ತೆ, ರನ್ ಆಗ್ತಾ ಇರುತ್ತೆ. ಗೆಟ್ ದ ಅಟೆನ್ಷನ್ ಆಫ್ ದೋಸ್ ಹೂ ಆರ್. ಯಾರು ಅಟೆನ್ಷನ್ ನೀವು ತಗೊಳ್ಳೇಬೇಕು. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ನೀವು ನಿಮ್ಮಲ್ಲೇ ಸಾಲ್ವ್ ಆಗ್ಬೇಕದು. ಏನು ತಪ್ಪಾಗ್ತಾ ಇದೆ ಇಲ್ಲ, ತುಂಬಾ ನೀವು ನೋಡಿ, ತುಂಬಾ ಮುಂದೆ ಮುಂದೆ ಹೋದಾಗ ಬರ್ತಾ ಇರ್ತದೆ ಪ್ರಾಬ್ಲಮ್ಸ್. ಅದನ್ನ ನೀವು ಅಲ್ಲೇನೆ ಕರೆಕ್ಟ್ ಮಾಡ್ಕೊಳ್ಬೇಕು. ಅಥವಾ ನಿಮ್ಮನ್ನ ಕೇಳಲಿಲ್ಲ, ನಿಮ್ಮನ್ನ ಮೀರಿ ಅವ್ರು ಇದ್ ಮಾಡ್ತಾ ಇದ್ದಾರೆ ಅಂದ್ರೆ, ಮ್ಯಾನೇಜ್ಮೆಂಟ್ ಇದೆ, ಕಂಪನಿ ಇದೆ, ಅವರ ಅಸಿಸ್ಟೆನ್ಸ್ ತಗೊಂಡು ಏನ್ ಮಾಡ್ಬೇಕು, ಆ ಕ್ರಮಗಳನ್ನ ನಾವು ಜಾರಿ ಮಾಡ್ಬೇಕಾಗ್ತದೆ. ರೆಂಡ್ರಿಂಗ್ ಡಿಸಿಪ್ಲಿನ್ ಟು ಎರಿಂಗ್ ಪಾರ್ಟ್ನರ್ಸ್, ಅವರಿಗೆ ನಾವು ಸರಿ ದಾರಿಗೆ ತರಬೇಕು. ಪ್ರಾಸ್ಪೆಕ್ಟಿಂಗ್ ರ್ಯಾಂಡಮ್ಲಿ ಲಿಸ್ಟ್ ನೇಮ್ಸ್ ಆಫ್ ಪೀಪಲ್ ಯು ನೋ. ಪ್ರಾಸ್ಪೆಕ್ಟಿಂಗ್ ಮಾಡುವಾಗ ಎಲ್ಲ ಲಿಸ್ಟ್ ದ ನೇಮ್ಸ್ ಆಫ್ ಪೀಪಲ್ ಯು ನೋ, ಎಲ್ಲ ಯಾರು ಗೊತ್ತು ಎಲ್ಲಾರನು ಬರೀರಿ. ಅದಕ್ಕೆ ಹೇಳ್ತಾರೆ, ನಿಮ್ಮ ಮನೇಲಿ ಒಂದು ಫಂಕ್ಷನ್ ಆದ್ರೆ ಎಷ್ಟು ಜನರಿಗೆ ಇನ್ವಿಟೇಷನ್ ಕೊಡ್ಬೇಕು ಅಂತ ಬರೀತೀರಾ, ಹಾಗೆ ಬರೀರಿ DXNಗೂ ಕೂಡ. ನೋಡಿ, ಎಲ್ಲರೂ ಕೂಡ DXN ನೋಡಿ, ಬೇರೆ ಯಾವ್ದೋ ಬಿಸ್ನೆಸ್ ಅಲ್ಲಿ ಯಾರಿಗೋ ಜನ ಕಡಿಮೆ ಇರ್ಬೋದು. ನಮ್ಮ ಬಿಸ್ನೆಸ್ ಅಂತ ಬಂದಾಗ, DXN ಅಂತ ಬಂದಾಗ ಎಲ್ರು ಕೂಡ DXN ಕಸ್ಟಮರೇ. ಯಾರಿಗೆ ಸೋಪ್ ಬೇಡ, ಯಾರಿಗೆ ಪೇಸ್ಟ್ ಬೇಡ, ಯಾರಿಗೆ ಉಪ್ಪು ಬೇಡ, ಯಾರಿಗೆ ಎಣ್ಣೆ ಬೇಡ, ಎಲ್ಲರೂ ಕೂಡ ನಮ್ಮ ಲಿಸ್ಟ್ ಅಲ್ಲಿ ಬಂದ್ಬಿಡ್ತಾರೆ. ಅರೇಂಜ್ ಲಿಸ್ಟ್ ಅಕಾರ್ಡಿಂಗ್ ಟು ಪ್ರಾಕ್ಸಿಮಿಟಿ ಬಿಫೋರ್ ಅಫಿನಿಟಿ. ಅರೇಂಜ್ ಲಿಸ್ಟ್ ನ ಏನ್ ಮಾಡಿ ಅಂದ್ರೆ, ಪ್ರಾಕ್ಸಿಮಿಟಿ ಅಂದ್ರೆ ನಿಮ್ ಹತ್ರ ಇದ್ದವರಿಗೆ ಫಸ್ಟ್ ಇಂಟ್ರೊಡಕ್ಷನ್ ಮಾಡಿ. ಯಾರೋ ಅಮೆರಿಕದಲ್ಲಿದ್ದಾರೆ, ನನಗೆ ಜರ್ಮನಿಯಲ್ಲಿದ್ದಾರೆ, ಅವರಿಗೆ ಲೇಟ್ ಆಗುತ್ತೆ, ಅವ್ರಿಗೆ ಆಮೇಲೆ ಹೇಳೋಣಂತೆ. ಫಸ್ಟ್ ನಿಮ್ಮ ಹತ್ರದಲ್ಲಿ ನೀವು ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಇರ್ಬೋದು, ಅಥವಾ ಎವ್ರಿ ಡೇ ನೀವು ಕಾಂಟ್ಯಾಕ್ಟ್ ಮಾಡೋರು ಇರ್ಬೋದು, ಅವರಿಗೆ ನಾವು ಇದ್ರ ಬಗ್ಗೆ ಹೇಳೋಣ. ಕೀಪ್ ಆನ್ ಅಪ್ಡೇಟಿಂಗ್ ಯುವರ್ ಲಿಸ್ಟ್. ಆ ಲಿಸ್ಟ್ ಎಂಡ್ ಆಗೋ ಹಾಗೆ ಇಲ್ಲ, ನಿರಂತರವಾಗಿ ಆ ಲಿಸ್ಟ್ ಏನಿದೆ ಅಪ್ಡೇಷನ್ ಆಗ್ತಾನೆ ಇರಬೇಕು. ಆಸ್ಕ್ ರೆಫರಲ್ ಫ್ರಮ್ ಇಮಿಡಿಯೇಟ್ ಪ್ರಾಸ್ಪೆಕ್ಟ್ಸ್. ನೋಡಿ ಯಾವ ರೀತಿ ನಮ್ಮ ನೆಟ್ವರ್ಕ್ ಬೆಳೆಯುತ್ತೆ ಅಂದ್ರೆ, ಈಗ ಯಾರೋ ಒಬ್ರು ರಿಜೆಕ್ಟ್ ಮಾಡಿದ್ರು ಅಥವಾ ಪ್ರಾಡಕ್ಟ್ ನ ಯೂಸ್ ಮಾಡ್ತಿದ್ದಾರೆ, ಸರ್ ನಿಮ್ಮ ಒಂದು 4-5 ಕಾಂಟ್ಯಾಕ್ಟ್ಸ್ ನ ನಮಗ್ ಕೊಡಿ, ನಮ್ದು ಅಡ್ವರ್ಟೈಸ್ಮೆಂಟ್ ಬರಲ್ಲ, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇದೆ, ಆ ಕಾಂಟ್ಯಾಕ್ಟ್ಸ್ ಗೆ ನಾವು ಹೇಳ್ತೀವಿ. ಸೊ ಆ ರೀತಿ ಹೋಗ್ಬೇಕು ನಾವು. ಅವರೇ ಏನಾದ್ರು ಜಾಯಿನ್ ಆದ್ರಂದ್ರೆ ಅವ್ರ ಥ್ರೂ ಅದು ಡೆವಲಪ್ ಆಗತ್ತೆ. ಅವ್ರು ಬರ್ಲೇ ಇಲ್ಲ ಅಂದ್ರೂ ಕೂಡ ನಾವು ಈ ರೀತಿಯಾಗಿ ಕಾಂಟ್ಯಾಕ್ಟ್ಸ್ ಅನ್ನ ತೆಗಿಬೇಕು. ಕಾಂಟ್ಯಾಕ್ಟ್ಸ್ ನಮ್ಮ ಬಂಡವಾಳವೇ ಅದು. ಆಲ್ವೇಸ್ ಲುಕ್ ಫಾರ್ ಅಪರ್ಚುನಿಟಿ ಟು ಮೀಟ್ ಅಂಡ್ ನೋ ಪೀಪಲ್. ಯಾವಾಗ್ಲೂ ನಾವು ಯಾವ ರೀತಿ ಅವಕಾಶಕ್ಕಾಗಿ ಕಾಯ್ತಾ ಇರ್ಬೇಕು. ಎಲ್ಲಿ ಸಾಧ್ಯ ಇದೆ ನನ್ಗೆ ಜನರನ್ನ ಮೀಟ್ ಆಗಿ, ಎಲ್ಲಿ ನನ್ಗೆ ಸಾಧ್ಯ ಇದೆ ಹೇಳಲಿಕ್ಕೆ ಅಂತ. ನಮ್ಮ ಮನೇಲಿ ಏನೇ ಆದ್ರೂ ಕೂಡ ನನಗೆ ತಮಾಷೆ ಮಾಡ್ತಿದ್ದಾರೆ. ನನ್ನ ಮಕ್ಳಿರ್ಬೋದು, ನನ್ನ ರಿಲೇಷನ್ಸ್ ಇರ್ಬೋದು, ಇವ್ರು DXN ಅವ್ರು ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಸೊ ಯಾರೋ ಏನೋ ಒಂದು ಪ್ರಾಬ್ಲಮ್ ಅಂತ ಹೇಳಿದಾಗ, ನೋಡಿ ನಮ್ಮಲ್ಲಿ ಇಂಥದ್ದೊಂದಿದೆ, ನೀವು ಯೂಸ್ ಮಾಡಿ ಅಂತ ನಮ್ಗೆ ನ್ಯಾಚುರಲ್ ಆಗಿ ಬಂದ್ಬಿಡ್ತದೆ. ಯಾರೇನ್ ಹೇಳಿದ್ರು ನಾವು ಕೇಳಲ್ಲ, ನಾವು ಹೇಳ್ತಾ ಇರ್ತೀವಿ. ಯಾಕೆಂದ್ರೆ ಅದ್ ನಮಗ್ ಗೊತ್ತಲ್ಲ, ಅದೇ ವಿಷಯ ಏನು ಅಂತ ನನಗ್ ಗೊತ್ತಿದೆ. ಸೊ ಹಾಗಾಗ್ಬಿಟ್ಟು ನಾವು ಕೂಡ ಎಲ್ಲರೂ ಕೂಡ ಹಾಗಾಗ್ಬೇಕು. ಅವಾಗ ಸಾಧ್ಯ ಇದೆ. ನಾವೆಲ್ಲ ಒಂಥರ ಹೆಸಿಟೇಷನ್ ಮಾಡ್ಬಾರ್ದು. ನಾ ಹೆಂಗ್ ಹೇಳಿ, ಇದು ಆಗ್ತದೋ ಇಲ್ವೋ, ಹೇಳೋ ಬಿಡ್ಲೋ, ಅದ್ ಮಾಡಿದ್ರೆ ನಮ್ಗೆ ಲಾಸ್ ಅಲ್ವಾ, ನಾವ್ ಹೇಳಲೇಬೇಕು.
ಸೊ ರಿಟೇಲಿಂಗ್, ಅರೇಂಜ್ ಯುವರ್ ಕ್ಯಾಲೆಂಡರ್ ಆಫ್ ವಿಸಿಟ್. ನಾನು ಎಷ್ಟು ಜನರಿಗೆ ಯಾವಾಗ ಕೊಟ್ಟೆ ನೋಡಿ. ರಿಟೇಲ್ ಮಾಡ್ತೀರಾ, ಕಸ್ಟಮರ್ಗೆ ಪ್ರಾಡಕ್ಟ್ ಕೊಟ್ಟಿರ್ತೀರಾ, ಅವರು ಕೇಳೋದಿಲ್ಲ, ಖಾಲಿ ಆಗಿರುತ್ತೆ, ಸುಮ್ನೆ ಇರ್ತಾರೆ. ಅದು ಒಂದು ಅಭ್ಯಾಸ ಇದೆ ಜನರಿಗೆ. ಏನು ಅಂತ ಹೇಳಿದ್ರೆ ದುಡ್ಡು ಕೊಡ್ಬೇಕಲ್ವಾ, ಮತ್ತೆ ತಗೊಳ್ಬೇಕಲ್ವಾ, ಅವ್ರಿಗೆ ನಾವೇ ಎಚ್ಚರಿಸ್ಬೇಕು. ಅದಕ್ಕೆ ಬರ್ಕೊಂಡ್ ಬಿಡ್ಬೇಕು. ನೀವು ಬರಿಬೇಕು, ಲಕ್ಷ್ಮಿ ಅಂತ ಬರೆದು ಪೇಸ್ಟ್ ಇಂಥ ದಿನ ತಗೊಂಡಿದ್ದಾರೆ, ಯಾವಾಗ ನಾನು ವಿಸಿಟ್ ಮಾಡಿದ್ದೆ, ಇದೆಲ್ಲ ನಾವು ಆ ಒಂದಷ್ಟು ನಮ್ಮಲ್ಲಿ ಇದ್ದಾಗ ನಮ್ಮ ಬಿಸ್ನೆಸ್ ಬೆಳೀತದೆ. ನಾವೇ ಕೇಳಬೇಕು, ಅವಾಗ ತಗೊಂಡಿದ್ರೆ ಇನ್ನೂ ಇದೆಯಾ ಅಂತ. ಕೆಲವೊಬ್ರು ಹೇಳ್ತಾರೆ ಇನ್ನೂ ಇದೆ ಅಂತ. ನಾವು ತಮಾಷೆ ಮಾಡ್ತಾ ಇರ್ತೀನಿ, ನೋಡಿ ಇಡ್ತಾ ಇದ್ದೀರಾ, ಉಪಯೋಗಿಸ್ತಾ ಇದ್ದೀರಾ ಮೇಡಮ್, ತುಂಬಾ ದಿನ ಆಯ್ತಲ್ವಾ ಅಂತ. ಡೈರೆಕ್ಟ್ ಆಗಿ ಇಲ್ಲ ಬೇಕು ಹೇಳ್ತೀನಿ ಅಂತ. ಸೊ ಆ ತರ ಅಲ್ಲಿ ಏನಾಗುತ್ತೆ, ರಿಲೇಶನ್ಶಿಪ್ ಬಾಂಡಿಂಗ್ ಕೂಡ ಬೆಳೀತದೆ ನಿಮ್ಗೆ. ನಾವ್ ಇದ್ರಲ್ಲಿ ಹಿಂದೆ ಬೆಳಬಾರ್ದು, ಅದ್ರಲ್ಲಿ ಏನು ತಪ್ಪಿಲ್ಲ. ಅಲ್ಲಿ ಕೂಡ ನಮ್ ಬಾಂಡಿಂಗ್ ಬೆಳೀತದೆ. ನೆಕ್ಸ್ಟ್ ಈಸಿಲಿ ಅವ್ರು ಮತ್ತೊಂದೇನೋ ಬೇಕು ಅಂತ ಕೇಳ್ತಾರೆ. ಡಿಟರ್ಮೈನ್ ಯುವರ್ ಪ್ರಾಸ್ಪೆಕ್ಟಸ್ ನೀಡ್ ಬಿಫೋರ್ ವಿಸಿಟಿಂಗ್. ಯಾರಿಗೆ ವಿಸಿಟ್ ಮಾಡುವ ಮುಂಚೆ ನಾವು ತುಂಬಾ ಪ್ರೊಫೆಷನಲ್ ಆಗಿರ್ಬೇಕು. ಎಲ್ಲರಿಗೂ ಕೂಡ ಏನು ನೋಡಿ, ಎಲ್ಲೋ ಮಧ್ಯಾಹ್ನ ಮಲಗಿರ್ತಾರೆ, 3 ಗಂಟೆಗೆ 3:30ಗೆ ಹೋಗೋ ಪ್ಲಾನ್ ಮಾಡೋದು, ಅಥವಾ 2 ಗಂಟೆಗೆ, ತುಂಬಾ ಕೆಲವೊಬ್ರಿಗೆ ಇಷ್ಟನೇ ಆಗಲ್ಲ, ಊಟ ಮಾಡೋ ಟೈಮಿಗೆ ಹೋಗೋದು. ಇದೆಲ್ಲ ಸೆನ್ಸ್ ನಮ್ಗಿರ್ಬೇಕು. ಆ ಟೈಮಿಗೆಲ್ಲ ಹೋಗ್ಬಾರ್ದು. ಬೆಸ್ಟ್ ಟೈಮ್ ಅಂತ ಹೇಳಿದ್ರೆ ನೀವು ಹೋಗೋದಿದ್ರೆ 12 ಗಂಟೆನೋ 12:30ನೋ ಅಷ್ಟರೊಳಗೆ ಹೋಗ್ಬೇಕು, ಅಥವಾ ಸಂಜೆ ಆಫ್ಟರ್ 4. ಆ ತರ ಎಲ್ಲ ನಾವು ಇದ್ದಾಗ ನಮ್ಮನ್ನ ಜನ ಲೈಕ್ ಮಾಡ್ತಾರೆ. ನೀವ್ ಯಾವ್ದೋ ಟೈಮಿಗೆ ಅವ್ರ ಮನೇಲಿ ಅವ್ರಿಗೆ ಊಟ ಮಾಡ್ಲಿಕ್ಕೆ 5 ನಿಮಿಷ ಟೈಮ್ ಸಿಗುವಾಗ ನಮ್ದು ತಗೊಂಡು ಹೋದ್ರೆ ಸರಿ ಇರಲ್ಲ. ಅದೆಲ್ಲ ನಮ್ಗೆ ಥಿಂಕಿಂಗ್ ಇರ್ಬೇಕು. ಡೋಂಟ್ ಮಿಸ್ ಎ ಸಿಂಗಲ್ ಪರ್ಸನ್ ಫ್ರಮ್ ಯುವರ್ ಲಿಸ್ಟ್. ಲಿಸ್ಟ್ ಅಲ್ಲಿ ಯಾರನ್ನೂ ಬಿಡಬೇಡಿ ಅಂತ. ಡೋಂಟ್ ಮಿಸ್ ಎ ಪ್ರೆಸೆಂಟ್ ಪ್ರಾಡಕ್ಟ್ ಯೂಸೇಜು, ಅಡ್ವಾಂಟೇಜು ಹೇಳ್ತಾ ಹೋಗ್ಬೇಕು. ಇರ್ಲಿ ಜನ ಅಯ್ಯೋ ಇವ್ರ ಸೇಲ್ಸ್ ಅನ್ಬೋದು, ನಗಾಡ್ಬೋದು ಎಲ್ಲ, ಆದ್ರೆ ಯೂಸ್ ಮಾಡಿದಾಗ ಅವರು ಕೂಡ ಅದರ ಅಡ್ವಾಂಟೇಜ್ ಅನ್ನ ಪಡಿತಾರೆ. ಇಲ್ಲೇ ನಾವು ಸ್ವಲ್ಪ ಎಡುತ್ತೀವಿ, ಎಲ್ಲ ಇವು ಹೆಂಗೆ ಹೇಳಲಿ ಅಂತ ಹೊಸದಾಗಿದ್ದವರಿಗೆ ಅದಿರ್ತದೆ. ಅದೆಲ್ಲ ಇರಬಾರ್ದು. ಸೆಲ್ ಪ್ರಾಡಕ್ಟ್ಸ್ ಆನ್ ಕಸ್ಟಮರ್ಸ್ ಪ್ರೈಸ್. ನೋಡಿ ಹೇಳಿದ್ವಲ್ಲ, MRP ಗೆ ನೀವು ಪ್ರಾಡಕ್ಟ್ ಅನ್ನ ಕೊಡ್ಬೇಕು. ಡೋಂಟ್ ಗಿವ್ ಅಪ್ ಆನ್ ಫಸ್ಟ್ ರೆಫ್ಯೂಸಲ್. ಒಂದ್ಸರಿ ಯಾವ್ದೋ ಮೂಡಲ್ ಇದ್ರು, ಏನೋ ಆಯ್ತು ಏನೋ ಬಿಟ್ರು ಅಂತೇಳಿ ಸುಮ್ನೆ ಬಿಡಬಾರ್ದು. ಅದನ್ನ ನಾವೊಂದು ರೆಡ್ ಪೆನ್ ಅಲ್ಲಿ ಮತ್ತೆ ಫಾಲೋ ಅಪ್ ಅಂತ ಹೇಳಿ ಹಾಕೊಂಡು ಇರ್ಬೇಕು ನಾವು. ಆ ತರ ಮಾಡಿದಾಗ ನೋಡಿ, ಮತ್ತೆ ಇನ್ನೊಂದ್ ಟೈಮಿಗೆ ಒಂದ್ಸರಿ ಬೇಡ ಅಂದವರು ಮತ್ತೆ ತಗೊಳ್ತಾರೆ, ಒಂದ್ಸರಿ ಬೇಡ ಬಿಸ್ನೆಸ್ ಅಂತ ಹೋದವರು ಮತ್ತೆ ಬರ್ತಾರೆ. ಇದೆಲ್ಲ ನಡೀತಾ ಇರ್ತದೆ. ಇವೆಲ್ಲ ನಮ್ಗೆ ಗೊತ್ತಿರ್ಬೇಕು. ಡೋಂಟ್ ಫ್ರೆಟ್ ಇಫ್ ಯು ಫೇಲ್ ಟು ಮೇಕ್ ಎ ಸೇಲ್, ಮೂವ್ ಟು ದ ನೆಕ್ಸ್ಟ್ ಪ್ರಾಸ್ಪೆಕ್ಟ್. ಎಲ್ಲೋ ಒಂದ್ ಕಡೆ ಎಲ್ಲವೂ 100% ಸಕ್ಸಸ್ಸಾ? ಯಾವುದೇ ಬಿಸ್ನೆಸ್ ಇರ್ಬೋದು, 100% ಸಕ್ಸಸ್ಸಾ? ಇಲ್ಲ. ಇದು ಗೊತ್ತಿರ್ಬೇಕು ನಮ್ಗೆ. ಅಯ್ಯೋ ನಾನು ಎಷ್ಟೊಂದ್ ಹೇಳ್ದೆ ರೀ ಮೇಡಮ್, ಯಾರು ಬರ್ಲಿಲ್ಲ ರೀ, ನಾನು ಎಷ್ಟೊಂದ್ ಹೇಳ್ದೆ ರೀ, ಏನು ತಗೊಳ್ಳಿಲ್ಲ ರೀ. ಹೊಸದಾಗಿ ಬಂದವ್ರದ್ದು ಇದೆಲ್ಲ ಇರ್ತದೆ. ಅವ್ರಿಗೆ ಗೊತ್ತೇ ಇಲ್ಲ, ನಾನು ಪೂರ್ಣವಾಗಿ ತಿಳ್ಕೊಂಡಿಲ್ಲ ಅಂತ ಗೊತ್ತೇ ಇಲ್ಲ. ಯಾರು ಬೇಡ ಅಂತ ಹೇಳಿದ್ರು ಕೂಡ ನೀನ್ ಸೈಡಿಗೆ ಹೋಗಪ್ಪ, ನಮ್ಗೆ ನೆಕ್ಸ್ಟ್ ಇದಾರೆ ಅಂತ ಹೋಗ್ತಾ ಇರ್ಬೇಕು. ವರ್ಲ್ಡ್ ಇಸ್ ಸೋ ಬಿಗ್. ಎಲ್ಲಾ ನಾವು ಇದನ್ನ ತಿಳ್ಕೊಂಡಾಗ, ತುಂಬಾ ಜನ ಇದ್ದಾರೆ ಅಂತ ನಮ್ಗೆ ಗೊತ್ತಿದ್ದಾಗ ನಮ್ಮ ಬಿಸ್ನೆಸ್ ಯಾವತ್ತೂ ಕಡಿಮೆ ಆಗಲ್ಲ. ಇಟ್ ಮೇ ಬಿ ಸ್ಲೋ, ಇಟ್ ಮೇ ಬಿ ಲೇಟ್, ಆದ್ರೆ ಒಂದಿನ ಸಕ್ಸಸ್ ಆಗೇ ಆಗ್ತೀವಿ. ರಿಕ್ರೂಟಿಂಗ್ ಲಿಸ್ಟ್ ಡೌನ್ ದೋಸ್ ಪ್ರಾಸ್ಪೆಕ್ಟ್ಸ್ ಹೂ ಬೈ ಪ್ರಾಡಕ್ಟ್ ಫ್ರಮ್ ಯು ರೆಗ್ಯುಲರ್ಲಿ. ಹೇಳಿದ್ವಿ ಯಾರ್ಯಾರ್ದೆಲ್ಲ ಕಸ್ಟಮರ್ ಲಿಸ್ಟ್ ನಮ್ಮ ಹತ್ರ ಇರ್ಬೇಕು. ಗೆಟ್ ದೆಮ್ ಎಕ್ಸೈಟೆಡ್ ಅಬೌಟ್ ಯುವರ್ ಬಿಸ್ನೆಸ್ ಎವ್ರಿ ಟೈಮ್ ಯು ವಿಸಿಟ್. ನಮ್ಮ ಬಿಸ್ನೆಸ್ ಬಗ್ಗೆ ಹೇಳ್ತಾ ಇರ್ಬೇಕು, ಎಕ್ಸೈಟ್ಮೆಂಟ್. ನೋಡಿ ನನ್ನ ಬಿಸ್ನೆಸ್, ನಿನ್ನೆ ನನ್ನ ಕಸ್ಟಮರ್ ಹೇಳ್ದೆ, ಕುಪ್ಪಳ್ಳಿಗೆ ಹೋಗ್ತಾ ಇದ್ದೀನಿ ನಾನು. ಅಂದ್ರೆ ನಾವ್ ಏನೇನ್ ಮಾಡ್ತಾ ಇದೀವಿ, ನಮ್ಮ ಒಂದು ಏನ್ ಆಕ್ಟಿವಿಟೀಸ್ ಅನ್ನ ಅವರಿಗೆ ಗೊತ್ತು ಮಾಡಿಸ್ಬೇಕು. ಮುಂದೊಂದಿನ ಅವ್ರು ಬರ್ಬೋದು ನಮ್ ಜೊತೆಗೆ. ಆ ಒಂದು ಹೋಪಲ್ಲಿ ಇರ್ಬೇಕು ನಾವು. ಟೆಲ್ ದೆಮ್ ವಾಟ್ ಯು ಅರ್ನ್ ಫ್ರಮ್ ರಿಟೇಲಿಂಗ್. ಈಗ ಹೊಸದಾಗಿ ಬಂದವರಿಗೆ ರಿಟೇಲ್ ನಿಂದ ಎಷ್ಟೆಷ್ಟು ಲಾಭ ಇದೆ ಅಂತ ಕಲ್ಸ್ಕೊಡ್ಬೇಕು. ಇನ್ವೈಟ್ ದೆಮ್ ಓವರ್ ಎ ಕಪ್ ಆಫ್ ಕಾಫಿ. ಆಮೇಲಿಂದ ಆನ್ಲೈನ್ BOM ಗೆ ಕರೀರಿ. ಪ್ರಿಪೇರ್ ಅಪ್ಲಿಕೇಶನ್ ಫಾರ್ಮ್ ಆಸ್ ದೇನ್ ಹಿಯರ್ BOM ನೋಡಿ. BOM ಗೆ ನೀವ್ ಯಾರನ್ನ ಕರೆದ್ರಿ, ಮತ್ತೆ ಆಲ್ವೇಸ್ ನಿಮ್ ಪ್ರಾಡಕ್ಟ್ ನ ಜೊತೆಗೆ ನಿಮ್ ಅಪ್ಲಿಕೇಶನ್ ಫಾರ್ಮ್ ಇರ್ಲೇಬೇಕು. ಇಲ್ಲ, ಸ್ಟಾಕಿಸ್ಟ್ಗೆ ಫೋನ್ ಮಾಡಿ, ಸ್ಟಾಕಿಸ್ಟ್ ಹತ್ರ ಎಲ್ಲೋ ಒಂದ್ ಕಡೆ, ನಮ್ಮ ಹತ್ರ ಯಾವಾಗ್ಲೂ ಇರ್ತದೆ, ಎಲ್ಲೋ ಒಂದ್ ಕಡೆ ಅಪ್ಲಿಕೇಶನ್ ಫಾರ್ಮ್ ಇಲ್ಲ ಅಂದ್ರೆ ಹೋಯ್ತು. ನಿಮ್ ಹತ್ರನೂ ಇಲ್ಲ, ಅವ್ರ ಹತ್ರನೂ ಇಲ್ಲ, ನಿಮ್ ಕೈಗೆ ಬಂದವರು ಬಾಯಿಗೆ ಬರ್ಲಿಲ್ಲ ಅಂತ ಅವ್ರು ತಪ್ಪೋಗ್ಬಿಡ್ತಾರೆ. ಸೊ ಆಲ್ವೇಸ್ ನಿಮ್ ಹತ್ರ ಒಂದ್ 10 ಅಪ್ಲಿಕೇಶನ್ ಫಾರ್ಮ್ ಪಾಸಿಟಿವ್ ಆಗಿ ಇರ್ಬೇಕು. ನನಗೆ ಹಾಗೆ ಆಗ್ತಾರೆ ಇವರು, ಈ ಅಪ್ಲಿಕೇಶನ್ ಫಾರ್ಮ್ ನನ್ ಜೊತೆಗೆ ಇಟ್ಕೊಂಡೇ ಓಡಾಡ್ತಾರೆ. ಪ್ರಾಡಕ್ಟ್ ಹೆಂಗ್ ಇಟ್ಕೊಂಡಿದ್ರೆ ಹಂಗೆ ಅಪ್ಲಿಕೇಶನ್ ಫಾರ್ಮ್ ಇರ್ಬೇಕು. ಮೀಟ್ ದೆಮ್ ಆಫ್ಟರ್ BOM, ಆಸ್ಕ್ ಇಫ್ ದೇ ಹ್ಯಾವ್ ಎನಿ ಕ್ವಶನ್ಸ್. ಹೇಳಿದ್ವಿ, BOM ಆದ್ಮೇಲೆ ಏನ್ ಡೌಟ್ಸ್ ಇದೆಯಾ ಅಂತ ಕೇಳಿ ಅಂತ. ಪ್ರೆಸೆಂಟ್ ಅಪ್ಲಿಕೇಶನ್ ನೋಡಿ, ಇದೊಂದು ಅಪ್ಲಿಕೇಶನ್ ಫಾರ್ಮ್ ಈ ರೀತಿ ಇದೆ, ನಿಮ್ದಿಷ್ಟು ಸೈನ್ ಬೇಕು, ಫೋಟೋ ಬೇಕು ಅಂತ ಅವ್ರ ಮುಂದೆ ನಾವು ಕೊಟ್ಬಿಡ್ಬೇಕು. ಟ್ರೈನಿಂಗ್ ಶೋ GLA ಫಸ್ಟ್, ಇನ್ಪುಟ್ ಅಂಡ್ ಔಟ್ಪುಟ್, ಲರ್ನ್ ದ ಬೇಸಿಕ್ಸ್, BOM, ಗ್ಯಾನೋಡ್ರಮಾ, ಪ್ರಾಡಕ್ಟ್ ಪ್ರೆಸೆಂಟೇಷನ್, DXN ಕಲ್ಚರ್. 6 ಸಬ್ಜೆಕ್ಟ್ಸ್ ನಮ್ಮಲ್ಲಿದೆ. ಈ 6 ಸಬ್ಜೆಕ್ಟ್ ಅನ್ನು ಕೂಡ ನಾವು ಥರೋ ಆಗ್ಬೇಕು. ಬಿಸ್ನೆಸ್ ಅಪರ್ಚುನಿಟಿ ಮೀಟಿಂಗು, ಗ್ಯಾನೋಡ್ರಮಾದ್ದು ಇದು ನಮ್ದು ಪ್ರಾಡಕ್ಟ್ ಇರ್ಬೋದು, ಆಮೇಲಿಂದ ಇದು NDT, DXN ಕಲ್ಚರು, ಅಂಡರ್ಸ್ಟ್ಯಾಂಡಿಂಗ್ ದ ಮಾರ್ಕೆಟಿಂಗ್ ಪ್ಲಾನ್, ಹ್ಯಾವ್ ದ ಹಾರ್ಟ್, ಶೋ ದ ಪೇಷನ್ಸ್. ನೀವೆಲ್ಲರೂ ಕೂಡ ಏನು ಅಂತ ಹೇಳಿದ್ರೆ ಹಾರ್ಟಿಲಿ DXN ಅನ್ನ ಮಾಡಿ ಸಮಾಧಾನವನ್ನ ಇಟ್ಕೊಳ್ಳಿ. ಅಲ್ಲಿ ಖಂಡಿತ ನಮ್ಗೇನು
ಸಕ್ಸಸ್ ಇದೆ. ಬಿಸ್ನೆಸ್ ಸಪೋರ್ಟ್ ಮೆಟೀರಿಯಲ್ಸ್ ಸರ್ ಹೇಳ್ತಾ ಇದಾರೆ 6 ಬುಕ್ನ ಇಟ್ಕೊಳ್ಳಿ, ಯಾರು ನಿಮ್ಮನ್ನ ಡುಪ್ಲಿಕೇಶನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬುಕ್ಸ್ ಎಲ್ಲ ಅಂದ್ರೆ ಶಿಸ್ತು ಅಂದ್ರೆ ಅದೇನಿ, ಆ ಬುಕ್ಸ್ ನಮ್ಮ ಹತ್ರ ಇರ್ಬೇಕು. ಕಂಪನಿ ಪ್ರೊಫೈಲ್ ಬುಕ್ ಇದೆ, ಪ್ರಾಡಕ್ಟ್ ನಾಲೆಜ್ ಇದೆ, ಮಾರ್ಕೆಟಿಂಗ್ ಇದೆ, ಕಂಪನಿ ಕೂಡ ಇದನ್ನೆಲ್ಲ ನಾವು ಜನರಿಗೆ ಶೋ ಮಾಡ್ಬೇಕು. ಹೌದಾ ಇಷ್ಟೆಲ್ಲ ಉಂಟಾ? ನಮ್ಮನ್ನ ಯಾರು ನಂಬೋದಿಲ್ಲ ರೀ, ನಮ್ಮನ್ನ ಯಾರು ನಂಬ್ತಾರೆ? ಇವ್ರೇನೋ ಹೇಳ್ತಾ ಇದಾರೆ, ಇವ್ರೇನೋ ಬಿಸ್ನೆಸ್ ಮಾಡ್ತಾ ಇದಾರೆ, ಇವ್ರಿಗೇನೋ ಲಾಭಕ್ಕೆ ಇದನ್ನೆಲ್ಲ ನೋಡಿದಾಗ ಹೌದು ಇಷ್ಟೆಲ್ಲ ಇದೆಯಾ, ಇಂಟರ್ನ್ಯಾಷನಲ್ ಕಂಪನಿಯ ಎಷ್ಟು ಜನರಿಗೆ ನಮ್ಮ ವೆಬ್ಸೈಟ್ಸ್ ಬಾಯಲ್ಲಿದೆ. www.dxnindia.in dxn2u.com ಹೋಗೋದು, ನಮ್ಮ ಆಪ್ DXN ಆಪ್, ಇದೆಲ್ಲ ಏನು ಅಂದ್ರೆ ನಾವು ಸ್ವಲ್ಪ ಒಂದು ಸ್ಟೆಪ್ ಇವತ್ತು ಮುಂದೆ ಇರ್ಬೇಕು, ಗೊತ್ತಿರ್ಬೇಕು. ಇಷ್ಟೆಲ್ಲವನ್ನು ಕೊಡ್ತಾ ಇದೆ ಕಂಪನಿ, ಈಸಿಯಾಗಿ ನಾವು ಇದನ್ನ ಕಲ್ತ್ಬಿಟ್ಟು DXN ನಲ್ಲಿ ನಾವು ಮುಂದೆ ಬರಿಬೇಕು. ಆವಾಗ ನಮ್ಗೆ ಸಕ್ಸಸ್ ಸಾಧ್ಯ ಇದೆ. ಇನ್ DXN ಯು ಆರ್ ಆನ್ ಯುವರ್ ಓನ್ ಬಟ್ ನಾಟ್ ಅಲೋನ್ ಅಂತ ಹೇಳ್ಬಿಟ್ಟು ನಾವು ಓನ್ ಆಗಿ ನಾವು ಮಾಡ್ಬೇಕು. ಸರ್ ಹೇಳ್ತಾರಲ್ವಾ, ಇದು ನೀವು ಇಂಡಿಪೆಂಡೆಂಟ್ ಬಿಸ್ನೆಸ್, ನಿಮ್ಗೆ ಓನರ್ಶಿಪ್ ಮೆಂಟಾಲಿಟಿ ಬರಬೇಕು. ನನ್ನ ಬಿಸ್ನೆಸ್ ನಂದಿದು ಅಂತ ಬರಬೇಕು. DXN ಗಾಗಿ ಕೆಲಸ ಮಾಡ್ಬೇಡಿ ಅಂದ್ರು, DXN ಬೆಳೆದೋಗಿದೆ, DXN ಗಾಗಿ ಅಲ್ಲ. ನಿಮಗೇನಾದ್ರೂ ಬದಲಾವಣೆ ಆಗ್ಬೇಕಾಗಿದ್ರೆ ಕೆಲಸ ಮಾಡಿ, ನಿಮ್ಮಲ್ಲಿ ಬದಲಾವಣೆ, ನಿಮ್ಮ ಜನರಿಗೆ ಅದನ್ನ ನಾವು ಕಲಿಸ್ಕೊಡ್ಬೇಕು. ನಿಮಗೆ ಬದಲಾವಣೆ ಬೇಕಾ? ಯಾರಿಗೆ ದುಡ್ಡು ಬೇಡ ರೀ, ಯಾರಿಗೆ ಬದಲಾವಣೆ ಬೇಡ, ಯಾರಿಗೆ ಇವತ್ತು ಲೀಡರ್ಶಿಪ್ ಬೇಡ, ಎಲ್ಲವೂ ಬೇಕು. ಯಾರಿಗೆ ಫಾರಿನ್ ಟ್ರಿಪ್ಸ್ ಬೇಡ, ಯಾರಿಗೆ ಆರೋಗ್ಯ ಬೇಡ, ಯಾರಿಗೆ ಪ್ಯಾಸಿವ್ ಇನ್ಕಮ್ ಬೇಡ. ಸೊ ಎವ್ರಿಥಿಂಗ್ ಇನ್ DXN. ಆದ್ರೆ ಎಲ್ಲಿ ತಪ್ಪುತ್ತಾ ಇದ್ದೇವೆ, ಏನಾಗ್ಬೇಕು ಅದಾಗ್ತಾ ಇಲ್ಲ. ಆಕ್ಷನ್ ಪ್ಲಾನ್ ಅಲ್ಲಿ, ಫೀಲ್ಡ್ ಅಲ್ಲಿ ಏನ್ ಆಗ್ಬೇಕು ಅದು ನಾವು ಮಾಡ್ಬೇಕು, ಸ್ಪೀಡ್ ಅಪ್ ಆಗ್ಬೇಕು. ಖಂಡಿತ ಎಲ್ಲರೂ ಕೂಡ ಇದನ್ನ ತಿಳ್ಕೊಂಡಿದ್ದೀರಾ. ಇವತ್ತು ಎಲ್ಲರೂ ಕೂಡ ಸಕ್ಸಸ್ ಆಗ್ತೀರಾ, ಎಲ್ಲರೂ ಕೂಡ ಶಿಸ್ತನ್ನ ಅಳವಡಿಸ್ಕೊಳ್ತೀರಾ. ನೀವ್ಯಾರು ಅಲೋನ್ ಅಲ್ಲ. ನಿಮ್ಗೆ ಏನು ತೊಂದರೆ ಬಂದ್ರು ಕೂಡ ಲೀಡರ್ಸ್ ಇದ್ದಾರೆ, ಕಂಪನಿ ಇದೆ, ಇದನ್ನೆಲ್ಲ ನೀವು ಯೂಸ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಸಕ್ಸಸ್ ಅನ್ನ ಪಡೀರಿ. ದ ಮ್ಯಾಪ್ ಟು ಯುವರ್ ಸಕ್ಸಸ್ ಹ್ಯಾಸ್ ಬೀನ್ ಲೇಡ್ ಡೌನ್, ಫಾಲೋ ಅಂತ ಹೇಳ್ತಾ ಇದ್ದಾರೆ. ಈ ಸಕ್ಸಸ್ ನಿಮ್ಗೆ ನೋಡಿ, ಲೈಫ್ ಅಲ್ಲಿ ಸಕ್ಸಸ್ ಈಸಿ ಇಲ್ಲ. ನೀವು ನೋಡಿ, ಅಬ್ಸರ್ವ್ ಮಾಡಿ, ನಿಮ್ಮ ಸುತ್ತಮುತ್ತ ಜಾಬ್ ಮಾಡ್ತಿದ್ದಾರೆ, ಬಿಸ್ನೆಸ್ ಮಾಡ್ತಾ ಇದಾರೆ, ಏನೆಲ್ಲ ಮಾಡ್ತಾ ಇದಾರೆ, ಅದು ಈಸಿ ಇಲ್ಲೇ ಇಲ್ಲ. ಭಗವಂತ ಆ ರೀತಿ ಡಿಸೈನ್ ಮಾಡ್ಲೇ ಇಲ್ಲ, ಅದನ್ನ ಟಫ್ ಆಗೇ ಇಟ್ಟಿದ್ದಾನೆ. ಆ ಒಂದು ಸಕ್ಸಸ್ ನ ನೀವೆಲ್ಲೇ ನೋಡ್ಬೇಕು ಅಂದ್ರೂ ಕೂಡ ನಿಮ್ಮ ಶ್ರಮ ಇದೆ, ಎಲ್ಲೇ ಹೋದ್ರೂ ಕೂಡ ಶ್ರಮ ಇದೆ. ಈ ಶ್ರಮದಲ್ಲಿ ಬೆನಿಫಿಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ. ಅದನ್ನ ನಾವೆಲ್ಲರೂ ಕೂಡ ಅದನ್ನ ಪಡೆಯೋಣ, ಎಂಜಾಯ್ ಮಾಡೋಣ, ನಮ್ಮ ಹತ್ರ ಬಂದ ಜನರಿಗೆ ಅದನ್ನ ತೋರ್ಸೋಣ ಅಂತ ಹೇಳ್ತಾ, ಎಲ್ಲ ನನ್ನ ಇಷ್ಟೊತ್ತವರೆಗೂ ಕೇಳಿದ ಎಲ್ಲ ನನ್ನ ಪಾರ್ಟಿಸಿಪೆಂಟ್ಸ್ಗೆ ಒನ್ಸ್ ಅಗೇನ್ ಎಲ್ಲ ಸಕ್ಸಸ್, ಐಶ್ವರ್ಯ ಮತ್ತು ಆರೋಗ್ಯವನ್ನ ಕೊಡ್ಲಿ. ನಮ್ಮ ಸರಿಗೂ ಕೂಡ ನಿರಂತರವಾಗಿ ಭಗವಂತ ಒಳ್ಳೇದನ್ನ ಮಾಡ್ಲಿ. DXN ಅಲ್ಲಿ ನಾವು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗ್ಲಿಕ್ಕೆ ಅವರ ಸಹಾಯ ನಮ್ಗೆ ಬಹಳ ಅಗತ್ಯವಾಗಿದೆ. ಸೊ ಅವರಿಗೆ ಕೊಡ್ಲಿ ಅಂತ ಹೇಳ್ತಾ ನನ್ನ ಈ ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇತ್ತು. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತುಂಬಾ ಡೀಟೇಲ್ ಆಗಿ ಕ್ಲಿಯರ್ ಕಟ್ ಮೆಸೇಜ್ ಅನ್ನ ಕೊಟ್ಟಿದ್ದೀರಿ. ಕಾನ್ಫಿಡೆನ್ಸ್ ಲೆವೆಲ್ ನಿಮ್ದು ಎಷ್ಟಿದೆ ಅಂತ ಹೇಳಿದ್ರೆ ಅದು ಅನ್ಇಮ್ಯಾಜಿನಬಲ್. ರಿಯಲಿ ವಂಡರ್ಫುಲ್ ಪ್ರೆಸೆಂಟೇಶನ್. ಪ್ರತಿಯೊಂದನ್ನು ಸ್ಟಾರ್ಟಿಂಗ್ ಆ ಸಿಸ್ಟಮ್ ನ ಕರೆಕ್ಟ್ ಆಗಿ ಪ್ಲಗ್ ಮಾಡಿದಿರಿ, ಇನ್ ಡೀಟೇಲ್ ಆಗಿ ಕೊಟ್ಟಿದ್ದೀರಿ. ಪ್ರತಿಯೊಬ್ಬರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನನಗೆ ಅನಿಸ್ತದೆ. ಯಾರ್ದಾದ್ರೂ ನಿಮ್ಗೆ ಕ್ವಶನ್ಸ್ ಇದ್ರೆ ನೀವು ಕೇಳ್ಬಹುದು. ಆಲ್ ದ ಬೆಸ್ಟ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಎನಿಬಡಿ ಯಾರ್ದಾದ್ರೂ ಕ್ವಶನ್ಸ್ ಇದ್ರೆ ಅಥವಾ ಏನಾದ್ರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. ಓಕೆ, ಯಾರೆಲ್ಲ ಧಾರವಾಡ? ಗುಡ್ ಮಾರ್ನಿಂಗ್ ಅಶೋಕ್, ಹೇಳಿ. ಸೂಪರ್ ಸೂಪರ್, ಬಹಳ ಒಳ್ಳೆ ರೀತಿಯಲ್ಲಿ ಹೇಳಿದ್ರಿ. ಯಾಕಂದ್ರೆ ನಮಗೂ ಕೆಲವೊಂದು ಪಾಯಿಂಟ್ ಮರ್ತೋಗಿತ್ತು, ಅದು ಪುನಃ ನೀವು ತಿಳಿಸಿಕೊಟ್ಟಿದ್ರಿ. ಯಾಕಂದ್ರೆ ನೀವು ಹೇಳಿದ್ರಿ ಡೈಲಿ ಪ್ಲಾನ್ ಮಾಡಬೇಕು. ಹೆಚ್ಚಿನವರು ಅದೇ ಮಾಡಲ್ಲ ಮೇಡಮ್. ಡೈಲಿ ನಾವು DXN ಗಾಗಿ 2 ಗಂಟೆ ಆದ್ರೂ ಮೀಸಲಿಡಿದ್ರೆ ನಮ್ಗೆ ಹೇಗೆ ನಮ್ಗೆ ಹಣ ಬರ್ತದೆ? ಹಣ ಬರುವುದಿಲ್ಲ. ಯಾಕಂದ್ರೆ ನೀವು ಹೇಳಿದಾಗೆ ನಾವು MRP ಅಲ್ಲೇ ಕೊಡಬೇಕು. ಹೋಮ್ ಮೀಟಿಂಗ್ ಮಾಡಲ್ಲ ಎಷ್ಟೋ ಜನ, ಸ್ಲೀಪ್ ಸ್ಟಾಕ್ ಇಡಲ್ಲ. ಮೈನ್ ಅಂದ್ರೆ ಲಾಸ್ಟ್ ಹೇಳಿದ್ರಿ ನೀವು ಆಕ್ಷನ್ ಪ್ಲಾನ್ ಮಾಡೋದಿದ್ರೆ ಏನೂ ಆಗಲ್ಲ. ನಾವು ಅದ್ರ ಬಗ್ಗೆ ತಿಳ್ಕೊಂಡು ಆಕ್ಷನ್ ಪ್ಲಾನ್ ಮಾಡಿದಾಗ ಮಾತ್ರ ನಮ್ಗೆ ಇದ್ರಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಒಳ್ಳೆ ರೀತಿಯಲ್ಲಿ ನಮ್ಗೆ ತಿಳಿಸಿಕೊಟ್ಟಿದ್ವಿ ಮೇಡಮ್. ತುಂಬಾ ಒಳ್ಳೆ ಟ್ರೈನಿಂಗ್ ಅಂತ ಹೇಳ್ಬೋದು, NTD ಅಂತ ಹೇಳ್ಬೋದು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ತುಂಬಾ ಇಲ್ಲಿ ಪ್ರಶ್ನೆ ನಾವು ಏನು ಅರ್ಥ ಆಗಿಲ್ಲ ಅಂತ ಕೇಳೋ ಹಾಗೆ ಇಲ್ಲ ಮೇಡಮ್. ಆ ರೀತಿ ಎಲ್ಲ ಕ್ಲಿಯರ್ ಕಟ್ ಆಗಿ ಮಕ್ಕಳಿಗೆ ಪಾಠ ಹೇಳ್ದಂಗೆ ಇತ್ತು ಮೇಡಮ್. ಸಣ್ಣ ಮಕ್ಕಳಿಗೆ ಪಾಠ ಹೇಳ್ದಂಗೆ ಇತ್ತು. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಸೊ 26ನೇ ತಾರೀಕು ಕಂಪನಿಯ ಒಂದು BOM ಅಲ್ಲ, ಒಂದು ಟ್ರೈನಿಂಗ್ ಸೆಷನ್ ಅನ್ನ ನಾವು ಧಾರವಾಡ ಸ್ಟಾಕ್ ಪಾಯಿಂಟ್ ಅಲ್ಲಿ ಇದೆ.
ಪ್ರತಿಯೊಬ್ಬ ಧಾರವಾಡ ವಾರಿಯರ್ಸ್ ಯಾರು ಧಾರವಾಡ ಹುಬ್ಳಿ ಧಾರವಾಡದಲ್ಲಿದ್ದೀರಿ ಅವರೆಲ್ಲರೂ ಕೂಡ 11 ಗಂಟೆಗೆ ಸರಿಯಾಗಿ ನೀವು ಇಲ್ಲಿ ಇರ್ಬೇಕು. ಮತ್ತೆ ನಿಮ್ಮ ಟೀಮ್ ಅಲ್ಲಿ ಯಾರ್ಯಾರಿದ್ದಾರೆ ಎಲ್ರನ್ನೂ ಕೂಡ ನೀವು ಪ್ರಮೋಷನ್ ಮಾಡಿ ನೀವು ಕರೆ ತರಬೇಕು. ಇದು ನಮ್ಮೆಲ್ಲರ ಕರ್ತವ್ಯ. ಇದು ನಾವು ಮಾಡ್ಬೇಕು. ನಾವೇನೋ ಹೇಳ್ತಾ ಇರ್ತೀವಿ ಯಾರಿಗೋ ಹೇಳ್ದಾಗೆ, ಏನೋ ಒಂದು ಬೇಜವಾಬ್ದಾರಿ ಆತರ ಇರಬಾರ್ದು. ಅವ್ರನ್ನ ಕರ್ಕೊಂಡ್ ಬಂದಾಗ್ಲೇ ಅಲ್ವಾ ಅವ್ರಿಗೆಲ್ಲ ಗೊತ್ತಾಗೋದು. ಸೊ ಹಾಗಾಗಿ 26 ಸೋಮವಾರ 11 ಗಂಟೆಗೆ ವಿಜಯ್ ಕುಮಾರ್ ಸರ್ ಬರ್ತಾ ಇದ್ದಾರೆ. ಎಲ್ರಿಗೂ ಕೂಡ ನಾಲೆಜ್ ಅನ್ನ ಕೊಡ್ತಾರೆ. ಎಲ್ಲರೂ ಕೂಡ ಬನ್ನಿ. ಸೊ ಹೊರಗಿದ್ದವರು ನಮ್ಗೆ ಅನಿವಾರ್ಯವಾಗಿ ನಮ್ಮ ಟೀಮ್ ಅವರು ದೂರ ಇದ್ದಾರೆ, ಅವರಿಗೆಲ್ಲ ಕುಪ್ಪಳ್ಳಿಗೆ ರೆಸಿಡೆನ್ಷಿಯಲ್ ಕ್ಯಾಂಪ್ ಇದೆ. ಬಟ್ ಧಾರವಾಡದಲ್ಲಿ ಇದ್ದವರಿಗೆ ನಮ್ ನೋಡಿ ಅಮೂಲ್ಯವಾದ ಅವಕಾಶ. ನಾವ್ ಇದನ್ನೆಲ್ಲ ಕರೆಕ್ಟ್ ಆಗಿ ತಿಳ್ಕೊಳ್ಬಹುದು, ಅವ್ರ ಹತ್ರ ಈಸಿಲಿ ಮಾತಾಡ್ಬಹುದು, ಏನೇನು ನಮ್ಮ ಪ್ರಾಬ್ಲಮ್ಸ್ ಇದೆ ಹೇಳ್ಕೊಳ್ಬಹುದು ಆತರ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಾ ಇನ್ವೈಟ್ ಮಾಡ್ತಾ ಇದ್ದೇನೆ, ಬನ್ನಿ. ಮತ್ತೆ ಯಾರಾದ್ರೂ ಏನಾದ್ರೂ ಇದ್ರೆ ಕೇಳಬಹುದು. ಅದರ್ವೈಸ್ ಇವತ್ತು ಸರ್ದು ಕೂಡ ಬೆಂಗಳೂರು ಆಫೀಸಲ್ಲಿ ಮೀಟಿಂಗ್ ಇದೆ. ಸಾರಿ, ಇವತ್ತಲ್ಲ, ಸಂಡೇ ಇದೆ. ನಾಳೆ ಯಾರಾದ್ರೂ ಇದ್ರೆ ಪ್ರಮೋಟ್ ಮಾಡಿ ಅಲ್ಲಿಗೆ. ಹಾಗಾಗಿ ಯಾರಿಗಾದ್ರೂ ಏನಾದ್ರೂ ಕ್ವಶನ್ಸ್, ಏನ್ ತಪ್ಪಾಗಿದೆ ಅಂತಾರು ಅನಿಸ್ತಾ ಇದೆಯಾ, ಏನ್ ಮಿಸ್ಟೇಕ್ಸ್ ನಾವು ಮಾಡ್ತಾ ಇದೀವಿ, ಎಲ್ಲೆಲ್ಲಿ ತಪ್ಪಿದ್ವಿ ಅದನ್ನ ಕೂಡ ಸರಿ ಮಾಡ್ಕೊಳ್ಳೋಣ. ತಪ್ಪು ಎಲ್ಲರಿಂದಲೂ ಆಗ್ತದೆ, ಗೊತ್ತಿಲ್ಲದೆ ಆಗ್ತದೆ, ಗೊತ್ತಿದ್ದು ಕೆಲವೊಮ್ಮೆ ಆಗ್ತದೆ. ಅದನ್ನೆಲ್ಲ ಸರಿ ಮಾಡ್ಕೊಂಡು ನಾವೆಲ್ಲರೂ ಬೆಳೆಯೋಣ, DXN ನಂಬರ್ 1 ಮಾಡೋಣ ಅಂತ ಹೇಳ್ತಾ, ಯಾರದು ಕ್ವಶನ್ಸ್ ಇಲ್ಲ ಅನ್ಸುತ್ತೆ ಸರ್. ವಿ ವಿಲ್ ವೈಂಡ್ ಅಪ್ ದ ಸೆಷನ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ.